ಸೀತಾ ಮಂಗಳಾರತಿ ತಗೊಳ್ಳಿ ರೀ. ಏನ್ರಿ? ಇವತ್ ಸಾಯಂಕಾಲ ಬೇಗ ಬಂದ್ಬಿಡಿ. ಯಾಕೆ? ಆಗ್ಲೇ ಮರ್ತ್ಬಿಟ್ರಾ? ರಾಮ್ ದೇವ್ರ ಗುಡಿಗೆ ಇವತ್ತು ಅರ್ಚನೆ ಮಾಡ್ತೀನಿ ಅಂತ ಹರ್ಸ್ಕೊಂಡಿರ್ಲಿಲ್ವೇನ್ರಿ? ಅಲ್ವೇ, ನೀನಿರೋ ಪರಿಸ್ಥಿತಿಲಿ ಈ ಕೈಲಾಗ್ದಿರೋ ಹರಕೆನೆಲ್ಲ ಯಾಕೆ ಹರಿಸ್ಕೋತೀಯ? ನಿನ್ ಬದಲು ನಾನೇ ಹೋಗ್ಬಿಟ್ಟು ಬರ್ತೀನಿ ಬಿಡು. ಅಮ್ಮ, ಏನೋ ನಿನ್ ಸೊಸೆನ ದಯವಿಟ್ಟು ಮನೆಯಿಂದ ಹೊರಗಡೆ ಕಳಿಸ್ಬೇಡ. ತಾಯಿ ಆದವಳು ಮುತ್ತಿನಂತ ಮಗು ಬೇಕು ಅಂತ ಎಷ್ಟು ಕಷ್ಟ ಪಡ್ತಾಳೆ. ಅಮ್ಮ, ಮುತ್ತಿನಂತ ಮಗುನು ಬೇಡ, ರತ್ನದಂತ ಮಗುನು ಬೇಡ. ನನ್ನ ಹೆಂಡತಿ ಒಬ್ಳು ಸುಖವಾಗಿದ್ರೆ ಅಷ್ಟೇ ಸಾಕು. ಇಷ್ಟೊಂದು ಪ್ರೀತಿಸೋ ಗಂಡ ಇರುವಾಗ ನನ್ ಸುಖಕ್ಕೇನ್ರಿ ಕಡಿಮೆ? ದೇವ್ರು ಕಡೆ ತನಕ ಈ ಸೌಭಾಗ್ಯನ ಹೀಗೆ ಇಟ್ಟಿದ್ರೆ ಸಾಕು. ಏನ್ ಬಹಳ ಕಟ್ಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಕಾಣುತ್ತೆ. ಅದಿರ್ಲಿ, ನನ್ ತಂಗಿ ಹೇಗಿದ್ದಾಳೆ? ಆರೋಗ್ಯವಾಗಿದ್ದಾಳೆ. ನಿನ್ ಮಗ ಪಾಠ ಹೇಳ್ಸ್ಕೊತೀನಿ ಅಂತ ಹಠ ಮಾಡ್ದ. ನಾನೇ ಬೇಡ ಅಂದೆ. ಯಾಕೆ? ನನ್ನ ಹೆಂಡತಿ ಬಂದ ಗರ್ಭಿಣಿ ಅಲ್ವಾ, ಓಡಾಡೋದು ಕೂಗಾಡೋದು ಶ್ರಮ ಆಗುತ್ತೆ. ಬಹಳ ಅದೃಷ್ಟ ಮಾಡಿದೆ ಕಣಪ್ಪ. 5 ರೂಪಾಯಿಗೆ 2 ಕೋಟಿ ಸರ್. 50 ರೂಪಾಯಿ ಕೊಟ್ರೆ ಒಂದು ಹರಿದ ಕೋಟು ಸಿಗಲ್ಲ ಈ ಕಾಲದಲ್ಲಿ. ಅಂತದ್ರಲ್ಲಿ 5 ರೂಪಾಯಿ 2 ಕೋಟಿ ಯಾವ ಮುಟ್ಟಾಳ ಕೊಡ್ತಾನೋ? ಸರ್, ಇದು ಹಿಮಾಚಲ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಲಾಟ್ರಿ ಟಿಕೆಟ್. ಸ್ವಲ್ಪ ನಿಲ್ಲಿಸ್ತೀಯಾ? ನೀ ಹೇಳೋದನ್ನ ಕೇಳಿದ್ರೆ ಇಡೀ ದೇಶನೇ ಲಾಟ್ರಿ ಹೊಡಿತಿರೋ ಹಾಗಿದೆ. ಸರ್, ನನ್ನ ಹತ್ರ ಟಿಕೆಟ್ ತಗೊಂಡವರು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡ್ತಾವ್ರೆ ಸರ್. ಫಾರಿನ್ ಕಾರಲ್ಲಿ ಓಡಾಡ್ತಾವ್ರೆ ಸರ್. ಒಂದೇ ಒಂದು ಟಿಕೆಟ್ ತಗೊಳ್ಳಿ ಸರ್. ನಿನ್ ಹರ್ಕತೆ ಸಾಕು, ನನ್ಗೊಂದು ಟಿಕೆಟ್ ಕೊಡು. ತಗೊಳ್ಳಿ ಸರ್. ಸರ್, ನಿಮ್ಗೆ ಬೇಡಪ್ಪ. ಭಾವ, ಯಾಕೆ ಭಾವ ಇದಕ್ಕೆಲ್ಲ ದುಡ್ಡು ದಂಡ ಮಾಡ್ತೀಯ? ಅಷ್ಟು ಸುಲಭವಾಗಿ ದುಡ್ಡು ಬರೋ ಅದೃಷ್ಟ ನಮ್ಗಿದ್ದಿದ್ರೆ ನಾವ್ ಯಾಕೆ ಈ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಬೇಕಾಗಿತ್ತು ಹೇಳು? ಮೂರ್ತಿ, ಯಾರ ಹಣೆ ಬರಹ ಯಾರಿಗ್ ಗೊತ್ತು? ಬಸವಣ್ಣವ್ರು ಹೇಳಿಲ್ವಾ, ನೀನೊಲಿದರೆ ಕೊರಡು ಕೊನುರುವುದು ಅಂತ. ದೇವರೊಬ್ಬ ಕಣ್ಬಿಟ್ಟು ನೋಡಿದ್ರೆ ಈ ಚಂದ್ರಶೇಖರಯ್ಯ ಇಂಥ ಫ್ಯಾಕ್ಟ್ರಿಗೆ ಓನರ್ ಕೂಡ ಆಗಬಹುದು. ಏನೋಪ್ಪ, ಈ ನಿನ್ ಗಾಳಿ ಗೋಪುರ ನಿನಗೇ ಆನಂದ. ಸರ್ ನಿಮ್ಗೆ ಫೋನ್ ಬಂದಿದೆ. ಫೋನು? ಹಲೋ, ನಾನಮ್ಮ ಚಂದ್ರು. ಏನು? ಸೀತನ್ಗೆ ಹೆರಿಗೆ ನೋವಾ? ಆಸ್ಪತ್ರೆಗೆ ಸೇರಿಸಿದ್ದೀರಾ? ಬಂದೆ, ಈಗ ಬಂದ್ಬಿಡ್ತೀನಿ. ಸೀತಾ, ಏನು ಆಗಲ್ಲ ಸೀತಾ, ಏನು ಆಗಲ್ಲ. ಧೈರ್ಯವಾಗಿರು ಸೀತಾ, 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 ಸೀತಾ. ಡಾಕ್ಟ್ರೇ, ನಾವೆಷ್ಟೇ ಕಷ್ಟಪಟ್ಟರು ತಾಯಿನ ಉಳಿಸೋಕ್ಕಾಗಲಿಲ್ಲ, ಮಗುನ ಮಾತ್ರ ಉಳಿಸೋಕ್ ಸಾಧ್ಯ ಆಯ್ತು. ಐ ಆಮ್ ಸಾರಿ. ಸೀತಾ, ಅಮ್ಮ, ಈ ಮಗು ನನ್ನ ಹೆಂಡತಿ ಪ್ರಾಣನ ನುಂಗಿರೋ ಮೃತ್ಯು ದೇವತೆ. ಇನ್ನು ಮುಂದೆ ಈ ಮಗು ನನ್ನ ಕಣ್ಣು ಮುಂದೆ ಸುಳಿಬಾರ್ದು, ಇದ್ರ ಧ್ವನಿ ನನಗೆ ಕೇಳಿಸ್ಬಾರ್ದು. ಮೊದಲು ಇದನ್ನ ತಗೊಂಡು ಹೋಗಿ ಯಾವ್ದಾದ್ರು ಕೆರೆಗೂ ಬಾವಿಗೂ ಬಿಸಾಕ್ಬಿಡು. ಅಮ್ಮ, ಸೀತಾ, ಈ ಸಲ ಗೌರಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಜೊತೆ ಉಡುಗೊರೆನೂ ಕೊಡ್ಬೇಕು ಅಂತ ಸೀರೆ ತೆಗೆದಿಟ್ಟಿದ್ದೆಮ್ಮ. ಆದ್ರೆ ಅದನ್ನ ಕೊಡೋ ಭಾಗ್ಯನೇ ನನಗ್ ಬರ್ಲಿಲ್ವಲ್ಲಮ್ಮ. ಅಮ್ಮ ಸೀತಾ, ಇದು ನಿನ್ ತವ್ರ ಮನೆ ಉಡುಗೊರೆ ಅಮ್ಮ. ತಗೋ ತಗೋ ತಗೋ. ರಾಜಸ್ಥಾನ್ ಲಾಟ್ರಿ ಫಲಿತಾಂಶ 138803 ಬಂತು ಬಂಪರ್ ಬಹುಮಾನ. ಏನ್ ಭಾವ? ಮೂರ್ತಿ,
ನಂಗ್ ಲಾಟ್ರಿಯಲ್ಲಿ 2 ಕೋಟಿ ರೂಪಾಯಿ ಬಂದ್ಬಿಡ್ತು. ನೋಡ್ದ್ಯಾ ನಾನು ಎಂಥ ಅದೃಷ್ಟವಂತ. ನಿಜವಾಗ್ಲೂ ಭವ, ಈ ಮಗು ಹುಟ್ಟಿದ್ಗಳಿಗೆ ಎಂಥ ಒಳ್ಳೆಗಳಿಗೆ. ನನ್ ತಂಗಿ ನೀನ್ ಯಾವಾಗ್ಲೂ ಸುಖವಾಗಿರ್ಬೇಕು ಅನ್ನೋದಕ್ಕೋಸ್ಕರ ಈ ಅದೃಷ್ಟ ಲಕ್ಷ್ಮಿಗ್ ಜನ್ಮ ಕೊಟ್ಟಿದ್ದಾಳೆ. ಹೌದಪ್ಪ, ಅವ್ನ್ ಹೇಳಿದ್ ನಿಜ. ತಗೋ ನಿನ್ನ ಅದೃಷ್ಟ ಲಕ್ಷ್ಮಿನ. ಅಮ್ಮ, ಇವಳು ಮುಖ ನಾನು ತೋರಿಸ್ಬೇಡ. ಇವಳು ಹುಟ್ಟಿದ ತಕ್ಷಣ ನನ್ ಸೀತೆಯನ್ನು ಸಾಯಿಸ್ಬಿಟ್ಲು. ಅವತ್ತೇ ಇವಳು ಅಪ್ಶಕುಂದೋಳು ಅಂತ ನಂಗೆ ಗೊತ್ತಾಗೋಯ್ತು. ಇವತ್ತು ನಾನು ಕೋಟ್ಯಾಧೀಶ್ವರನಾಗ್ಬೇಕಾದ್ರೆ ನನ್ನ ಅದೃಷ್ಟ ಬಲದಿಂದ, ಈ ದರಿದ್ರದಿಂದಲ್ಲ. ಭಾವ, ಅದೃಷ್ಟ ಯಾರ್ದು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನಾ ಹಳ್ಳಿಗೆ ಹೋಗ್ತಾ ಇದ್ದೀನಿ, ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾ ಬರ್ತೀನಿ ಭಾವ. ಅಮ್ಮ, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಬರ್ತೀವಿ. ನಡಿ. ಬರ್ತೀನಮ್ಮ. Looks like father. Oh my God! ಅಯ್ಯೋ ಪಾಪಿಷ್ಟಿ ಮುಂಡೆದೆ. ನನ್ ಮಗುನ ನೀರಲ್ಲಿ ತಳ್ಳಬೇಕು ಅಂತಿದ್ದೇನೆ. ಲಕ್ಷ್ಮಿ, 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 ಚಂದ್ರ ಬೇಗ ಬರೋ. ಲಕ್ಷ್ಮಿ ನೀರಿಗೆ ಬಿಟ್ಬಿಟ್ಟಿದ್ದಾಳೆ. ಲಕ್ಷ್ಮಿ, ಅಯ್ಯೋ ಏನ್ ಮಾಡೋದು? ರಾಮಪ್ಪ, ಮಾದಪ್ಪ, ಲಕ್ಷ್ಮಿ ನೀರಿಗೆ ಬಿಟ್ಬಿಟ್ಟಿದ್ದಾಳೆ. ಲಕ್ಷ್ಮಿ, ಲಕ್ಷ್ಮಿ, ನನ್ ಕಂದ. ನಿನಗೆ ಗೊತ್ತಾ ಮರಿ, ಇಂಗ್ಲೆಂಡ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ನೀನು ನಮ್ ಜೊತೆಯಲ್ಲಿ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು. ಏನೇ ಗೀತಾ, ನೀನ್ ಹೆತ್ತ ಮಗು ನಿನ್ ಕಣ್ಣಿಗೆ ರೆಪ್ಪೆ ಆದ್ರೆ ಇನ್ನೊಬ್ಬರ ಮಗು ನಿನಗೆ ಕೇವಲನಾ? ನಿನ್ನ ಮಗು ನೀರಿನಲ್ಲಿ ಬೀಳ್ತಿದ್ದನ್ನ ತಪ್ಪಿಸಿ ಕಾಪಾಡಿದಕ್ಕೆ ಇವಳನ್ನೇ ನೀರಲ್ಲಿ ತಳ್ಬಿಡ್ತೇನೆ. ಈ ಜನ್ಮದಲ್ಲಿ ಇನ್ನೊಂದ್ ಮಗುಗೆ ನಿನ್ ತಾಯಿ ಆಗ್ತೇನೆ. ಈ ಮಕ್ಕಳಿಗೆ ತಾಯಿ ಅಂದ್ರೆ ಬೇರೆ ಆದ್ರೂ ತಂದೆ ಇವನೊಬ್ಬನೇ ಕಣೆ. ಇವಳಮ್ಮ ಬಿಟ್ಟು ಹೋದ ಎಂಜಲ್ ಮಂಚದ ಮೇಲೆ ಸಂಸಾರ ಮಾಡ್ತಾ ಇರೋದು ನಿನಗೆ ಈ ಜನ್ಮದಲ್ಲಿ ದೇವರು ಒಳ್ಳೇದ್ ಮಾಡೋಲ್ವೇ? ವಾಟ್ ಇಸ್ ದಿಸ್ ಓಲ್ಡ್ ವುಮನ್ ಆಲ್ವೇಸ್ ಸ್ಪೀಕಿಂಗ್ ಸ್ಪೀಕಿಂಗ್ ಸ್ಪೀಕಿಂಗ್? ಸ್ಪೀಕ್ ರೀ. ಅಮ್ಮ, ನನಗೂ ನನ್ನ ಹೆಂಡತಿಗೂ ನಿನ್ ಮೊಮ್ಮಗಳನ್ನ ಕಂಡ್ರೆ ಆಗೋಲ್ಲ ಅಂತ ಗೊತ್ತಿದೆ ತಾನೆ? ನೋ, ಇವಳನ್ನ ಮದ್ವೆ ಆಗುವಂತ ಬಲವಂತ ಮಾಡಿದ್ದು ಈ ಲಕ್ಷ್ಮಿಗೆ ಆಸರಿಯಾಗಿರ್ತಾಳೆ ಅಂತ. ಕೊನೆಗೆ ಯಾರ ಮಮಕಾರನ್ನು ಸಿಕ್ಕದೆ ಎಲ್ಲರ ಪ್ರೀತಿಯಿಂದ ವಂಚಿತಳಾಗಿದ್ದಾಳೆ. ನೀವೆಷ್ಟೇ ನಿರ್ಲಕ್ಷ್ಯ ಮಾಡಿದ್ರು ಇವಳು ಈ ಮನೆ ಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ. ಈ ಮನೆ ಇಷ್ಟೊಂದು ಕಳೆಯಾಗಿರೋದಕ್ಕೆ ಕಾರಣ ಈ ಲಕ್ಷ್ಮಿನೇ ಕಣೋ. ನೀನು ನತದೃಷ್ಟ. ಸೀತೆ ಅಂತ ಹೆಂಡತಿನ ಕಳ್ಕೊಂಡು ಶೂರ್ಪನಖಿನ ಕಟ್ಕೊಂಡೆ. ಛೀ, ಬಾ. ರಬ್ಬಿಶ್ ರಬ್ಬಿಶ್. ಅಜ್ಜಿ, ಅಪ್ಪನಿಗೆ ನನ್ನ ಮೇಲೆ ಯಾಕೆ ಕೋಪ? ಅದು ಅವನ್ ದುರಾದೃಷ್ಟನಮ್ಮ. ಅದೃಷ್ಟನೇ ನಂಬಿಕೊಂಡು ತಾತ್ಸಾರ ಮಾಡಿ ಬಂದಿರೋ ಅದೃಷ್ಟನ ಕಳ್ಕೋತಾರೆ. ಮತ್ತೆ ನತದೃಷ್ಟಳು ಅಂದ್ರೆ ಏನಜ್ಜಿ? ಅದು ನತದೃಷ್ಟ ಹೇಳೋ ಮಾತಮ್ಮ. ನೋಡು, ನೀನಾಗಿ ನೀನು ನಿಮ್ಮಪ್ಪನ ಹತ್ರ ಹೋಗ್ಬೇಡ. ನಿಮ್ಮಪ್ಪನೇ ನಿನ್ನನ್ನು ಹುಡುಕೊಂಡ್ ಬರೋ ದಿವಸ ಬಂದೇ ಬರುತ್ತೆ. ಆವತ್ತು ಮಾತ್ರ
ನೀನವನ್ನ ಕ್ಷಮಿಸ್ಬಿಡಮ್ಮ. ಇದು ನಿನ್ನ ಅಜ್ಜಿಯಾಗಿ ನಾನು ಕೇಳ್ಕೊತಾ ಇರೋ ಮಾತಮ್ಮ. ಅಜ್ಜಿ, ಇವತ್ ನನ್ ಹುಟ್ಟಿದಪ್ಪ, ಆಶೀರ್ವಾದ ಮಾಡಜ್ಜಿ. ಮೈ ಡಿಯರ್ ಲೇಡೀಸ್ ಕ್ಲಬ್ ಮೆಂಬರ್ಸ್, ಮೈ ಡಿಯರ್ ಲಾಡೋಸ್, ಚಿಚಿ ಯಾವಾಗ್ಲೂ ತಿಂಡಿ ಜ್ಞಾಪಕ. ಮೈ ಡಿಯರ್ ಲೇಡೀಸ್ ಕ್ಲಬ್ ಮೆಂಬರ್ಸ್, ಗುಡ್ ಈವ್ನಿಂಗ್ ಎವ್ರಿಬಡಿ, ಆಲ್ ಹಸ್ಬೆಂಡ್ಸ್ ಆಫ್ ಎವರ್ ಲೇಡೀಸ್. ಇಲ್ಲೇನೆ ಮಾಡ್ತಿದ್ಯಾ? ಅಯ್ಯೋ ಮಾರಿ, ನಿನಗೇನ್ ಬಂತೆ ದೊಡ್ಡ ರೋಗ? ಸತ್ತವ್ರ ಫೋಟೋಗೆ ಹಾರ ಹಾಕೋದೇನೆ ನಿನ್ನ ಲೈಫ್ ಗೋಲ್? ಇನ್ನು ಹೌ ಮೆನಿ ಪೀಪಲ್ಗೆ ಹಾರ ಹಾಕ್ಬೇಕೆ? ನಿಮ್ಮಪ್ಪ ಬರೋವ್ರಿಗೆ ಇಲ್ಲೇ ವಾಲಾಡ್ತಿದ್ರೆ ನಿನಗ ಹಾಕ್ತಾರೆ ಹಾರನ. ಏನೇ ಗೊರ್ರೆ ಅಂತ ನೋಡ್ತಿದ್ಯಾ? ಹಾಲ್ ಕ್ಲೀನ್ ಮಾಡಿದ್ದೇನೆ? ಇಲ್ಲ ಚಿಕ್ಕಮ್ಮ. ಚಿಕ್ಕಮ್ಮ, ಹೌ ಮೆನಿ ಟೈಮ್ಸ್ ಟೋಲ್ಡ್ ಐ ಚಿಕ್ಕಮ್ಮ ಅಂತ ನನ್ನ ಕರಿಬೇಡ ಅಂತ. ನನಗಿಷ್ಟೊಂದು ವಯಸ್ಸಾಗಿರೋ ಮಗಳಿದ್ದಾಳೆ ಅಂದ್ರೆ ಯಾರಾದ್ರೂ ನಂಬ್ತಾರೇನೆ? ವಾಟ್ ಎನ್ ಯಂಗ್, ವಾಟ್ ಎನ್ ಯೂತ್. ಹೋಗಿ ನೆಲ ಕ್ಲೀನ್ ಮಾಡೆ. ನಮ್ ಕಂಟ್ರಿಯಲ್ಲೇ ಇಂಥ ಆರ್ಬನ್ಸ್ ಜಾಸ್ತಿ. ಯಾಕಂದ್ರೆ ಪಾಪ ಪೂರ್ಸ್ ಪೀಪಲ್ಸ್. ಗೀತಾ, ಪೂರ್ ಪೀಪಲ್ ಅಲ್ವೇ? ಪೂರ್ ಪೀಪಲ್, ಪೂರ್ ಪೀಪಲ್. ರೈಟ್ ರೈಟ್. ಸರಿ ಹೋಗೋಣವಾ? ಜಸ್ಟ್ 1 ನಿಮಿಟ್. ಮಮ್ಮಿ, ನಿನ್ನ ಇಂಗ್ಲಿಷ್ ಕೇಳಿ ಕೇಳಿ ನನಗ್ ಬರ್ತಿರೋ ಇಂಗ್ಲಿಷ್ ಎಲ್ಲ ಮರ್ತ ಹೋಗ್ತಾ ಇದೆ. ಕನ್ನಡದಲ್ಲಿ ಲಕ್ಷಣವಾಗಿ ನಿಮಿಷ ಅನ್ನು. ಓ, ಗುಡ್ ಮಾರ್ನಿಂಗ್ ಟು ಬೋತ್ ಆಫ್ ಯು. ಗುಡ್ ಮಾರ್ನಿಂಗ್ ಮೈ ಸನ್. ಸಾಕು ಸಾಕು. ಹೇ, ಇಷ್ಟೊತ್ತಲ್ಲಿ ಎಂಥ ಗುಡ್ ಮಾರ್ನಿಂಗ್? ಈಗ ಹೇಳ್ತಾ ಇದೀಯಾ? ನೀನ್ ಸ್ನಾನ ಮಾಡೋದು ಎಷ್ಟೊತ್ತಿಗೆ? ಕಾಲೇಜ್ಗೆ ಹೋಗೋದು ಎಷ್ಟೊತ್ತಿಗೆ? ಯಾಕೋ ತುಂಬಾ ಬೋರ್ ಆಗ್ತಿದೆ ಡ್ಯಾಡಿ, ನಾನು ಇವತ್ತು ಕಾಲೇಜ್ಗೆ ಹೋಗಲ್ಲ. ಮುಟ್ಟಾಳ, ಬುದ್ಧಿ ಇದೆಯೇನೋ ನಿನಗೆ? ಡ್ಯಾಡಿ, ಇಷ್ಟು ಸಿಂಪಲ್ ವಿಷಯ ನಿಮ್ಗೆ ಅರ್ಥ ಆಗಲ್ವಾ? ಬುದ್ಧಿ ಇರೋ ತನಕ ದುಡ್ಡಿರಲ್ಲ, ದುಡ್ಡು ಬಂದ್ಮೇಲೆ ಬುದ್ಧಿ ಇರಲ್ಲ. ಅದ್ ನಿಮಗ್ ಗೊತ್ತಲ್ಲ. ಐ ವಾಂಟ್ 500 rupees. ಯಾಕೆ? ಎಂಥ ಪ್ರಶ್ನೆ ಕೇಳ್ಬಿಟ್ಟೆ ಡ್ಯಾಡಿ. ಏನ್ ತಗೋಬೇಕಾದ್ರೂ ಹಣ ಬೇಕೇ ಬೇಕು. ನಿಮ್ಮ ಸಂತೋಷಕ್ಕೋಸ್ಕರ ಮಕ್ಕಳು ಹುಡ್ತಾರೆ ಅನ್ನೋದು ಗೊತ್ತಿದೆಯಾ ಹೊತ್ತು ಮಕ್ಕಳ ಸಂತೋಷಕ್ಕೋಸ್ಕರ ಹಣ ಬೇಕು ಅನ್ನೋದು ನಿಮಗ್ ಗೊತ್ತಿಲ್ಲ ಅಲ್ಲ? ಓ, ಮಕ್ಕಳು ಅನ್ಬಿಟ್ಟೆ. ನಿನಗಿರೋದು ನಾನೊಬ್ನೇ ಮಗ ಅಲ್ವಾ? ಮುಚ್ಚು ಬಾಯ್. ಬಾಯಿ ಮುಚ್ಚೋಕೆ 500 ರೂಪಾಯಿ ಕೇಳ್ತೀನಿ. ಡೂಯಿಂಗ್. ಗಿವ್ ಡಾರ್ಲಿಂಗ್. ಈಗಿನ ಕಾಲದ ಚಿಲ್ಡ್ರನ್ಸ್ಗೆ ಎಷ್ಟೋ ನೆಸೆಸಿಟಿ ಇರುತ್ತೆ. ಯಾಕೆ ಅಂತ ಕೇಳದೆ ಕೊಟ್ಬಿಟ್ರೆ ನಮಗೂ ರೆಸ್ಪೆಕ್ಟ್ ಸಿಗುತ್ತೆ. ಗಿವ್ 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 ಡಾರ್ಲಿಂಗ್. ಆಹಾ ಮಮ್ಮಿ, ನಿನ್ನ ರೆಸ್ಪೆಕ್ಟ್ಗೆ ನನ್ನ ರೆಸ್ಪೆಕ್ಟ್. ಈ 500 ರೂಪಾಯಲ್ಲಿ 100 ರೂಪಾಯಿ ನಿನ್ನ ಆಶ್ರಮಕ್ಕೆ ಚಂದಾ ಬಾಪ್ತು. ಥ್ಯಾಂಕ್ ಯು ಮೈ ಸನ್. ಸಾಕು ಸಾಕು, ಹೊತ್ತಾಯ್ತು, ನಡಿ ಹೋಗೋಣ. ಬನ್ನಿ. ಮೈ ಡಿಯರ್ ಲೇಡೀಸ್ ಅಂಡ್ ಕ್ಲಬ್ ಮೆಂಬರ್ಸ್, ಗುಡ್ ಈವ್ನಿಂಗ್ ಫಾರ್ ಎವ್ರಿಬಡಿ, ಆಲ್ ಹಸ್ಬೆಂಡ್ಸ್ ಆಫ್ ಎವರ್ ಲೇಡೀಸ್. ಗೋಪಿ, ಅಕ್ಕ, ಇವತ್ತು ರಾಖಿ ಹಬ್ಬ ಅಲ್ವಾ? ಈ ದುಡ್ಡು ತಗೊಂಡು ನಿನ್ ತಮ್ಮನ್ಗೊಂದ್ ಒಳ್ಳೆ ರಾಖಿ ತಗೊಂಬಾ. ಇದಕ್ಕೋಸ್ಕರ ನಾ ಅಪ್ಪನ ಹತ್ರ ಅಷ್ಟೊಂದು ಕಿತ್ತಾಡಿದ್ದು? ಹೌದು, ನೀನ್ ಯಾಕೆ ಇವತ್ತು ಕಾಲೇಜ್ ಹೋಗ್ಲಿಲ್ಲ? ಅಯ್ಯೋ ಅಕ್ಕ, ಆ ಡ್ಯಾಡಿಗ್ ಬುದ್ಧಿ ಇಲ್ಲ ಅಂದ್ರೆ ನಿಂಗೂ ಬುದ್ಧಿ ಇಲ್ವಾ? ಇವತ್ ಸಂಡೇ ಹಾಲಿಡೇ. ಓಹ್, ಅಲ್ಲ ಕಣೋ, ಬೇಕು ಅಂತ ಅಪ್ಪನ ಮನಸ್ಸು ಯಾಕೋ ನೋಯಿಸ್ದೆ. ನಿನ್ ಕಷ್ಟ ನೋಡ್ಲಾರ್ದೆ. ಗೋಪಿ, ಹಾ ಸರಿ ಸರಿ, ಇದೆಲ್ಲ ದೊಡ್ಡವ್ರ ವಿಷಯ, ನಿಂಗೆ ಅರ್ಥ ಆಗಲ್ಲ. ಹೋಗಿ ನಿನ್ ಕೆಲ್ಸ ನೋಡು. ಅಬ್ಬಾ, ಆಗ್ಲೇ ದೊಡ್ಡವನಾಗ್ಬಿಟ್ಟೇನೋ? ನಿನ್ನೆವರೆಗೂ ತಪ್ಪೆಜ್ಜೆ ಹಾಕ್ತಿದ್ದ ಆ ನನ್ ತಮ್ಮನ ನೀನು? ಹೌದಕ್ಕ, ಚಿಕ್ಕ ವಯಸ್ಸಲ್ಲಿ ನೀರಿಗೆ ಬೀಳ್ತಿದ್ದೆ ನನ್ನ ಕಾಪಾಡ್ದೋಳು ನೀನೇ ತಾನೆ. ಇಷ್ಟು ದೊಡ್ಡ ಮನೇಲಿ ಅಪ್ಪ ಅಮ್ಮ ಇಬ್ರು ಇದ್ರು ಅನಾಥನಾಗಿ ಬೆಳೀತಿದ್ದೆ ನನಗೆ ಪ್ರೀತಿ ತೋರಿಸ್ದೆ. ನೀನೇನ್ ತಪ್ಪು ಮಾಡ್ದೆ ಅಂತ ಇವ್ರು ನಿನಗೆ ಶಿಕ್ಷೆ ಕೊಡ್ತಿದಾರಕ್ಕ. ಅವ್ರಿಗೆ ನಾನಂದೆ, ಇನ್ಯಾರಕ್ಕ ಬುದ್ಧಿ ಕಲ್ಸೋದು? ಹಾಗಲ್ಲ ಗೋಪಿ. ನೋಡಕ್ಕ, ನೀನೇನು ಮಾತಾಡ್ಬೇಡ, ನನಗ್ ತುಂಬಾ ಹೊಟ್ಟೆ ಹಸಿತಾ ಇದೆ. ಮೊದ್ಲು ಹೋಗಿ ತಿಂಡಿ ತಗೊಂಬಾ. ಹಾ, ಈ ದುಡ್ಡಿಟ್ಕೋ. ನಾಳೆ ಬಂದ್ಬಿಡು, ದುಡ್ಡೆಲ್ಲ ಕೊಟ್ಬಿಡ್ತೀನಿ. ದುಡ್ಡೆಲ್ಲ ಐತದಕ್ಕ, ವಿಶ್ವಾಸ ಇರ್ಬೇಕು. ನನಗೂ ಸ್ವಲ್ಪ ಹಾಲು ಕುಡಿಸ್ತೀಯಾ? ನೀನ್ ಸತ್ತು ನನ್ನ ಮಗನಾಗ ಹುಟ್ಟು ಆವಾಗ ಕುಡಿಸ್ತೀನಿ ಹಾಲು. ಎಲ್ಲ ಚಿಣಿಮಿಣಿ, ನಾನು ನಿನಗೆ ಮಗನಾಗ ಹುಟ್ಟಬೇಕಾ? ಹೌದು, ನಾನು ನಿನ್ ತಾಯಿಗ್ ಸಮಾನ. ನೀನು ನನಗ್ ಹುಟ್ಟೋ ಮಕ್ಕಳ ತಾಯಿ ಆಗ್ತೀಯ ಅನ್ಕೊಂಡಿದ್ದೀನಿ. ಬೇವರ್ಸಿ ನನ್ ಮಗನೇ, ಈ ಊರಲ್ಲಿರೋ ಹುಡುಗಿರೆಲ್ಲ ನೀನ್ ಹೆಂಡ್ತಿರೇನು?
ಕೊಟ್ಟಾನೆ ಬಿಡೋ ಬಿಡೋ ಒಂಟಿ ಹೆಣ್ಣನ್ ಬಿಟ್ಬಿಟ್ಟು ಹೋಗ್ಬೇಡ ಗುರು. ಆ ಹಳೆ ಬೇವಸಿ ನನ್ ಮಗ ಮತ್ತೆ ಬಂದ್ಬಿಡ್ತಾನೆ. ಅದಕ್ಕೋಸ್ಕರ ನಿನ್ ಕಾವಲಿರ್ಬೇಕಾ? ಇಲ್ಲ ಗುರು, ಡಬಲ್ ರೈಡು ಮೇನ್ ರೋಡ್ ವರ್ಗು. ಸರಿ ಕೂತ್ಕೋ. ಅದಪ್ಪ ನನ್ ಗುರು ಅಂದ್ರೆ. ಆಲಮ್ಮ ಆಲ. ಶಟ್ ಅಪ್. ಹಳೆ ಅಭ್ಯಾಸ ಗುರು. ರೈಟ್ ರೈಟ್. ತಿಪ್ಪೇಶ ಅಂತ ನಮ್ಮಪ್ಪ ನಂಗೆ ಯಾಕೆ ಹೆಸರಿಟ್ಟವನೇ ಗೊತ್ತೇನ್ರೋ? ತಿಪ್ಪೆಗೆ ಹೆಸರು ತಪ್ಪು ಮಾಡದೆ ಬದುಕ್ತಾನೆ ಅಂತ. ಅದ್ ಸರಿ, ಹೊಸದಾಗಿ ಇವತ್ತು ಎಷ್ಟು ಜನ ಕೆಲಸ ಸೇರಿರೋದು? 11 ಜನ. 11 ಜನ. 1 3 6 8 10 11 13 14 20. ಲೈ ಸೈನ್ ಮಾಡೋ ಇಲ್ಲಿ. ಲೈ ನೀನ್ ಯಾಕೋ ಇಲ್ಲಿಗೆ ಬಂದೆ? ನಿನ್ಗೇನ ಕೆಲಸ ಇಲ್ಲಿ? ನಮ್ಮಪ್ಪ ನನ್ಗೆ ರಂಗ ಅಂತ ಯಾಕೆ ಹೆಸರಿಟ್ಟಿದ್ದಾನೆ ಗೊತ್ತಾ? ಯಾವನೇ ನನ್ ಮಗ ತಪ್ಪು ಮಾಡ್ಲಿ ಅವನ್ನ ಮಂಗನ್ ಮಾಡೋ ಅಂತ. ಲೈ ನನ್ ತಂಟೆಗೆ ಬರ್ತೀಯನೋ? ತಪ್ಪು ಮಾಡಿದ್ರೆ ನಿಮ್ಮ ಅಪ್ಪನ ತಂಟೆಗೂ ಬರ್ತೀನ ತಿಪ್ಪ. ಏನ್ರಯ್ಯ ಬುದ್ಧಿ ಇಲ್ಲ ನಿಮ್ಗೆ? ಈ ತಿಪ್ಪೆ ಬುದ್ಧಿ ತಿಪ್ಪಯ್ಯ ತಪ್ಪು ಲೆಕ್ಕ ಬರ್ದು ನಿಮ್ಗೆಲ್ಲ ಅರ್ಧಂಬರ್ಧ ಸಂಬಳ ಕೊಡ್ತಾ ಇದ್ದಾನೆ. ಬೇವಾರ್ಷಿ ನನ್ನ ಮಗನೇ, ಯಾಕೆ ಹಿಂಗ್ ಮಾಡ್ತೀಯ ಅಂತ ಕೇಳೋ ಧೈರ್ಯ ಇಲ್ಲ ನಿಮ್ಗೆ? ಹಾಗಾದ್ರೆ ಕೂಗಿ ತಿಪ್ಪಯ್ಯ ತರ್ಲೆ ತಿಪ್ಪಯ್ಯ, ತಿಪ್ಪೆ ಗುಂಡಿ ತಿಪ್ಪಯ್ಯ ಸರ್ ನಾನ್ ಸೆನ್ಸ್. ಇದೇನ್ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡ್ರ ದೊಂಬರಾಟ ಅಂತ ತಿಳ್ಕೊಂಡ್ರ? ಸರ್ ಈ ತಿಪ್ಪಯ್ಯ ಏನ್ ಮಾಡ್ದ ಅಂತ ಗೊತ್ತಿಲ್ಲ ಸರ್ ನಿಮ್ಗೆ. ಬಾರೋ ಇಲ್ಲಿ. ಇವನು ಅವ್ನ್ ಟೇಬಲ್ ಕೆಳಗೆ ಹೊತ್ಕೊಂಡಿರುವಾಗ್ಲೇ ಅವ್ನು ಹೋಗ್ತೇನು ಅಂತ ನಂಗೆ ಅರ್ಥ ಆಯ್ತು. ರಂಗ ಸರ್ ಇನ್ಮೇಲೆ ನೀನ್ ಬಟ್ವಾಡ ಮಾಡು. ಥ್ಯಾಂಕ್ ಯು ಸರ್. ಸರ್ ನಾನು ನೀನ್ ನನ್ ಜೊತೆಲ್ ಬಾ. ಏನ್ ಗುರು ಇಷ್ಟೊಂದು ಪುಸ್ತಕ ಓದ್ಬೇಕಾ ನೀನು? ಓದಿದ್ದು ಆಯ್ತು, ಪರೀಕ್ಷೆಗೆ ಬರ್ದಿದ್ದು ಆಯ್ತು. ಪಾಸ್ ಆಗ್ತೀಯಲ್ಲ? ಫಸ್ಟ್ ಕ್ಲಾಸ್. ನಾನ್ ಕೇಳೋ ಪ್ರಶ್ನೆಗೆ ನೀನ್ ಉತ್ತರ ಹೇಳಿದ್ರೆ ಫಸ್ಟ್ ಕ್ಲಾಸೇ. ತಾಳಿ ಕಟ್ಟೋಕ್ ಮುಂಚೆನೆ ಪ್ರಶ್ನೆ ಕೇಳೋ ಲೆವೆಲ್ಗೆ ಬಂದ್ಬಿಟ್ಯಾ? ಕೇಳು. ನಿನ್ಗೆ ಹುಲ್ ಕುಯ್ಯಕ್ ಬರುತ್ತಾ? ಹುಲ್ಲ? ಪೆರಣಿ ತಟ್ಟಕ್ ಬರುತ್ತಾ? ಇಲ್ಲ. ಹಾಲ್ ಕರಿಯಕ್ ಬರುತ್ತಾ? ಬರಲ್ಲ. ಬರಲ್ಲ ಬರಲ್ಲ ಬರಲ್ಲ. ಇನ್ನೇನ್ ಬರುತ್ತೆ ನಿನ್ಗೆ? ಬರತ್ತ ತೋರಿಸ್ತೀನಿ. ಬೇಡ ಗುರು. ಪ್ಲೀಸ್. ಪೋಲಿ. ಗೋಪಿ ಗೋಪಿ, ಛೀ 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 ಛೀ, ರೂಮ್ನ ನೀಟಾಗಿ ಇಟ್ಕೊಳ್ಳಲ್ಲ, ಯಾವಾಗ್ಲೂ ಹೀಗೆ ಎಳೆ ಮಕ್ಕಳ ಥರ. ಛೇ. ಅಕ್ಕ ಅಕ್ಕ ಅಕ್ಕ, ಬೇಗ ರಾಖಿ ಕಟ್ಟಕ್ಕ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಪರೀಕ್ಷೆ ಮುಗ್ದೋಯ್ತಲ್ಲ, ಇನ್ನೆಂತ ಅರ್ಜೆಂಟಾ? ನಾನೊಂದು ಹೊಸ ಕೋರ್ಸ್ ಸೇರ್ಕೊಂಡಿದ್ದೇನೆ, ತುಂಬಾ ಸ್ಟಡಿ ಮಾಡ್ಬೇಕಾಗಿದೆ. ಅಯ್ಯೋ ಪಾಪ, ನಿನ್ ಸ್ಟಡೀಸು ಪಾರ್ಕ್ ನಲ್ಲೋ ರೆಸ್ಟೋರೆಂಟ್ ನಲ್ಲೋ ಇಲ್ಲ ಯಾವ್ದಾದ್ರೂ? ಏನಕ್ಕ ನೀ ಹೇಳ್ತಿರೋದು? ನಾನ್ ಹೇಳ್ತಿರೋದು ಹೊಸ ಕೋರ್ಸ್ ವಿಷಯ ಕಣೋ. ನೀನ್ ಪಾಸ್ ಆದ್ರೆ ನಂಗೇನ್ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ. ಹಾಗಾದ್ರೆ
ನನ್ಗೊಬ್ಬ ಪುಟ್ಟ ಅಳಿಯನ್ ಕೊಡ್ತೀಯಾ? ಅಳಿಯನ ಅದೇಗೆ? ಹೀಗೆ. ಓ ಪ್ಲೀಸ್ ಫೋಟೋ ಕೊಡಕ ಅಕ್ಕ, ಫೋಟೋ ಕೊಟ್ಬಿಡಕ. ಈ ಫೋಟೋ ಇಟ್ಕೊಂಡು ನಂಗೆ ತುಂಬಾ ಕೆಲಸ ಇದೆ. ದನ ತುಳಿಬೇಕು, ಹಾಲ್ ಕರಿಬೇಕು, ಬೆರಣಿ ತಟ್ಬೇಕಕ್ಕ. ಅಷ್ಟೊಂದ್ ಕೆಲ್ಸ ಇದೆಯಾ? ಇದೆಲ್ಲ ಗಂಡಸು ಮಾಡೋ ಕೆಲ್ಸ ಅಲ್ಲ. ಆ ಹುಡುಗಿನ ಇಲ್ಲಿಗೆ ಕರ್ಕೊಂಡ್ ಬಾ, ನಾನೇ ಅವಳಿಗೆ ಟ್ರೈನಿಂಗ್ ಕೊಡ್ತೀನಿ. ಅದ್ ಸರಿ, ಯಾರ ಈ ಹುಡುಗಿ? ನೀನೇನು ಕೋಪ ಮಾಡ್ಕೋಕೂಡ್ದು. ಇವಳು ಹಾಲ್ ಮಾರೋ ಹುಡುಗಿ, ಹಾಲಿನ ಪುಟ್ಟಮ್ಮ ಅಂತ. ತಂದೆ ತಾಯಿಲ್ಲ ತಬ್ಲಿ, ಆದ್ರೆ ಹಾಲ್ನಷ್ಟೇ ನಿರ್ಮಲವಾದ ಮನಸ್ಸು. ನಿನಗಿಷ್ಟ ಆಯ್ತು ತಾನೆ? ನೀನ್ ಯಾವತ್ತೂ ತಪ್ಪು ನಿರ್ಣಯ ತಗೊಳ್ಳಲ್ಲ ಅಂತ ನನಗ್ ಗೊತ್ತು. ತುಂಬಾ ಥ್ಯಾಂಕ್ಸ್ ರಾಖಿ ಕಟ್ಟಕ. ಗೋಪಿ, 100 ವರ್ಷ ಸಂತೋಷವಾಗಿ ಸುಖವಾಗಿರು. ಅಯ್ಯೋ ಅಯ್ಯೋ ಅಯ್ಯೋ, ನಟದೃಷ್ಟ ಮುಂಡೆ ಇದೆ. ನೀನು ನನ್ನ ಮಗನ ಕೈಗೆ ಹಾಕಿ ಕಟ್ಟು. ಮಮ್ಮಿ, ಅದು ಸ್ನೇಕ್, ಪಾಯ್ಸನ್, ಡೇಂಜರು. ಮಮ್ಮಿ, ಇದುವರೆಗೆ ಅಕ್ಕನೇ ನನ್ನ ಕೈಗೆ ರಾಖಿ ಕಟ್ಟಿರೋದು, ಅದಕ್ಕೆ ನಾನು ಇಷ್ಟು ಚೆನ್ನಾಗಿರೋದು. ಅಯ್ಯೋ, ಅವಳದು ಬ್ಯಾಡ್ ಹ್ಯಾಂಡ್ ಕಣೋ, ಅನ್ಲಕ್ಕಿ. ಮಮ್ಮಿ, ಗುಡ್ಡು ಬ್ಯಾಡು ಅನ್ನೋದು ಹುಟ್ಟಿಂದ ಬರೋದಿಲ್ಲ, ಅವರವ್ರ ಗುಣದಿಂದ ನಡವಳಿಕೆಯಿಂದ ಬರುತ್ತೆ. ಗುಣದಲ್ಲಿ ನಮ್ಮ ಅಕ್ಕ ಚಿನ್ನ. ಚಿನ್ನ? ಗೋಲ್ಡ್? ನೋ ಗೋಲ್ಡ್, ರೋಲ್ಡ್ ಗೋಲ್ಡ್. ಮಮ್ಮಿ, ಅಯ್ಯೋ, ನೋ ರೆಸ್ಪೆಕ್ಟ್, ನೋ ರೆಸ್ಪೆಕ್ಟ್. ಗೋಪಿ, ಇದಕ್ಕೆ ಯಾಕೆ ಅಮ್ಮನ್ ಮನಸ್ಸು ನೋಯಿಸ್ತೀಯ? ತೆಗೆದ್ಬಿಡೋದನ್ನ. ಅಕ್ಕ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನನಗೂ ಚೆನ್ನಾಗಿ ಗೊತ್ತು. ಈ ಅಜ್ಞಾನಿಗಳು ನಿನ್ನ ಮನಸ್ಸು ತೋಯಿಸ್ತಾರೆ ಅಂತ ನಾನು ನಿನ್ನ ಮನಸ್ಸು ತೋಯಿಸ್ಲಾ? ಗೋಪಿ, ಅಕ್ಕ, ನನ್ನ ಫ್ರೆಂಡ್ಸ್ ಎಲ್ಲ ನನ್ಗೋಸ್ಕರ ಕಾಯ್ತಿರ್ತಾರೆ. ನಾನೇನ್ ಬರ್ತೀನಿ. ಸ್ವಾಮಿ, ನನ್ನ ತಮ್ಮನ್ ಕಾಪಾಡು. ಅಪ್ಪ ಅಮ್ಮ ಇದ್ರು, ಅನಾಥಳಾಗಿರೋ ನನಗೆ ಅವನೊಬ್ಬನೇ ಆಸರೆ. ಬೇಕಾದ್ರೆ ನನ್ ಪ್ರಾಣ ತಗೋ, ಅವನ್ನ ಉಳಿಸ್ಬಿಡು ಸ್ವಾಮಿ. ಗೋಪಿ, ನಾನ್ ಮಾಡಿದ ಪೂಜೆ, ನಾನ್ ಮಾಡಿದ ಪುಣ್ಯ, ನೀನ್ ಜೀವಂತ ಉಳ್ಕೊಂಡೆ. ನಾನು ಆವತ್ತೇ ಬಡ್ಕೊಂಡೆ, ಆ ಡೆವಿಲ್ ಕೈಯಲ್ಲಿ ರಾಖಿ ಕಟ್ಟಿಸ್ಕೋಬೇಡವೋ ಅಂತ. ಈಗ ಹ್ಯಾಂಡಿಕಪ್ ಆಗ್ಬಿಟ್ಟಿಯಲ್ಲೋ. ಅಮ್ಮ, ಇಷ್ಟು ವಯಸ್ಸಾದ್ರೂ ನಿನ್ಗಿನ್ನೂ ಬುದ್ಧಿ ಬಂದಿಲ್ವಲ್ಲ? ಅಕ್ಕ ರಾಖಿ ಕಟ್ಟಿದ್ದು ಈ ಕೈಗೆ, ಅದಕ್ಕೆ ಈ ಕೈ ಉಳ್ಕೊಂಡಿದೆ. ಇಂಥ ಅನಾಹುತ ಆಗತ್ತೆ ಅಂತ ಗೊತ್ತಿದ್ದಿದ್ರೆ 2 ಕೈಗೂ ರಾಖಿ ಕಟ್ಟಿಸ್ಕೊತಿದ್ದೆ. ಅಯ್ಯೋ, ಏನೇ ಮಾಡಿ ನನ್ನ ಮಗನ ಕೈ ನಿನ್ನಿಂದ ಬ್ರೋಕನ್ ಆಗಿರೋದು ಸಾಲದು ಅಂತ ಅವನ್ನ ನನ್ ಮೇಲೇನೆ ಎತ್ತಿ ಕಟ್ತೀಯೇನೆ? ಚಿಕ್ಕಮ್ಮ, ನನ್ನ ತಮ್ಮನಿಗೆ ಹೇಗಿದೆ ಚಿಕ್ಕಮ್ಮ? ತಮ್ಮ ಅಂದ್ರೆ ನಾಲಿಗೆ ಕಟ್ ಮಾಡ್ತೀನಿ. ನಡಿಯೇ ಮನೆ. ಏನಮ್ಮ ಏನಮ್ಮ ಇದು? ಏನ? ನಿನ್ ತಂಗಿ ದರಿದ್ರ ನನಗ್ ವಕ್ರಿಸಿದೆ. ಅವಳ ಜೊತೆಯಲ್ಲೇ ಇವಳು ಡೆಡ್ ಆಗಿದ್ದಿದ್ರೆ ನನಗ್ ಬೇಡನೆ ರಿಲೀಸ್ ಆಗಿರೋದು. ಲಕ್ಷ್ಮಿ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ನಿನ್ ತಂದೆ ಮನಸ್ಸು ಈ ಜನ್ಮದಲ್ಲಿ ಬದಲಾಗುತ್ತೋ ಇಲ್ವೋ? ನನಗೂ ಅವಳು ಕಂಡ್ರೆ ಆಗಲ್ಲ, ನನ್ನ ಹೆಂಡತಿಗೂ ಅವಳು ಕಂಡ್ರೆ ಆಗಲ್ಲ ಅಂತ ನಿನಗೆ ಗೊತ್ತೇ ಇದೆ. ನಮಗಿರೋದೊಬ್ಬನೇ ಮಗ, ಅವನಿಗೆ ಸ್ವಲ್ಪ ನೋವಾದ್ರೂ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಗೋಪಿ ನಿನಗ್ ಹೇಗ್ ಮಗನೋ, ಲಕ್ಷ್ಮಿನೂ ಹಾಗೆ ನಿನಗ್ ಮಗಳು. ಅವಳಿಗೆ ನೋವಾದ್ರೆ ನಿನಗ್ ಸಂಕಟ ಆಗೋದಿಲ್ಲ? ಒಂದೇ ಬಳ್ಳಿಲ್ ಹುಟ್ಟಿದೆ 2 ಹೂಗಳು, ಇದು ಬೇರೆ ಅದು ಬೇರೆ ಹೇಗಾಗತ್ತೆ? ಯಾಕಾಗಲ್ಲ? ಅವಳು ದುರದೃಷ್ಟದಿಂದ ಹುಟ್ಟಿದ್ದು. ಅಯ್ಯೋ ಅವಿವೇಕಿ, ನಿನ್ನ ಬುದ್ಧಿಗೆ ಮಂಕುತನ ಕವಿದಿದೆ. ಮಹಾಲಕ್ಷ್ಮಿ ಅಂತ ಹೆಂಡತಿನ ಕಳ್ಕೊಂಡಿಯಲ್ಲ, ಅದು ನಿನ್ನ ದುರದೃಷ್ಟ. ಮಗು ಹುಟ್ಟಿದ್ದ ಹಾಗೆ ಕೋಟ್ಯಾಧೀಶ್ವರನಾದಿಯಲ್ಲ, ಅದು ಲಕ್ಷ್ಮಿ ಅದೃಷ್ಟ. ಅಂತ ಭಾಗ್ಯಲಕ್ಷ್ಮಿನ ಮನೆ ಆಳುಗಳಿಗಿಂತ ಕೀಳಾಗಿ ನೋಡ್ಕೋತಾ ಇದ್ದೀರಲ್ಲ ಮನುಷ್ಯರ ನೀವು. ಹುಟ್ಟೋವಾಗ್ಲೇ ಜನ್ಮ ಕೊಟ್ಟು ತಾಯಿ ಪ್ರಾಣನ ನುಂಗ್ಬಿಟ್ಲಲ್ಲ, ಅವಳು ಭಾಗ್ಯಲಕ್ಷ್ಮಿನಾ? ನಾನ್ ನನ್ನ ಸೀತೆಯನ್ನು ಎಷ್ಟು ಪ್ರೀತಿಸಿದೆ, ನನ್ನ ಭಾಗದ ದೇವತೆ ಅಂತ ತಿಳ್ಕೊಂಡಿದ್ದೆ.
ನನ್ನ ಬದುಕಿನ ಸರ್ವಸ್ವ ಅಂತ ತಿಳ್ಕೊಂಡಿದ್ದೆ. ಆಹಾ ಆಹಾ ನಿನಗ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇರೋದೇ ನಿಜವಾಗಿದ್ದಿದ್ರೆ ಸೀತೆ ಸತ್ 1 ವರ್ಷದಲ್ಲೇ ಇನ್ನೊಂದು ಮದುವೆ ಯಾಕೆ ಮಾಡ್ಕೋತಿದ್ದೆ ನೀನು? ಆ ಮಗುಗ್ ಮಲ್ತಾಯಿನ ಯಾಕೋ ತರ್ತಿದ್ದೆ ನೀನು? ನೀನ್ ಮಾಡಿದ ಕೆಲಸದಿಂದ ನನ್ ತಂಗಿ ಆತ್ಮಕ್ ಶಾಂತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ಯಾ? ಅದು ನನ್ನ ಸ್ವಂತ ವಿಷಯ ಅಂತೀನಿ, ಅದ್ರಲ್ಲಿ ತಲೆ ಹಾಕೋದಕ್ಕೆ ನನ್ಗೆ ಹಕ್ಕಿಲ್ಲ ಅಂತೀನಿ. ಯಾಕೆ ಹಕ್ಕಿಲ್ಲ? ನನ್ ತಂಗಿ ಸತ್ ತಕ್ಷಣ ನಮ್ ಸಂಬಂಧನೂ ಸತ್ ಹೋಗತ್ತೇನು? ಅವಳು ಮಗಳಿನ್ನೂ ನಿಮ್ಮನೇಲೆ ಬೆಳೀತಾ ಇದ್ದಾಳೆ. ಆ ಮಗಳ ಮೇಲೆ ನಿನ್ಗೆ ಅಷ್ಟೊಂದು ಅಕ್ರೆ ಇರೋದಾದ್ರೆ ಕರ್ಕೊಂಡೋಗಿ ಇವತ್ತೇ ನಿನ್ ಜೊತೆಲಿ. ಕರ್ಕೊಂಡು ಹೋಗ್ತೀನಿ, ಖಂಡಿತ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅನಾಥಳಾಗಲ್ಲ. ನಮ್ಮ ಮನೆ ಮಹಾಲಕ್ಷ್ಮಿಯಾಗಿ ನನ್ನ ಸೊಸೆಯಾಗಿ ಕರ್ಕೊಂಡು ಹೋಗ್ತೀನಿ. ಮನುಷ್ಯತ್ವ ಅನ್ನೋದೇನಾದ್ರೂ ಇದ್ರೆ ಹಸೆ ಮನೆ ಮೇಲೆ ಕೂತ್ಕೊಂಡು ಧಾರೆ ಏರ್ಕೊಡು. ಇಲ್ಲ ಅಂದ್ರೆ ಯಾರಾದ್ರೂ ಪುಣ್ಯಾತ್ಮರು ಕನ್ಯಾದಾನ ಮಾಡ್ತಾರೆ. ಗುರು ಪುಟಿ, ಏನಾಗಿದೆ ನಿಂಗೆ? ಗರ್ಭ 10 ದಿನದಿಂದ ನೀನ್ ಕಾಣ್ಲಿಲ್ಲ, ಅದಕ್ಕೆ 10 ತಿಂಗಳು ಗರ್ಭಿಣಿ ಆಗಿದ್ದೀನಿ. ಹೌದು, ನಿಮ್ಗೇನಾಗಿದೆ ಗುರು? ಅಯ್ಯೋ, ನನ್ಗೆ ಯಾರು ಹೇಳಲೇ ಇಲ್ವಲ್ಲ. ಎಷ್ಟೇ ಆದ್ರೂ ನಾನು ಹಾಳು ಮಾರೋಳಲ್ವಾ? ನನ್ಗೆ ಯಾಕೆ ಹೇಳ್ತಾರೆ? ಪುಟ್ಟಮ್ಮ, ನಾನ್ ಕೈ ಇಲ್ದೇ ಇರೋ ಒಬ್ಬ ಅಂಗವಿಕಲ. ಈ ಕೈ ಇಲ್ದೇ ಇರೋ ಮದ್ವೆ ಆಗಿ ಏನ್ ಪ್ರಯೋಜನ? ದಯವಿಟ್ಟು ನನ್ನ ಮರ್ತು. ಚೆನ್ನಾಗಿ ಮಾತಾಡ್ತೀಯ ಗುರು. ನಾನ್ ಪ್ರೀತಿ ಮಾಡಿದ್ದು ನಿನ್ ಕೈನ, ಮೂಗ್ನ, ಬಾಯ್ನ ಅನ್ಕೊಂಡಿದ್ಯಾ? ನನಗ್ ಬೇಕಾಗಿರೋದು ನೀನು, ನಿನ್ ಮನ್ಸು. ನೀನೇ ಕೈ ಹಿಡಿದ್ರೇನು? ನನ್ಗಿಲ್ವಾ? ಇನ್ನು 4 ಹಸು ತರ್ತೀನಿ, ಹಾಲ್ ಮರಿ ನಿನ್ನ ಸಾಕ್ತೀನಿ. ಶಭಾಷ್ ಗೋಪಿ, ಒಳ್ಳೆ ಹುಡುಗಿನೇ ಆರಿಸ್ಕೊಂಡಿದ್ಯಾ. ಹೌದು, ಇವ್ರ್ಯಾರು? ನಮ್ಮ ಅಕ್ಕ. ಹಾಯ್ ಅತ್ಗೆ. ನಮಸ್ಕಾರ ಅತ್ಗೆ. ನಮಸ್ಕಾರ. ಹೌದು, ಅಷ್ಟೊಳಗೆ ಇದೇನಿದು? ಇದು ನನ್ ಮಗು ಅತ್ಗೆ. ನನ್ಗೆ ಮಕ್ಕಳನ್ನ ಇರ್ಬೇಕು ಅಂದ್ರೆ ಬಹಳ ಆಸೆ. ನಿಮ್ ತಮ್ಮನಿಗೆ ಸ್ವಲ್ಪ ಹೇಳ್ರಿ. ಕೈ ಇಲ್ವಂತೆ, ಮದ್ವೆ ಮಾಡ್ಕೊಳಲ್ವಂತೆ. ಹೌದು, ಮಕ್ಕಳನ್ನ ಇರ್ಬೇಕಾದ್ರೆ ಕೈಯಾಗ್ಬೇಕತ್ಗೆ. ಅಯ್ಯೋ 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 ಮಹಾಮಾರಿ, ಇಲ್ಲಿಗೂ ಬಂದ್ಬಿಟ್ಟಿದ್ದೇನೆ. ನನ್ ಮಗನ್ ಲೈಫ್ ನ ಹಾಳು ಮಾಡ್ಬೇಕು ಅಂತ ಡೆಸಿಷನ್ ತಗೊಂಡ್ಬಿಟ್ಟಿದ್ದೇನೆ. ಯಾರು? ಅತ್ತೆ ಮಾರು. ನಮಸ್ಕಾರ. ಯಾರೇ ಅತ್ತೆ? ಗೆಟ್ ಔಟ್, ನಡಿಯ. ಸರಿ ಸರಿ, ಇದೆಲ್ಲ ನನ್ನ ಹತ್ರ ಇಡ್ಕೋಬೇಡ. ಮೊದ್ಲೇ ಆಸ್ಪತ್ರೆಲಿ ಇದೀಯಾ, ಪಕ್ಕದ ಬೇಡ ಹತ್ತಿಸ್ಬಿಡ್ತೀನಿ. ನಡಿಯತ್ಗೆ ಹೋಗೋಣ. ಲೇಬರ್ ಫೆಲ್ಲೋಸ್ ನಡಿಯೋ, ಊಟ ಇಡ್ತೇನೆ. ನಾನಿಲ್ಲಿ ಹೆಂಡ ಕುಡಿದಿದ್ದೆ ಹೆಂಡತಿ ತರ ಕೂಗಾಡ್ತಿದ್ರೆ ನೀವೇನ್ರಿ ಡ್ರಂಕನ್ ಮಂಕಿ ತರ ವಿಸ್ಕಿ ಕುಡಿತಾ ಕೂತಿದ್ದೀರಾ? ಮೊದಲು ನನಗೆ ಸಮಾಧಾನ ಹೇಳಿ, ಆ ನಿಮ್ಮ ಮಗಳ ಪೀಡೆ ಯಾವಾಗ ಗೆಟ್ ಔಟ್ ಆಗುತ್ತೆ? ಲಕ್ಷ್ಮಿ ನನಗೆ ಇಷ್ಟವಾದ ಮಗಳು ಅಲ್ಲದೆ ಇದ್ರು ಊರಿಗೆಲ್ಲ ಗೊತ್ತು ಅವಳು ನನ್ನ ಮಗಳೇ ಅಂತ. ಇದ್ದಕ್ಕಿದ್ದಾಗ ಅವಳು ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗುತ್ತೆ. ಆ ಮೂರ್ತಿ ಏನೋ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಊರಿಗೆ ಹೋಗಿದಾನಲ್ಲ, ನೋಡೋಣ. ಪ್ರಸಾದು, ನೀನ್ ನನ್ನ ಮಾತಿಗೆ ಮರ್ಯಾದೆ ಕೊಡ್ತೀಯಾ ಅಂತ ನಂಬ್ಕೊಂಡು ನೀನ್ ಕೇಳ್ದೇನೆ ನಾನೊಂದು ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಪ್ಪ. ಅಪ್ಪ, ನಿನ್ ಮಾತಿಗೆ ಯಾವತ್ ನಾನು ಗೌರವ ಕೊಟ್ಟಿಲ್ಲ. ಹೇಳು. ಆ ನಂಬಿಕೆಯಿಂದಾನೆ ನನ್ ತಂಗಿ ಮಗಳನ್ನ ನಿನಗ್ ತಂದ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ತಂಗಿ ಮಗಳ? ಹಾ, ಯಾಕೋ ಹಾಗೆ ಕೇಳ್ತೀಯಾ? ನಮ್ ಸೀತೆ ಮಗಳು ಲಕ್ಷ್ಮಿ. ಲಕ್ಷ್ಮಿನೋ ಸರಸ್ವತಿನೋ ನಂಗೆ ಅವಳು ನೋಡಿದ್ದೇ ಜ್ಞಾಪಕ ಇಲ್ವಲ್ಲಪ್ಪ. ಅದಕ್ಕೇನು, ನೋಡೋದ್ರಾಯ್ತು. ನೋಡೋದು ಸರಿಪ್ಪ, ಹುಡುಗಿ ಹೇಗಿದ್ದಾಳೆ ಅಂತ. ನೋಡೋಕೆ ಕೆಂಪಾಗಿ ಮುದ್ದಾಗಿದ್ದಾಳೆ, ಅಗಲವಾದ ಕಣ್ಣುಗಳು. ಅವಳ ಕಿರೀಟ ತೋರಿಸಿ ತಾವೇ ಹೂವಿನ ಮೇಲೆ ಕೂರ್ಸಿದ್ರೆ ಹೆಸರಿಗೆ ತಕ್ಕ ಹಾಗೆ ಲಕ್ಷ್ಮಿ ಇದ್ದಾಗಿರ್ತಾಳ್ ಕಣೋ. ಅದ್ ಸರಿಪ್ಪ, ಹುಡುಗಿ ಚೂಟಿಯಾಗಿದ್ದಾಳ? ಚೂಟಿನ ಅರುಳ್ ಹೊರದಾಗ ಮಾತಾಡ್ತಾಳೆ, ಜಿಂಕೆ ಹಾಗೆ ಓಡಾಡ್ತಾಳೆ. ಅಷ್ಟೇ ಯಾಕೋ ನಿನ್ನ ಬುಗುರಿ ಆಡಿಸ್ದಂಗ ಆಡಿಸ್ತಾಳೆ. ಏನಪ್ಪ, ನೀ ಹುಡುಗಿನ ನೋಡ್ಬೇಕು ತಾನೆ? ಇರು, ಹಾ ತಗೋ ನೋಡು. ನಿನಗೊಂದು ಶುಭ ಸಮಾಚಾರ ಕಣೆ. ಏನ್ರಿ ಅದು? ನಮ್ಮ ಪ್ರಸಾದ್ಗೂ ನನ್ ತಂಗಿ ಮಗಳು ಲಕ್ಷ್ಮಿಗೂ ನಿಶ್ಚಿತಾರ್ಥ. ಏನು? ಏನ್ರಿ ಬಂತು ನಿಮ್ಗೆ? ಹುಟ್ಟಿದ ತಕ್ಷಣ ಅಮ್ಮನ್ ತಿನ್ಕೊಂಡ್ಲು, ಮನೆಯವರಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಲು. ಸಾಲದಕ್ಕೆ ಅವಳು ತವ್ರ ಮನೆಯವರೇ ಅವಳನ್ನ ಕೆಲಸದೊಳಗಿಂತ ಕಡಿಯಾಗಿ ನೋಡ್ಕೊತಾ ಇದ್ದಾರೆ. ಅಂತ ಹುಡುಗಿನ ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋದ? ಲಲಿತಾ, ಈ ಅಪವಾದ ಎಲ್ಲ ಸುಳ್ಳು ಅಂತ ನಿರೂಪಿಸಕ್ಕೆ ಕಣೆ ಅವಳನ್ನ ಈ ಮನೆಗೆ ಸೊಸೆಯಾಗಿ ತರ್ತಿರೋದು. ಈ ಸಂಬಂಧಕ್ಕೆ ನಾನು ಸತ್ರು ಒಪ್ಪೋದಿಲ್ಲ. ಪಂಚಾಯತಿ ಕಟ್ಟೆಲ್ ನಿಂತ್ಕೊಂಡ್ರೆ ಇಡೀ ಹಳ್ಳಿನೇ ನನ್ನ ಮಾತು ಕೇಳುತ್ತೆ. ಅಂತ ನನಗೆ ನೀ ಎದುರು ವಾದಿಸ್ತೀಯ? ಲಲಿತಾ, ಅವಳು ನನ್ನ ತಂಗಿ ಮಗಳು ಕಣೆ.
ನೋಡು, ನಾನು ಒಪ್ಪಿ ಆಯ್ತು, ನನ್ನ ಮಗ ಒಪ್ಪಿ ಆಯ್ತು. ಅವಳು ಈ ಮನೆಗೆ ಬಂದ್ಮೇಲೆ ನೀನೂ ಒಪ್ಕೋತೀಯ ಕಣೆ. ನಮಸ್ಕಾರ. 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 ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನು ಮತ್ತೆ ಪಂಚಾಯತಿಗೆ ಸೇರಿದ ಹಾಗಿದೆ? ಏನ್ ವಿಷಯ? ನಾವು ಹೋದ್ ತಿಂಗಳು ನಮ್ ಪಂಚಾಯತಿ ಕಟ್ಟೆನಲ್ಲಿ ಏನು ಅಂತ ತೀರ್ಮಾನ ಮಾಡಿದ್ವಿ. ನಮ್ ಹಳ್ಳಿನಲ್ಲಿ ಸಾರಾ ಅಂಗಡಿ ತೆಗಿಕೂಡ್ದು ಅಂತ ತಾನೆ? ಹೌದು. ಈಗ ಈ ರುದ್ರಯ್ಯ ಕೋರ್ಟ್ ನಿಂದ ಆರ್ಡರ್ ತಂದವನಂತೆ, ಸಾರಾ ಅಂಗಡಿ ತೆಗಿತಾರಂತೆ. ಕೋರ್ಟ್ ಆರ್ಡರ್ ಎಲ್ಲಿದೆ? ಇಲ್ಲಿದೆ, ತಗೊಳ್ಳಿ. ರುದ್ರ, ನಾನ್ ಬದುಕಿರೋವರೆಗೂ ನಮ್ಮ ಹಳ್ಳಿ ಜನ ಸುಲಿಗೆ ಮಾಡೋ ಇಂಥ ಸಾರಾಯಿ ವ್ಯಾಪಾರಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಿಲ್ಸ. ಯಾಕೋ ಗಾಡಿ ನಿಲ್ಸಿದ್ದು? ನನ್ನ ವ್ಯಾಪಾರ ನಿಲ್ಸಿದ್ದಕ್ಕೆ. ಊರ್ನಲ್ಲಿ ಸಾರಾಯಿ ಮಾರಬಾರ್ದು ಅಂತ ತೀರ್ಪು ಕೊಟ್ಟ ಅಲ್ಲ, ಅದಕ್ಕೆ ನನ್ ಪ್ರಾಣ ತೆಗೆಯೋದಕ್ಕೆ ಈ ಬಾಡಿಗೆ ಭಂಡ್ರನ್ ಕರ್ಕೊಂಬಂದ್ಯಾ? ನಿನ್ನಂಥ ಬಾಳ ಜನ ನೋಡಿದೀನಿ, ನನ್ನೇನು ಮಾಡಕ್ಕಾಗಲ್ಲ. ದಾರಿ ಬಿಡು. ದಾರಿ ಬಿಡ್ಬೇಕಾ? ಏಯ್ ಬಿಡ್ರ. ಬಾರೋ, ಬಾರೋ. ಅಪ್ಪ, ಪ್ಲೀಸ್ ಕಮ್. ಪ್ರಸಾದ್, ತಲೆಗೆ ತುಂಬಾ ಪೆಟ್ಟಾಗಿದೆ. ಅವರಿಗೆ ದೃಷ್ಟಿ ಬರುತ್ತೋ ಇಲ್ವೋ ಹೇಳೋದು ಬಹಳ ಕಷ್ಟ. ಅಯ್ಯಯ್ಯೋ, ಕಣ್ಣಿದ್ಯಾ ಅಲ್ವಾ ನಿನಗೆ? ಇದೆ, ಎರಡು ಮುದ್ದಾದ ಕಣ್ಣಿದೆ. ಅದನ್ನ ಭದ್ರವಾಗಿ ಮುಚ್ಕೊಂಡು ಬರ್ತಾ ಇದ್ದೀನಿ. ಕಣ್ಣು ಮುಚ್ಕೊಂಬರಕ್ಕೆ ನಿನ್ಗೆ ರೋಗ? ರೋಗ ಅಲ್ಲ, ಭಕ್ತಿ. ಕೆಲವು ಭಕ್ತರು ಕಣ್ಣು ಮುಚ್ಕೊಂಡೇ ತಿರುಗ್ತಾರೆ, ಕೆಲವು ಭಕ್ತರು ಕಣ್ ಬಿಟ್ಕೊಂಡು ತಿರುಗ್ತಾರೆ. ಬೆಳಗಾಗಿದ್ದು ಯಾವ ಗೂವೆ ಮುಖ ನೋಡಿದ್ನು? ಕಾಯಿ ಸಿಕ್ಕರೆ ಹೂ ಸಿಕ್ಕಿಲ್ಲ, ಹೂ ಸಿಕ್ಕರೆ ಕಾಯಿ ಸಿಕ್ಕಿಲ್ಲ. ಅಯ್ಯೋ ಅಯ್ಯಯ್ಯೋ, ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ನಿಮ್ಮ ಹತ್ರ ಇರೋದು ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರೋದು ನಿಮ್ಮ ಹತ್ರ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಪೂಜೆ ಮಾಡಿದ್ರಾಯ್ತು. ಹಾಗಂದ್ರೆ ನೋಡಿ, ನಿಮ್ಮ ಹತ್ರ ಕಾಯಿ ಇದೆ, ನನ್ನ ಹತ್ರ ಹೂ ಇದೆ. ಏನಂತೀರಾ? ಇರ್ಲಿ ಬಿಡಿ, ಪರವಾಗಿಲ್ಲ. ನಾನು ಭಕ್ತ, ನೀವು ಭಕ್ತೆ.
ಭಕ್ತರಲ್ಲಿ ಭೇದ ಇರಬಾರ್ದು. ಶುಭ ಕಾರ್ಯನ ಇಬ್ರು ಸೇರಿ ಮಾಡಿದ್ರೇನೆ ಒಳ್ಳೇದು. ಬನ್ನಿ ಬನ್ನಿರಿ, ಒಳ್ಳೇದಾಗುತ್ತೆ. ಅಯ್ಯಯ್ಯೋ ಪೂಜಾರ್ರೆ, ಭಕ್ತರು ಬರ್ತಿದ್ದಾಗೆ ಗುಡಿಗೆ ಬೀಗ ಹಾಕೊಂಡು ಹೋಗ್ತಾ ಇದ್ರಲ್ಲ. ಸಾರಿ, ವಿ ಡೋಂಟ್ ಓಪನ್ ದ ಡೋರ್ ಆಫ್ಟರ್ ಕ್ಲೋಸಿಂಗ್. ಕಮ್ ಟುಮಾರೋ. ಇವನು ಫಾರಿನ್ ರಿಟರ್ನ್ ಪೂಜಾರಿ ಅಂತ ಕಾಣುತ್ತೆ. ಮಂತ್ರನು ಇಂಗ್ಲಿಷ್ ಅಲ್ಲಿ ಹೇಳ್ತಾರಂತ ಕಾಣುತ್ತೀರಿ. ಈಗ ಏನ್ ಮಾಡೋದ್ರಿ? ಏನಾದ್ರೂ ಮಾಡೋಣ ಇರಿ. ನಿಮ್ ಕೈಯಲ್ಲಿರೋ ಕಾಯಿ ನನ್ ಕೈಲಿ ಕೊಡಿ. ಈಗ ನಿಮ್ ಕೈ ನನ್ ಕೈ ಕೆಳಗಡೆ ಇಡಿ. ಇಡಿ. ಈಗ ಕೂತ್ಕೊಳ್ಳಿ. ಈಗ ಹೊಡೀರಿ. ರೀ, ನೀವ್ ಎಷ್ಟ್ ಚೆನ್ನಾಗ್ ಹೊಡಿತೀರಿ. ಬರೀ ವಾಟರ್ ಕಾಯಿ. ಇಲ್ಲಿ ನೋಡಿ, ತೆಂಗಿನಕಾಯಿನಲ್ಲಿ ಹೂವು. ಆಹಾ, ಎಂಥ ಭಕ್ತಿ! ನೀವು ಸಾಕ್ಷಾತ್ ಮೀರಾದೇವಿ ಇದ್ದ ಹಾಗೆ. ನೀವು ನನ್ ತುಂಬಾ ಹೊಗಳ್ತೀರ ರೀ. ನಾನ್ ಏನೇ ಭಕ್ತೆ ಆದ್ರೂನು ತೆಂಗಿನಕಾಯಿ ಹೊಡೆಯೋದ್ರಲ್ಲಿ ನೀವೇ ತಾನೇ ಪ್ರತಿಭಾವಂತರು. ಭಕ್ತೆ, ಮಹಾಭಕ್ತೆ. ಮತ್ತೆ ಯಾವಾಗ ಬರ್ತೀರಾ ಈ ಗುಡಿಗೆ? ಶುಕ್ರವಾರ. ಹಾಗಾದ್ರೆ ನಾನು ಬರ್ತೀನಿ ಶುಕ್ರವಾರ. ಆವಾಗ ಕಾಯಿ ನಂದು, ಹೂ ನಿಂದು. ನೋಡೋಣ. ನೋಡೋಣ ಅನ್ಬೇಡಿ, ನೋಡ್ತಾ ಇರೋಣ ಅನ್ನು. ಆಯ್ತು. ಅಯ್ಯೋ, ನೋಡೋಣ ನೋಡೋಣ. ಏನ್ ನೋಡೋಣ? ಅಯ್ಯಯ್ಯೋ, ಹೆಸರು ಕೇಳೋದೇ ಮರ್ತೋಯ್ತಲ್ಲ. ಏನ್ರೀ? ಆ ರಾಕ್ಷಸಿ ಹೆಸರು ಹೇಳಿದ್ರೇನೆ ಕಷ್ಟ ಬರುತ್ತೆ ಅಂತಾರೆ. ಅಂತದ್ರಲ್ಲಿ ಅವಳನ್ನ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂದ್ರೆ ಈಗೇನಾಯ್ತು ನೋಡಿ. ಲಲಿತಾ, ಲಲಿತಾ, ಏನಾಗಿದೆಯಾ ಈಗ? ಇನ್ನೇನ್ರಿ ಆಗ್ಬೇಕು? ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಅವಳ ಮನೆ ಕಾಲಿಡೋಕ್ ಮುಂಚೆನೆ ನಿಮ್ ಕಣ್ಣು ಕಿತ್ಕೊಂಡ್ಬಿಟ್ಲಲ್ರಿ. ಹಾಗೆಲ್ಲ ನಮ್ ಕಷ್ಟಕ್ಕೆ ಇನ್ನೊಬ್ಬರನ್ನ ಹೊಣೆ ಮಾಡಬಾರ್ದು ಕಣೆ. ನಾವು ಶುಭ ಕಾರ್ಯಕ್ಕೆ ಹೋಗುವಾಗ ದೇವರಂತ ಹುಡುಗಿಗೆ ನೀನ್ ಹಿಡಿ ಶಾಪ ಹಾಕ್ದೆ ನೋಡು, ಅದರ ಫಲನೇ ಇದು. ಪ್ರಸಾದ್, ಏನಪ್ಪ ಪ್ರಸಾದ್, ನಾ ಹೇಳ್ದಾಗೆ ನೀನೇ ಹೋಗಿ ಆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ್ ಬಾಪ್ಪ. ಆಗ್ಲಪ್ಪ. ಲಕ್ಷ್ಮಿ, ಲಕ್ಷ್ಮಿ ನಿಂತ್ಕೋ. ಆಟೋ ಅರ್ಜೆಂಟಾಗಿ ರಾಜಾಜಿನಗರ್ ಹೋಗಿ, ಬೇಗ ಹೋಗಿ. ಲಕ್ಷ್ಮಿ, ಎಕ್ಸ್ಕ್ಯೂಸ್ ಮೀ. ಯಾರು ನೀವು? ಮನೆವರೆಗೂ ಬಂದ್ಬಿಟ್ರಿ. ಯಾರು ನೀವು? ಏನ್ ಮಾಡ್ತಿದ್ಯಾ? ಅಭಿಷೇಕ ಮಾಡ್ತಿದ್ಯಾ? ಸಾರಿ, ಸಾರಿ. ಏನಕ್ಕ? ನಾನು ಹೇಳಿಲ್ವಾ ಇವನೇ? ಅರೆ ನಾನು ನೋಡು, ಮನೆವರೆಗೂ ಬಂದ್ಬಿಟ್ಟಿದ್ದಾನೆ. ಲಕ್ಷ್ಮಿ, ಏನೋ ರಾಸ್ಕಲ್, ನಮ್ಮ ಅಕ್ಕನ ಹತ್ರ ತರಲೆ ಮಾಡ್ತಿದ್ಯಾ? ರೇ ರೇ ರೇ, ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಂಗೂ ಕೋಪ ಬರುತ್ತೆ, ಆದ್ರೆ ನಾನು ಹೊಡೆಯೋದಿಲ್ಲ. ಯಾಕಂದ್ರೆ ನಾನ್ ಮರ್ಯಾದಸ್ಥ. ಗೋಪಿ, ಯಾರೋ ಇದು? ಅಮ್ಮ, ನಾನು ಚಂದ್ರಶೇಖರಯ್ಯನವರ ಮೊದಲನೇ ಹೆಂಡತಿ ಸೀತಮ್ಮ ಅಂತಿದ್ರಲ್ಲ, ಅವ್ರ ಅಣ್ಣನ್ ಮಗ. ನಮ್ ತಂದೆ ನಿಮ್ ಯಜಮಾನರಿಗೆ ಒಂದು ಕಾಗದ ಕೊಟ್ಟು ಕಳ್ಸಿದ್ದಾರೆ. ಅದನ್ನ ಕೊಡೋಣ ಅಂತ ಬಂದ್ರೆ ನಿಮ್ ಮಗ ವಾರೇ ಡಿಕ್ಲೇರ್ ಮಾಡಿದ್ದಾರೆ. ಲೋ ಗೋಪಿ, ಮೂರ್ತಿ ಅವ್ರ ಮಗ ಕಣೋ, ನಿಮ್ಮ ಅಕ್ಕನ ಮದುವೆ ಮಾಡ್ಕೊಳಕ್ ಬಂದಿದ್ದಾನೆ. ಓಹ್, ಐ ಆಮ್ ವೆರಿ ಸಾರಿ ಭಾವ. ವಾಟ್ ಎ ಬಾಯ್ ಯು ಆರ್. ಯು ಸೆಂಡ್ ಟೆಲಿಗ್ರಾಮ್, ಐ ಸೆಂಡ್ ಕಾರ್ ಟು ಸ್ಟೇಷನ್. ಕಮ್ ಕಮ್ ಕಮ್. ನೀವು ನಡೀರಿ ಮಾವ, ನಾನ್ ತಗೊಂಡ್ ಬರ್ತೀನಿ. ಈ ಪತ್ರ ಕನ್ನಡದಲ್ಲಿ ಬರ್ದಿದ್ದಾನೆ, ಅದಕ್ಕೆ ನಾನೇ ಓದ್ಕೋತೀನಿ. ಓ, ಇಂಗ್ಲಿಷ್ ನಲ್ಲಿ ಇದ್ದಿದ್ರೆ ನಾನೇ ರೀಡ್ ಮಾಡ್ತಿದ್ದೆ. ಬಾ ಪ್ರಸಾದ್, ಸಂಕೋಚ ಪಟ್ಕೋಬೇಡ, ಇದು ನಿನ್ ಮನೆ ಇದ್ದ ಹಾಗೆ. ಕಮ್ ಕಮ್, ಶಿಡೌನ್ ಶಿಡೌನ್. ಏನು ಹೆದರ್ಕೋಬೇಡಿ ಭಾವ, ನಮ್ ತಾಯಿ ಕಡೆ ಆಸೆ ಅಮೆರಿಕದಲ್ಲಿ ಸೆಟ್ಲ್ ಆಗ್ಬೇಕು ಅಂತ. ಅದಕ್ಕೆ ಅಮೆರಿಕನ್ಸ್ ಕೂಡ ನಾಚ್ಕೊಳ್ಳೋ ಅಂತ ಇಂಗ್ಲಿಷ್ ಮಾತಾಡ್ತಾಳೆ. ಲಕ್ಷ್ಮಿ, ಎಕ್ಸೆಟ್ರಾ ಎಕ್ಸೆಟ್ರಾ ತಿಂಡಿಸ್ ಬೇಗ ಸಪ್ಲೈಸ್ ಮಾಡಮ್ಮ. ಪ್ರಸಾದ್, ಮೂರ್ತಿಗೆ ಹೇಗಿದೆ ಈಗ? ಇನ್ನು ಆಪರೇಷನ್ ಡೇಟ್ ಫಿಕ್ಸ್ ಮಾಡಿಲ್ಲ. ಬಾ ಲಕ್ಷ್ಮಿ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಸರ್ವಿಸ್ ಮಾಡಮ್ಮ. ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು.
ನೀನು ಇಲ್ಲೇ ಕೂತ್ಕೊಮ್ಮ, ನಾಚಿಕೆ ಗಿಚ್ಕೆ ಪಡ್ಬೇಡ. ಅದೆಲ್ಲ ಹಳೆ ಕಾಲ. ಇನ್ ಲುಕ್ಕು, ಔಟ್ ಲುಕ್ಕು, ಆನ್ ಲುಕ್ಕು ಎಲ್ಲ ಮಾಡ್ರನ್. ಈಗಿನ ಕಾಲದಲ್ಲಿ ತಿನ್ನೋ ಬ್ರೆಡ್ಗೂ ಮಾಡ್ರನ್ ಅಂತ ಹೆಸರಿಟ್ಟಿದ್ದಾರೆ. ಆಯ್ತಾಕ, ಮಾಡ್ರನ್ ಅಂದ್ರೆ ನಮ್ ತಾಯಿ ನೋಡ್ ತಿಳ್ಕೋಬೇಕು. ಯು ಚಿಲ್ಲಿ. ಚಿಲ್ಲಿ ಅಲ್ಲ, ಸಿಲ್ಲಿ. ಕರ್ಕೆಟ್. 1 ನಿಮಿಟ್, ನಮ್ ಹಸ್ಬೆಂಡ್ ಹತ್ರ ಕ್ಲೈಮೇಟ್ ನಲ್ಲಿ ಮಾತಾಡ್ಬೇಕು. ಬರ್ತೀನಿ. ಯಾಕೆ ಈ ಕ್ಲೈಮೇಟ್ ನಿಮ್ ತಾಯಿಗೆ ಇಷ್ಟ ಇಲ್ವಾ? ಕರ್ಮ, ಅದು ಕ್ಲೈಮೇಟ್ ಅಲ್ಲ, ಪ್ರೈವೇಟ್. ಈ ಮನೆ ನೋಡಿದ್ರೆ ಎಷ್ಟು ವಿಚಿತ್ರವಾಗಿ ಕಾಣ್ತಿದೆ ಅಲ್ಲ? ವಿಚಿತ್ರ ಏನಿಲ್ಲ, ಇದು ಹೀಗೆ ಇರುತ್ತೆ ಅಂತ ನಮ್ ತಂದೆ ಹೇಳಿದ್ರು. ಅಷ್ಟೇ ಅಲ್ಲ, ಲಕ್ಷ್ಮಿ ಈ ಮನೇಲಿ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ಅವ್ರು ತುಂಬಾ ನೊಂದ್ಕೊಂಡು ಹೇಳಿದ್ರು. ಇವಳನ್ನ ಈ ಕಷ್ಟದಿಂದ ದೂರ ಮಾಡ್ಬೇಕು ಅಂತಾನೆ ನಾನು ಬಂದಿದ್ದು. ಅಕ್ಕ, ಇಷ್ಟು ದಿವಸ ಈ ತಮ್ಮನ್ನೇ ಪ್ರಪಂಚ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಪ್ರಪಂಚನೇ ಮರೆಸುವಂತ ವ್ಯಕ್ತಿ ಬಂದಿದ್ದಾರೆ. ಭಾವ, ನೀನ್ ಬರೀ ನಮ್ಮ ಅಕ್ಕನ್ ಮಾತ್ರ ಮದುವೆ ಮಾಡ್ಕೊಂಡು ಹೋಗ್ತಿಲ್ಲ, ಒಬ್ಬ ದೇವತೆನೇ ಮನೆ ಕರ್ಕೊಂಡು ಹೋಗ್ತಿದ್ಯಾ. ನಿನ್ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ. ನೀನೇನೋ ಥ್ಯಾಂಕ್ಸ್ ಹೇಳ್ಬಿಟ್ಟೆಪ್ಪ, ಆದ್ರೆ ನಿಮ್ ಅಕ್ಕನ ಮುಖದಲ್ಲಿ ಕೋಪ ಏನು ಹೋಗ್ಲಿಲ್ವಲ್ಲ? ಹಾಗೇನಿಲ್ಲ. ಇಲ್ಲಿದೆಯಾ ಲಕ್ಷ್ಮಿ? ನಿಮ್ಮ ಅಕ್ಕ ತಮ್ಮಂದಿರ ಪ್ರೇಮ ಅಮರವಾಗಿದೆಯಲ್ಲ? ಅದಕ್ಕಿಂತ ಮಧುರವಾದದ್ದು ಗಂಡ ಹೆಂಡತಿ ಪ್ರೇಮ. ಪರವಾಗಿಲ್ವೇ? ತುಂಬಾ ಚೆನ್ನಾಗಿ ಮಾತಾಡ್ತೀಯಾ. ಉಸಿರೇ ಹೊರಡದಿದ್ದು ನನ್ನಿಂದ ಹೊಸ ರಾಗಗಳನ್ನ ಹಾಡಿಸ್ತಾ ಇರೋರೇ ನೀವು. ನನ್ನ ಜೀವನದಲ್ಲಿ ಸಿಗದೆ ಇರೋ ಸ್ಥಾನನ ನೀಡ್ತಾ ಇರೋರೇ ನೀವು. ಕಣ್ಣೀರ್ ಹಾಕ್ಬೇಡ ಲಕ್ಷ್ಮಿ. ಈ ನಿನ್ನ ಕಣ್ಣುಗಳು ಸುಂದರವಾದ ಕನಸುಗಳನ್ನ ಕಾಣಬೇಕು. ಆ ಕನಸುಗಳು ನಮ್ಮ ಬಾಳಿಗೆ ನಂದಾದೀಪವಾಗಬೇಕು. ಆದಷ್ಟು ಬೇಗ ಮುಹೂರ್ತ ಇಟ್ಕೊಳ್ಳ. ಅಲ್ಲಿವರೆಗೂ ನಾನೇನ್ ಮಾಡ್ಬೇಕು? ನನ್ನ ಹೆಸರನ್ನ ಜಪ ಮಾಡ್ತಾ ನಿದ್ದೆ ಮಾಡು. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಹೆಸರನ್ನೇ ನೆನೆಸ್ಕೊಳ್ತಾ ಕಣ್ಮುಚ್ಚಬೇಕು ಅನ್ಕೊಂಡಿದ್ದೀನಿ. ಚೇಚೆ, ಅಪಶಕನ ಮಾತಾಡ್ಬೇಡ ಲಕ್ಷ್ಮಿ. 100 ವರ್ಷ ಸುಖವಾಗಿ ಬದುಕಬೇಕು ಅಂತ ಕೇಳ್ಕೊಳ್ಳೋ ಸಮಯ ಇದು. ನಾನು ನಿಂಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತೀನಿ. ನಿತ್ಯ ಸುಮಂಗಲಿ ಭವ, ನಿತ್ಯ ಸುಮಂಗಲಿ ಭವ, ನಿತ್ಯ ಸುಮಂಗಲಿ ಭವ. ಪ್ರಸಾದ್, ನಿಮ್ ತಂದೆ ಲೆಟರ್ ಬರ್ತಿದ್ದ ಹಾಗೆ ನಾನು ಪುರೋಹಿತನ ಕಾಂಟ್ಯಾಕ್ಟ್ ಮಾಡಿದ್ದೆ. ಈ ವರ್ಷದಲ್ಲಿ ಇದೇ ಕಡೆ ಮುಹೂರ್ತ ಅಂತೆ. ಮದುವೆಗೆ ಒಂದೇ ವಾರ ಟೈಮ್ ಇರೋದು? ಹೌದು. ಓಕೆ. ಮದುವೆಗಿನ್ನೂ 2-3 ದಿವಸ ಇದೆ ಅನ್ನೋವಾಗ್ಲೇ ಅರ್ಲಿ ಬರ್ಲಿಯಾಗಿ ಬಂದ್ಬಿಡು ಪ್ರಸಾದ್. ಅರ್ಲಿ ಬರ್ಲಿ ಅಲ್ಲ ಭವ, ಅರ್ಲಿಯಾಗಿ ಬಾ ಅಂತಿದ್ದಾಳೆ. ನೀನ್ ಇಂಗ್ಲಿಷ್ ಪತ್ತೋಗಕ್ ಮುಂಚೆ ಕಾರ್ ಹತ್ತು. ಏನ್ರಿ, ಹುಡುಗನಿಗೆ ಸರಿಯಾಗಿ ಇಂಗ್ಲಿಷ್ ಬರಲ್ಲ ಅಂತ ಕಾಣುತ್ತೆ. ನಿನ್ನ ಇಂಗ್ಲಿಷ್ ಅವನ್ ಸತ್ರು ಬರಲ್ಲ ಬಿಡು. ಎಸ್. ಗೋಪಿ, ನಿಮ್ಮ ಅಕ್ಕನ್ ಹೇಳು ಅರ್ಲಿ ಬರ್ಲಿಯಾಗೆ ಬಂದ್ಬಿಡ್ತೀನಿ ಅಂತ. ಓಕೆ ಭವ, ಬರ್ಲಾ? ಓಕೆ. ಮ್ಯಾಟ್ರಿಮೋನಿಯಲ್ ವಿಷಯದಲ್ಲಿ ಗಿವಿಂಗ್ಸು ಟೇಕಿಂಗ್ಸು ಅದೇ ಕೊಡೋದು ತಗೊಳ್ಳೋದು ಎಲ್ಲ ಮಾತಾಡಿದಿರಾ? ಗೀತಾ, ಪ್ರಸಾದನ್ ನೋಡಿದ್ರೆ ಆ ತರ ಕಾಣಿಸಲ್ಲ ಕಣೆ. ಅಯ್ಯೋ, ಯಾರು ಹೀಗೆ ಅಂತ ಹೇಳೋಕ್ ಆಗೋದಿಲ್ಲ ರೀ. ಪ್ರತಿಯೊಬ್ಬರ ಟಾಪ್ ಬೇರೆ ಬಾಟಮ್ ಬೇರೆ. ನಾಳೆ ಅವನು ಬರೋಪಚಾರ ಅದು ಇದು ಅಂತ ಕೇಳಿದ್ರೆ ನಾನಂತೂ 1 ಕಾಸು ಬಿಚ್ಚಲ್ಲ. ಆಮೇಲೆ ನಿಮ್ ಮಗಳು ಉಟ್ಟ ಸೀರೆಯಲ್ಲಿ ಅತ್ತೆ ಮನೆಗೆ ಹೋಗ್ಬೇಕಾಗತ್ತೆ. ನೋ ವೇಸ್ಟಿಂಗ್ಸ್ ಮನಿ ರೀ. ಫ್ಯಾಂಟಾಸ್ಟಿಕ್ ಗೀತಾದೇವಿ ಅವರೇ, ವಂಡರ್ಫುಲ್. ವನಿತಾ ಸಮಾಜದಲ್ಲಿ ನಿಮ್ ಭಾಷಣಕ್ಕೆ ಚಪ್ಪಾಳೆ ಹೊಡಿತಾರೆ. ಇಲ್ಲಿ ನಿಮ್ಮ ಲೆಕ್ಚರ್ಗೆ ನಾನು ವಿಶಿಲ್ ಹೊಡಿತಾ ಇದ್ದೀನಿ. ಏನೋ ನೀನು ಹೇಳ್ತಿರೋದು? ಅದೇ, ಬಾಯಲ್ಲಿ ರಾಮ, ಆಡೋದು ಡ್ರಾಮಾ. ಶಟಪ್. ಮಗನಾಗಿ ನನ್ ಪ್ರಾಣ ಯಾಕೋ ತಿಂತೀಯಾ? ಅಯ್ಯೋ, ಹೆಡ್ ಪೈನ್. ನೀವು ಅಮೃತಾಂಜನ್. ಗೀತಾ, ನೀನೇ ಅವನು ಮುದ್ದು ಮಾಡಿ ತಲೆ ಮೇಲೆ ಕೂಡ್ಸ್ಕೊಂಡ್ಬಿಟ್ಟೆ. ಈಗ ನೋಡಿದ್ಯಾ? ಲೈ, ದೊಡ್ಡೋರ್ ಮುಂದೆ ಎದುರು ವಾದಿಸೋ ಸಂಸ್ಕಾರಹೀನ ನಮ್ ವಂಶದಲ್ಲೇ ಯಾರು ಹುಟ್ಟಿರ್ಲ ಕಣೋ. ಅಯೋಗ್ಯ. ಮಿಸ್ಟರ್ ಚಂದ್ರಶೇಖರಯ್ಯ, ನಿಮ್ಮ ವಂಶದ ಪ್ರತಿಷ್ಠೆಗೆ ನನ್ನ ನಮಸ್ಕಾರಗಳು. ಜನ ಎಲ್ಲ ಕತ್ತಲೆ ಇರೋ ಹೆಣ್ಣಿನ ಬಾಳಲ್ಲಿ ಬೆಳಕನ್ ತರೋದಕ್ಕೆ ಹೋರಾಟ ನಡೆಸ್ತಿರುವಾಗ ನೀವು ನಿಮ್ಮ ಮನೇಲೆ ನಿಮ್ಮ ಸ್ವಂತ ಮಗಳನ್ನೇ ಕತ್ಲೆಗೆ ತಳ್ಳಿ ಅವಳ ಬದುಕನ್ನೇ ನರಕ ಮಾಡ್ತಿದ್ದೀರಲ್ಲ. ಕಂಕ್ಲಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ ಅನ್ನೋ ಹಾಗೆ ಆಷಾಢ ಭೂತಿ ಜೀವನ ನಡೆಸ್ತಿರೋ ನಿಮಗೆ
ಸಂಸ್ಕಾರದ ವಿಚಾರ, ಸಭ್ಯತೆ ವಿಚಾರ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ? ಹೊಡೆದ್ರೆ ಸತ್ಯ ಸತ್ತೋಗಲ್ಲ ಸಾರ್. ನ್ಯಾಯವಾಗಿ ಅವಳು ನನಗಿಂತ ಮೊದಲು ಹುಟ್ಟಿದವಳು. ಪೇಪರ್ನಲ್ಲಿ ಫೋಟೋ ಹಾಕಿಸ್ಕೊಳ್ಳೋ ಹುಚ್ಚಿಗಾಗಿ ಸಾವಿರಾರು ರೂಪಾಯಿ ಅನಾಥಾಶ್ರಮಕ್ಕೆ ದಾನ ಮಾಡ್ತಿರೋ ನೀವು ನಿಮ್ಮ ಸ್ವಂತ ಮಗಳ ಮದುವೆಗಾಗಿ ಕಾಸು ಕೂಡ ಖರ್ಚು ಮಾಡಲ್ಲ ಅಂತಿರಲ್ಲ ಸಾರ್. ಇದು ಮನುಷ್ಯರಾಡೋ ಮಾತಲ್ಲ. ಚಂದ್ರಶೇಖರಯ್ಯ, ನಿಂತ್ಕೋ. ನಾನ್ ಮಾತಾಡ್ತಾನೆ ಇದ್ದೀನಿ, ನೀ ಹೋಗ್ತಾನೆ ಇದೆಯಲ್ಲ. ಯಾಕೆ? ನನಗೆ ಅರ್ಜೆಂಟ್ ಆಗಿ 50,000 ರೂಪಾಯಿ ಬೇಕು. ನಾನು ಕೊಡಲ್ಲ. ನಾನು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಅಕ್ಕನ ಪಾಲಿನ ಹಕ್ಕನ್ನ ಕಕ್ಕು ಅಂತ ಇದ್ದೇನೆ. ಗೋಪಿ, ಮ್ಯಾಟ್ರಿಮೋನಿಯಲ್ ಹಣ ಖರ್ಚು ಮಾಡೋದು ನ್ಯಾಷನಲ್ ವೇಸ್ಟ್ ಕಣೋ. ಅಮ್ಮ, ನೀನು ನಾನು ಹುಟ್ಟಿರೋದೇ ನ್ಯಾಷನಲ್ ವೇಸ್ಟ್. ಮೊದ್ಲು ಈ ಚೆಕ್ ಸೈನ್ ಮಾಡಿ, ಇಲ್ಲ ಅಂದ್ರೆ ಕೋರ್ಟ್ ಹೋಗ್ಬೇಕಾಗತ್ತೆ. ಅಯ್ಯೋ, ಕೋರ್ಟ್ ಅಂತಾನಲ್ರಿ? ಅದೇನು ಟೆನ್ನಿಸ್ ಕೋಟಾ, ಬ್ಯಾಡ್ಮಿಂಟನ್ ಕೋಟಾ? ನೋ ಥಿಂಕಿಂಗು. ಸೈನ್ ಮಾಡ್ರಿ. ನೋಡಿ, ಕನ್ಯಾದಾನಕ್ಕೆ ಬಂದ್ರೆ ಒಂದು ನಮಸ್ಕಾರ, ಬರ್ದೇ ಇದ್ರೆ 1000 ಸಾಷ್ಟಾಂಗ ನಮಸ್ಕಾರಗಳು. ಮದುವೆ ದಿನಾನೇ ಆಪರೇಷನ್ ಡೇಟು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅವತ್ ಬಿಟ್ರೆ ಸ್ಪೆಷಲಿಸ್ಟು ಲಂಡನ್ಗೆ ಹೊರಟೋಗ್ತಾರಂತೆ. ಈಗ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಇದ್ರಲ್ಲಿ ತೋಚೋದಕ್ಕೇನಪ್ಪ ಇದೆ? ನಿನ್ ತಾಯಿನ ಕರ್ಕೊಂಡು ಹೋಗಿ ಲಕ್ಷ್ಮಿನ್ ಕರ್ಕೊಂಡ್ ಬಾ. ಈ ಮನೆಗ್ ಬೆಳಕ್ ಬಂದ್ರೆ ನನಗೂ ಕಣ್ ಬಂದ ಹಾಗೆ. ನಿಮ್ಮನ್ನ ಈ ಸ್ಥಿತಿಲ್ ಬಿಟ್ಟು ನಾನ್ ಖಂಡಿತ ಹೋಗೋದಿಲ್ಲ. ಹಾಗೆ ಮಾಡು ಪ್ರಸಾದ್. ಅಪ್ಪ, ನೀ ನಿನ್ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಲಕ್ಷ್ಮಿನ್ ಮದ್ವೆ ಮಾಡ್ಕೊಂಡ್ ಬಾಪ್ಪ. ದೇವ್ರು ಒಳ್ಳೇದ್ ಮಾಡ್ತಾನೆ. ಸರಿಪ್ಪ. ಕ್ಷಮಿಸ್ಬಿಡಿ. ಯಾವತ್ತೂ ನಿಮ್ ಮುಂದೆ ಬರ್ದೇ ಇದ್ ನಾನು ಇವತ್ ಬಂದೆ ಅಂತ ಕೋಪ ಮಾಡ್ಕೋಬೇಡಿ. ಸತ್ಯವಾಗ್ಲೂ ಹೇಳ್ತೀನಪ್ಪ, ನಾನು ಹುಟ್ಟಿದಾಗ್ನಿಂದ ಯಾವತ್ತೂ ನಿಮ್ ಮುಖ ಸರಿಯಾಗಿ ನೋಡೇ ಇಲ್ಲಪ್ಪ. ಎಲ್ಲೋ ಅಲ್ಲಿ ಇಲ್ಲಿ ತೆರೆ ಹಿಂದೆ ಬಾಗಲ್ ಮರೆಯಲ್ಲಿ ನಿಂತ್ಕೊಂಡು ದೂರದಿಂದ ನೋಡ್ತಿದ್ದೆ ಅಷ್ಟೇ. ತವ್ರ ಮನೆ ಬಿಟ್ಟು ದೂರ ಹೋಗ್ತಿರೋ ನಾನು ಇವತ್ತಾದ್ರೂ ನಿಮ್ ಮುಖನ ಕಣ್ ತುಂಬಾ ನೋಡೋಣ ಅಂತ ಬಂದೆ. ಇಲ್ಲಿನ ಸಂಬಂಧ ಎಲ್ಲ ಬಿಟ್ಟು ಹೊಸ ಜನರ ಜೊತೆ ಹೊಸ ಅನುಬಂಧ ಬೆಳೆಸ್ಕೊಂಡು ಹೊಸ ಮನೇಲಿ ಜೀವನ ಮಾಡಕ್ ಹೋಗ್ತಿರೋ ದಿನನಪ್ಪ ಇದು. ಶಾಶ್ವತವಾಗಿ ನಿಮ್ಮಿಂದ ದೂರ ಹೋಗ್ತಿರೋ ನಿಮ್ ಮಗಳು ಈ ಮನೇಲಿರೋ ಕಡೆ ಕ್ಷಣಗಳಪ್ಪ ಇವು. ನನ್ಗೆ ಆಶೀರ್ವಾದ ಮಾಡಿಪ್ಪ. ನನ್ನ ಹಣೆ ಬರಹ ಏನೇ ಇದ್ರು ನನಗ್ ಜನ್ಮ ಕೊಟ್ಟು ತಂದೆ ನೀವು. ಒಂದೇ ಒಂದ್ಸಾರಿ ನಿಮ್ ಮುಖ ತೋರ್ಸಿಪ್ಪ. ಅಪ್ಪ, ಬೇರೆ ತಂದೆ ತಾಯಿಗಳ ಹಾಗೆ ನನಗೋಸ್ಕರ ಸಂಕಟ ಪಡಿ ಅಂತನೋ ಕಣ್ಣೀರ್ ಹಾಕಿ ಅಂತನೋ ಕೇಳ್ತಾ ಇಲ್ಲ. ನೀವು ನಗ್ತಾ ಒಂದು ಸಾರಿ ಆಶೀರ್ವಾದ ಮಾಡಿಪ್ಪ, ಅಷ್ಟು ಸಾಕಿ ಜನ್ಮಕ್ಕೆ. ಹೋಗ್ಲಿ ಬಿಡಿ, ನಾನ್ ಸತ್ತ ಮೇಲಾದ್ರೂ ನನ್ನ ಹೆಣದ ಮೇಲೆ ಒಂದು ತುಂಡು ಸೀರೆ ಹೊದಿಸ್ತೀರಪ್ಪ. ನನಗೂ ತವ್ರ ಮನೆ ಹುಡುಗರೇ ಸಿಕ್ತು ಅನ್ನೋ ತೃಪ್ತಿ ಸಿಗೋ ಹಾಗೆ ಮಾಡ್ತೀರಪ್ಪ. ಹೇಳಿಪ್ಪ ಅಪ್ಪ, ಹೇಳಿ. ಅಕ್ಕ ಅಕ್ಕ, ಮಂಗಳಕರವಾಗಿ ಮದುವೆ ಮಾಡ್ಕೊಂಡು ರಾಕ್ಷಸರ ಹತ್ರ ಕಟಕರ ಹತ್ರ ಅಮಂಗಳಕರವಾದ ಮಾತುಗಳನ್ನ ಯಾಕ ಕಾಡ್ತೀಯ? ಇವನು ಒಬ್ಬ ಮನುಷ್ಯನ? ಇವನು ಒಂದ್ ಜನ್ಮನ?
ಹೆಣ್ಣು ಮಕ್ಕಳು ಹುಟ್ಟೋದೇ ಅಶುಭ ಅಂತ ತಿಳ್ಕೊಂಡಿರೋ ಮೂಢರ ಗುಂಪಿನಲ್ಲಿ ನಮ್ಮಪ್ಪನೂ ಒಬ್ಬ. ಹೆತ್ತ ತಾಯಿ ಹೆಣ್ಣು, ಕಟ್ಕೊಂಡಿರೋ ಹೆಂಡತಿ ಹೆಣ್ಣು. ಆದ್ರೆ ತನಗ್ ಹುಟ್ಟೋ ಮಗು ಮಾತ್ರ ಹೆಣ್ಣಾಗ್ಬಾರ್ದು ಅಂತ ಬಯಸ್ತಾ ಇರೋ ಇವನು ಗಂಡ ಮೃಗ. ನೋಡಕ್ಕ, ದೃಷ್ಟಿ ಇಲ್ದೇ ಇರೋ ನಿನ್ನ ದುರದೃಷ್ಟ ದೇವತೆ ಅಂತಾರೆ. ನನ್ನ ಭಾಗಕ್ಕೆ ನಿನ್ನ ಅದೃಷ್ಟ ದೇವತೆ ಅಕ್ಕ, ಅದೃಷ್ಟ ದೇವತೆ. ಪ್ರೀತಿಗೋಸ್ಕರ, ವಿಶ್ವಾಸಕ್ಕೋಸ್ಕರ ತವ್ರ ಮನೆ ಹುಡುಗರೆ ಬೇಕು ಅಂತ ಯಾಕಕ್ಕ ಕೇಳಕ್ ಹೋದೆ? ನೀನು ರಕ್ಷೆ ಕಟ್ಟಿ ರಕ್ಷಿಸಿದಿಲ್ಲ ಈ ಕೈ, ಇದ್ಯಾಕಕ್ಕ ಇರೋದು? ನಿನ್ನ ಆಸೆ ಪೂರೈಸಕ್ಕ, ನಿನ್ನ ಆಸೆ ಪೂರೈಸಕ್ಕೆ. ನಡೆಯಕ್ಕ, ಹೋಗೋಣ, ಹೋಗೋಣ. ಬರ್ತೀನಿ ಗೋಪಿ. ಮನೆಗ್ ಬೆಳಗ್ ತರ್ತೀನಿ ಅಂತ ಹೇಳ್ತಿದ್ದವ್ರು ತಮ್ಮ ಕಣ್ಣನ್ನೇ ಕಳ್ಕೊಂಡ್ ಕೂತಿದಾರಲ್ಲ. ನಮಗಿನ್ಯಾರ ಗತಿ? ನೀನೇ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕು. ಪ್ರಸಾದು, ಏನಮ್ಮ, ಏನಾಯ್ತು? ಯಾವ ಕುಲ್ಗೆಟ್ಗಳಿಗೆ ನೀನ್ ಅವಳಿಗೆ ತಾಳಿ ಕಟ್ತೀಯೋ ಅದೇ ಗಳಿಗೆಲ್ಲ ಅವ್ರಿಗೆ ಆಪರೇಷನ್ ಆಗೈತಪ್ಪ. ಹೆಣ್ಣು ಜ್ಞಾನ ಬಂದಿಲ್ಲ. ಬೀದಿಲ್ ಹೋಗೋ ಮಾರಿನ ಮನೆಗ್ ತಂದ್ಕೊಂಡಾಗಾಯ್ತು. ಇವಳು ಹುಟ್ಟಿದ ಹಾಗೆ ತಾಯಿನ್ ತಿನ್ಕೊಂಡ್ಲು. ಈ ಮನೆಗ್ ಕಾಲಿಡ್ತಿದ್ದ ಹಾಗೆ ಇನ್ಯಾರನ್ ತಿನ್ಕೋತಾಳೋ ಏನೋ. ಅಮ್ಮ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮನುಷ್ಯರ ಕೈಲಿಲ್ಲಮ್ಮ, ಎಲ್ಲ ದೇವ್ರ ಕೈಲಿದೆ. ಅದ್ ನನ್ಗೂ ಗೊತ್ತಿದೆ ಕಣೋ. ಏನಾಗ್ಬೇಕು ಅಂತ ತಿಳ್ಕೊಂಡೆ ದೇವ್ರು ಇಂಥವ್ರನ್ನ ಕಳ್ಸೋದು. ಅಮ್ಮ, ನಿನ್ ಸಂಕಟ ಏನು ಅಂತ ನಂಗೂ ಅರ್ಥ ಆಗುತ್ತೆ. ಆದ್ರೆ ಲಕ್ಷ್ಮಿನೂ ನಿನ್ ಹಾಗೆ ಹೆಣ್ಣು ಅನ್ನೋದನ್ನ ಮರಿಬೇಡ. ಲಕ್ಷ್ಮಿ, ನೀನ್ ಒಳಗ್ ಹೋಗು, ನಾನು ಆಸ್ಪತ್ರೆಗೆ ಹೋಗಿ ಅಪ್ಪ ನೋಡ್ಕೊಂಡ್ಬರ್ತೀನಿ. ನಾನು ಬರ್ತೀನಿ ಕಣೋ. ಈ ಮನೆಗ್ ಕಾಲಿಡ್ತಿದ್ದ ಹಾಗೆ ಇನ್ಯಾರನ್ ತಿನ್ಕೋತಾಳೋ ಏನೋ, ಇನ್ಯಾರನ್ ತಿನ್ಕೋತಾಳೋ ಏನೋ. ಮುಳ್ಳಲ್ಲಿ ಬಿದ್ದಿದ್ದವಳನ್ನೆತ್ತಿ ಬೆಂಕಿಯಲ್ಲಿ ಹಾಕ್ತಿದ್ಯಾ? ಅಟ್ಟದಿಂದ ಬೆಳ್ತಿದ್ದವಳನ್ನೆತ್ತಿ ಬೆಟ್ಟದಿಂದ ತಳ್ತಿದ್ಯಾ ಸ್ವಾಮಿ? ನನ್ ಮಾವನವ್ರಿಗೇನಾದ್ರೂ ಆದ್ರೆ ಏನು ಜನ್ಮದವಳು ಅನ್ನೋ ಅಪವಾದ ಸತ್ಯ ಆಗುತ್ತಲ್ಲ ಸ್ವಾಮಿ. ಇದಕ್ಕೋಸ್ಕರ ನನಗೆ ಕಂಕಣ ಭಾಗ್ಯ ತಂದ್ಕೊಟ್ಯಾ? ಇದಕ್ಕೋಸ್ಕರ ಅತ್ತೆ ಮನೆ ಕರ್ಕೊಂಡ್ ಬಂದ್ಯಾ? ಅಪ್ಪ, ಅಪ್ಪ, ಮಾತಾಡಪ್ಪ. ಡಾಕ್ಟರ್, ಅಪ್ಪಂಗ್ ಬ್ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ದಯವಿಟ್ಟು ಬನ್ನಿ. ಬನ್ನಿ. ಲಕ್ಷ್ಮಿ, 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 ಯಾಕೆ ಲಕ್ಷ್ಮಿ, ಯಾಕೆ ಇಂಥ ಕೆಲಸ ಮಾಡಕೋದು? ನನ್ನ ತೊಳ್ ಬದುಕಿರ್ಬಾರ್ದು ರೀ, ನನ್ನ ತೊಳ್ ಬದುಕಿರ್ಬಾರ್ದು. ಲಕ್ಷ್ಮಿ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ ಕಾಲಿಟ್ ಕಡೆ ಎಲ್ಲ ಕೆಟ್ಟದ್ದೇ ಆಗುತ್ತೆ. ಅಕಸ್ಮಾತ್ ಮಾವನವ್ರಿಗೇನಾದ್ರೂ ಆದ್ರೆ? ಮಾವಂಗೆ ಏನೂ ಆಗಿಲ್ಲ ಲಕ್ಷ್ಮಿ, ಧೈರ್ಯವಾಗಿರು. ಅವ್ರ ದೃಷ್ಟಿ ಬಂದಿದೆ. ನಿಜವಾಗ್ಲೂ? ನಿಜವಾಗ್ಲೂ ಲಕ್ಷ್ಮಿ. ಅಪ್ಪ ನೀನ್ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಬಾ ಹೋಗೋಣ, ಬಾ ಹೋಗೋಣ. ಮಾವಯ್ಯ. ಲಕ್ಷ್ಮಿ, ಲಕ್ಷ್ಮಿ, ಚೆನ್ನಾಗಿರಿಪ್ಪ. ನೋಡ್ದೇನೆ, ನೋಡ್ದೇನೆ, ನನಗ್ ದೃಷ್ಟಿನೇ ಬರಲ್ಲ ಅಂತ ಹೇಳಿದ್ದ ಡಾಕ್ಟ್ರು ಎಷ್ಟು ಆಶ್ಚರ್ಯಪಟ್ರು. ಕತ್ಲಾಗಿದ್ ನನ್ ಬಾಳಿಗೆ ಬೆಳಕ್ ತಂದ್ಲು ನನ್ ಸೊಸೆ. ಹೌದಮ್ಮ, ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನೀನ್ ನನ್ ಪಾಲಿನ ಭಾಗ್ಯಲಕ್ಷ್ಮಿ ಕಣಮ್ಮ, ಭಾಗ್ಯಲಕ್ಷ್ಮಿ. ಏನ್ ನೋಡ್ತಿದ್ದೀರಾ ಹೀಗೆ?
ನೈದಿಲೆ ಹೂವಿನ ಹಾಗಿರೋ ಈ ನಿನ್ನ ಕಣ್ಣನ್ನ ಏನಿದೆ ಈ ಕಣ್ಣಲ್ಲಿ? ಅದ್ಭುತವಾದ ಶಕ್ತಿ. ಕಣ್ಣಿಲ್ದೇ ಇರೋರ್ಗೆ ಕಣ್ಣು ಕೊಡೋ ಶಕ್ತಿ, ಕಣ್ಣಿರೋರ್ಗೆ 1000 ಕಣ್ಣಿನ ಶಕ್ತಿ ಕೊಟ್ಟು ಅದ್ರ ತುಂಬಾ ಸೌಂದರ್ಯ ತುಂಬೋ ಶಕ್ತಿ. ಸುಳ್ಳು. ಈ ಕಣ್ಣಲ್ಲಿ ಯಾವ ಶಕ್ತಿನೂ ಇಲ್ಲ, ಬರೀ ಭಯನೇ ತುಂಬಿದೆ. ಭಯ? ಯಾಕೆ? ಇದು ಕನಸು ನಿಜಾನೋ ನನ್ಗೊಂದು ಗೊತ್ತಾಗ್ತಿಲ್ಲ. ನಾನು ಗೊತ್ತಾಗೋ ಹಾಗೆ ಮಾಡ್ತೀನಿ. ಹಲೋ, ಚಂದ್ರಶೇಖರಯ್ಯ ಸ್ಪೀಕಿಂಗ್. ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಸರ್. ಏನು? ಫ್ಯಾಕ್ಟರಿ ಬೆಂಕಿ ಬಿದ್ದಿದ್ಯಾ? ನೋಡ್ದೆ ಅಪ್ಪ, ಅಕ್ಕ ಹುಟ್ಟಿದ್ಲು, ಹಣ ಬಂತು, ಫ್ಯಾಕ್ಟ್ರಿ ಕೊಂಡ್ಕೊಂಡೆ, ಭಾಗ್ಯವಂತ ಅನ್ನಿಸ್ಕೊಂಡೆ. ಅಕ್ಕ ಹೊಸಲ್ ದಾಟ್ ಹೋದ್ಲು, ನಿನ್ನ ಐಶ್ವರ್ಯಕ್ಕೆಲ್ಲ ಬೆಂಕಿ ಬಿತ್ತು. ಹೆಣ್ಣು ಮಕ್ಕಳನ್ನ ಕೇವಲವಾಗಿ ನೋಡೋ ನಿನ್ನಂಥವ್ರಿಗೆ ಸತ್ಯ ಗೊತ್ತಾಗ್ಲಿ ಅಂತಾನೆ ದೇವ್ರು ಆಗಾಗಿ ಈ ರೀತಿ ಮಾಡೋದು. ನೋಡು ನೋಡಪ್ಪ. ಹಾ, ಅಮ್ಮ, ಈ ಮಗು ನನ್ನ ಹೆಂಡತಿ ಪ್ರಾಣನ ನುಂಗಿರೋ ಮೃತ್ಯು ದೇವತೆ. ಇನ್ನು ಮುಂದೆ ಈ ಮಗು ನನ್ನ ಕಣ್ಮುಂದೆ ಸುಳಿಬಾರ್ದು, ಇದ್ರ ಧ್ವನಿ ನನಗೆ ಕೇಳಿಸ್ಬಾರ್ದು. ಮೊದ್ಲು ಇದನ್ನ ತಗೊಂಡು ಹೋಗಿ ಯಾವ್ದಾರು ಕೆರೆಗೋ ಬಾವಿಗೋ ಬಿಸಾಕ್ಬಿಡು. ಇವಳು ಈ ಮನೆ ಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ. ಈ ಮನೆ ಇಷ್ಟೊಂದು ಕಳೆಯಾಗಿರೋದಕ್ಕೆ ಕಾರಣ ಈ ಲಕ್ಷ್ಮಿನ ಕಣೋ. ನನ್ನ ಹಣೆ ಬರಹ ಏನೇ ಇದ್ರು ನನಗ್ ಜನ್ಮ ಕೊಟ್ಟು ತಂದೆ ನೀವು. ಒಂದೇ ಒಂದ್ಸಾರಿ ನಿಮ್ ಮುಖ ತೋರಿಸಿಪ್ಪ. ಇಷ್ಟು ದಿವಸ ನೀನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಲಕ್ಷ್ಮಿ, ಈಗ ಅರ್ಥ ಆಯ್ತು ನೀನೇ ನನ್ನ ಭಾಗ್ಯ ಲಕ್ಷ್ಮಿ ಅಂತ. ನನ್ ಕ್ಷಮಿಸ್ಬಿಡು ಲಕ್ಷ್ಮಿ, ನನ್ ಕ್ಷಮಿಸ್ಬಿಡು ತಾಯಿ. ಲಕ್ಷ್ಮಿ 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 ಲಕ್ಷ್ಮಿ. ಸರ್, ಟೆಲಿಗ್ರಾಮ್. ಏನಪ್ಪ, ಏನ್ ಟೆಲಿಗ್ರಾಮ್? ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು ಸುಟ್ಟೋಯ್ತಂತೆ. ಭಾವ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ ಹೋದ್ರಂತಪ್ಪ. ಲಕ್ಷ್ಮಿ 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 ಸಾಧು, ನೀವೆಲ್ಲ ಸಾಲ ಕೊಟ್ಟಿದ್ದು ಕೋಟ್ಯಾಧೀಶ್ವರ ಚಂದ್ರಶೇಖರಯ್ಯನವ್ರಿಗೆ ಹೊರತು ತಿನ್ನಕ್ಕಿಲ್ಲದ ಭಿಕಾರಿಗಲ್ಲ. ಆತ ಸತ್ ಹೋದ್ ಮಾತ್ರಕ್ಕೆ ನಿಮ್ಮ ಹಣ ಎಲ್ಲ ಕೈಬಿಟ್ಟು ಹೋಯ್ತು ಅಂತ ತಿಳ್ಕೊಬೇಡಿ. ಆಸ್ತಿ ಎಲ್ಲ ಮಾರಿ ನಾನ್ ಸಾಲ ತೀರಿಸ್ತೀನಿ. ನಂಗೆ 4 ದಿವಸ ಟೈಮ್ ಕೊಡಿ. ಆಯ್ತಪ್ಪ, ನಡೀರಿ. ಹುಡುಗ ಮಾತಿನ ಮೇಲೆ ನಿಲ್ತಾನೆ. ನಮ್ಮ ಹಣ ನಮಗೆ ವಾಪಸ್ ಬಂದೇ ಬರುತ್ತೆ. ಕೋಪಿ, ಫ್ಯಾಕ್ಟ್ರಿ ಎಲ್ಲ ಸುಟ್ಟು ಬೂದಿ ಆಗೋಯ್ತು. 4 ದಿವಸದಲ್ಲಿ ಅಷ್ಟೊಂದು ಸಾಲ ಹ್ಯಾಕ್ ತೀರಿಸ್ತೀಯಪ್ಪ? ಈಸ್ ಇಟ್ ಪಾಸಿಬಲ್? ತಾಯಿ ಇಲ್ದವಳು ಮಲ್ತಾಯಿ ಜೊತೆ ಬಾಳ್ಲೇಬೇಕಲ್ಲ. ನನಗೆ ಯಾಕೆ ಡಬ್ಬ? ನೀನ್ ನೆಚ್ಕೊಂಡಿದ್ಯಲ್ಲ ನನ್ನ ಮಗ ಗೋಪಿ, ಆಸ್ತಿನೆಲ್ಲ ಕಳ್ಕೊಂಡು ಫುಟ್ಪಾತ್ ಆಗವನೆ. ಅವ್ರಿಗೆ ತಂದ್ಕೊಡು, ಅಮ್ಮ ತಾಯೇ ಅಂತ ಬಾರಿಸ್ಕೊಂಡು ಚೆನ್ನಾಗಿರುತ್ತೆ. ಭಿಕ್ಷೆ ಬೇಡೋಕೆ. ಚಿನ್ನ ಪೀರಲಿಟ್ರು ಚಿನ್ನಾನೆ, ನೆಲದ ಮೇಲೆ ಬಿದ್ರು ಚಿನ್ನಾನೆ. ಅದ್ರ ಬೆಲೆ ಏನು ಕಮ್ಮಿ ಆಗುದಿಲ್ಲ ಕಣೋ. ಎಮ್ಮೆ ನನ್ನ ಮಗನೇ, ನನ್ ಗೋಪಿ ಬಂಗಾರ ಕಣೋ. ಹಾಲಮ್ಮ ಹಾಲು. ಕೋರ್ಟ್ ಆರ್ಡರ್ಸ್ ಪ್ರಕಾರ ನಮ್ಮ ಪ್ರಾಪರ್ಟಿ ಎಲ್ಲ ನಾವು ಬಿಟ್ಟು ಹೋಗ್ತಾ ಇದೀವಿ. ತಗೊಳ್ಳಿ ಕೇಸ್. ಬಾ
ಇದ್ದ ಮನೇನು ಬಿಟ್ಟು ಬೀದಿಗೆ ಬಂದ್ಬಿಟ್ವಲ್ಲೋ. ವೇರ್ ಟು ಗೋ? ಅದೃಷ್ಟ ನಂಬ್ಕೊಂಡಿರೋ ಕುಟುಂಬ ಅಲ್ವಾ ನಮ್ದು. ಅದೆಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗೋಣಮ್ಮ. ಬಾಮ್ಮ. ಗೋಪಿ, ನನ್ಗೆಲ್ಲ ಗೊತ್ತಾಯ್ತು. ನೀವೇನು ತಿಳ್ಕೊಳ್ದೆ ಹೋದ್ರೆ ನೀವಿಬ್ರು ಬಂದು ನಮ್ಮನೇಲೇ ಇರಬಹುದು. ಏನ್ ಯೋಚನೆ ಮಾಡ್ತಿದ್ದೀರಾ? ನಾವು ಒಂದ್ ಕಾಲದಲ್ಲಿ ಚೆನ್ನಾಗಿದ್ದವ್ರೆ. ಬನ್ನಿ ನಮ್ಮನೆಗೆ ಹೋಗೋಣ. ಬನ್ನಿ ಅತ್ತೆ. ಯಾರ್ ಬೇಕಾಗಿತ್ತು? ಗೋಪಿ ಮನೇಲಿಲ್ವಾ? ಅವ್ರು ಯಾರು ಇಲ್ಲಿಲ್ಲ. ಮನೆನ ಕೋರ್ಟ್ ಒಪ್ಸ್ಬಿಟ್ಟು ತಾಯಿ ಮಗ ಇಬ್ರು ಹೊರಟೋದ್ರು. ಎಲ್ಲಿಗೆ ಹೋಗಿರ್ಬೋದು? ಅಡ್ರೆಸ್ ಏನಾದ್ರು ಇಲ್ಲ, ಕೊಟ್ಟಿದ್ದಾರೆ? ಏನೇ ಹೇಳಿಲ್ಲ. ಈಗೇನ್ರಿ ಮಾಡೋದು? ಎಲ್ಲಿಗೆ ಹೋಗಿರ್ತಾರೆ? ಬಹುಶಃ ನಮ್ಮೂರಿಗೆ ಹೋಗಿರ್ಬೋದು. ಇಲ್ಲ ರೀ, ನನ್ ತಮ್ಮನ್ ಕೂಡ ನಿಮಗ್ ಗೊತ್ತಲ್ಲ. ಅವನ್ ತುಂಬಾ ಸ್ವಾಭಿಮಾನಿ. ಅವಂದು ಕೊಡೋ ಕೈಯೇ ಹೊರತು ಬೇಡೋ ಕೈಯಲ್ಲ. ಈ ಕಷ್ಟನ ಅವನ್ ಹ್ಯಾಗ್ ತಡ್ಕೋತಾನೋ ಏನೋ. ನಾನು ಅವ್ನ್ ನೋಡ್ಬೇಕ್ರಿ. ಅದ್ ಸರಿ ಲಕ್ಷ್ಮಿ, ಇಷ್ಟ ದೊಡ್ಡ ಊರಲ್ಲಿ ಅಡ್ರೆಸ್ಸು ಗೊತ್ತಿಲ್ಲದೆ ಅವನಿಲ್ಲಿಂದ ಹುಡ್ಕೋದು? ಇಲ್ಲಿವರೆಗೂ ಬಂದು ಅವನ್ನು ನೋಡ್ದೆ, ಚಿಕ್ಕಮ್ಮನ್ನು ನೋಡ್ದೆ, ಹಾಗ್ರಿ ಹೋಗೋದು. ಯೋಚನೆ ಮಾಡ್ಬೇಡ ಲಕ್ಷ್ಮಿ, ಹೇಗಾದ್ರೂ ಮಾಡಿ ಅವ್ರ ಅಡ್ರೆಸ್ ಪತ್ತೆ ಹಚ್ತೀನಿ, ಸರಿನಾ? ಬಾ ಹೋಗೋಣ. ಮನೆ ಚೆನ್ನಾಗಿದ್ಯಾ ಅತ್ತಮ್ಮ? ನಮ್ಮಪ್ಪ ಹೇಳ್ತಿದ್ದ, ಜೀವನ ನಡೆಯೋದೇ ನಮ್ಮೂರು, ಸಹಾಯ ಮಾಡೋರೆ ನಮ್ಮೂರು ಅಂತ. 6 ಎಮ್ಮೆ 8 ಹಸುನ ನನಗ್ ಬಿಟ್ಬಿಟ್ಟು ಕಣ್ಮಚ್ಕೊಂಡ್ಬಿಟ್ಟ. ನೀವೇ ಹೇಳಿ, ನಾನ್ ಹಾಲ್ ಮಾಡ್ತಿರೋ ತಪ್ಪಾ? ಏನು ತಪ್ಪಿಲ್ಲ. ಇನ್ನೊಬ್ರ ಹತ್ರ ಬೇಡೋ ತಪ್ಪೆ ಹೊರತು ನಮಗೋಸ್ಕರ ನಾವು ದುಡಿಯೋ ತಪ್ಪಲ್ಲ. ಹಾ, ನಮ್ಮಪ್ಪನ ಹಾಗೆ ಹೇಳ್ತಿದ್ದ. ನೋಡು, ಅವಳ ಅಪ್ಪನ ಎಷ್ಟ್ ಸಲ ರಿಮೆಂಬರ್ ಮಾಡ್ಕೊಳ್ತಿದ್ದಾಳೆ. ನೀನು ಅಕ್ಕ ಅಕ್ಕ ಅಂತ ಒದ್ದಾಡ್ತಿದ್ರು, ಅವಳು ಫಾದರ್ ಡೆಡ್ ಆದ್ರೂ ಒಂದ್ಸಲನೂ ಬಂದು ನೋಡ್ಲಿಲ್ಲ. ಶಿ ಡಿಡ್ ನಾಟ್ ಕಮ್. ನಾವಿಲ್ಲಿದ್ದೀವಿ ಅಂತ ಅಕ್ಕನಿಗೆ ಏನ್ ಗೊತ್ತಮ್ಮ? ಅಡ್ರೆಸ್ ಕೊಟ್ಟು ಕಾಗದ ಹಾಕಿದ್ರೆ ಖಂಡಿತ ಬರ್ತಾಳೆ. ಅಯ್ಯೋ, ಏನ್ರಿ ನೀವು? ಬಿಡಿಪ. ನಿಂಗೆ ಇಷ್ಟವಾದಂತ ತಂದಿದ್ದೀನಿ. ಏನ್ ಹೇಳು? ನನಗಿಷ್ಟವಾದ್ದು ಅಂದ್ರೆ ನಿನ್ ಪ್ರಾಣಕ್ಕಿಂತ ಮಿಗಿಲಾದ್ದು ನೀನ್ ಸಂತೋಷದಿಂದ ಕುಣಿದಾಡೋಂಥದ್ದು. ನನ್ ತಮ್ಮನ ಅಡ್ರೆಸ್ ತಾನೆ? ಬರೀ ಅಡ್ರೆಸ್ ಮಾತ್ರ ಅಲ್ಲ, ನಿನ್ ತಮ್ಮ ಬರೆದಿರೋ ಕಾಗದ. ಕೊಡ್ರಿ. ಹಾಗೆಲ್ಲ ಕೊಡಕ್ಕಾಗತ್ತಾ? ಮತ್ತೆ ಫೀಸ್ ಕೊಟ್ರೇನೆ. ಏನ್ ಫೀಸ್ ಕೊಡ್ಬೇಕು? ಜಸ್ಟ್ ಸ್ವೀಟ್ ಕಿಸ್. ಕೊಡಿ. ಇಲ್ಲೊಂದು, ಇಲ್ಲಿ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಮೊದ್ಲು ಆ ಲೆಟ್ರ್ ಕೊಡಿ. ಕಿಸ್ ಕೊಟ್ರೇನೆ. ಅಯ್ಯೋ, ಲಕ್ಷ್ಮಿ, ಲಕ್ಷ್ಮಿ, ಏನಾಯ್ತು? ಬೇಗ ಬಾ. ಏನೋ ಏನಾಯ್ತು? ಯಾಕೋ ಲಕ್ಷ್ಮಿ ತಲೆ ಸುತ್ತಿಬಿಟ್ಲು. ಹೌದಾ? ಅಮ್ಮ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಮಂಗದಿನ್ನೆ, ಇದಕ್ಕೆಲ್ಲ ಡಾಕ್ಟರ್ ಎತ್ತಕೋ. ನೀನು ಅಪ್ಪ ಆಗ್ತೀಯ ರೀ, ನೀವು ತಾತ ಆಗ್ತೀರಾ. ಬಾಯ್ ಮುಚ್ಚ ಸಾಕು. ನನ್ನ ತಾತ ಆಗೈತ ಅಂದ್ರೆ ನೋಡು, ಬೇಕಾದ್ರೆ ನೀನ್ ಅಜ್ಜಿ ಅಂತ ಕರ್ಕೋ. ನಾನು ಅಜ್ಜಿ ಆದ್ಮೇಲೆ ನೀವು ತಾತ ಆಗೋದಿಲ್ವಾ? ಆಯ್ತು, ಏನೋ ಒಂದ್ ಆಗ್ತೀವಿ. ಬಿಸಿಲು ಜಾಸ್ತಿ ಇದೆ, ಮಗುನ್ ಒಳಗಡೆ ಕರ್ಕೊಂಡು ಹೋಗು. ಹೋಗು ಹೋಗು. ಬಾಮ್ಮ. ಬೇಡ ಕೈಯೇ, ಮೆತ್ಕಮ್ಮ. ವಂಶೋದ್ಧಾರಕ ಇದ್ದಾನೆ, ಮೆತ್ಕೆ. ಲಕ್ಷ್ಮಿ, ಈ ದೇವರಲ್ಲಿ ಒಂದ್ ಮಹತ್ವ ಇದೆ. ಏನು? ನಾವು ಭಕ್ತಿಯಿಂದ ಯಾವ ಮಗು ಬೇಕು ಅಂತ ಕೇಳ್ಕೊಂಡ್ರೆ ಆ ಮಗು ಕೊಡ್ತಾನೆ. ಅದು ಸರಿ, ನಾವಿಬ್ರು ಒಂದೇ ತರ ಕೇಳ್ಕೊಂಡ್ರೆ ಪರವಾಗಿಲ್ಲ. ನಾನ್ ಗಂಡು ಮಗು ಬೇಕು ಅಂತ, ನೀವ್ ಹೆಣ್ಮಗು ಬೇಕು ಅಂತ ಕೇಳ್ಕೊಂಡ್ರೆ ಏನ್ ಗತಿ? ಗತಿ ಏನ್ ಬಂತು? 2 ತೊಟ್ಲು ಕಟ್ಬೇಕಾಗುತ್ತಷ್ಟೇ. ನೀವೇನಂತ ಕೇಳ್ಕೊಂಡ್ರಿ? ನಾನ್ ಇಂಥ ಮಗುನೇ ಬೇಕು ಅಂತೇನು ಕೇಳ್ಕೊಂಡಿಲ್ಲ. ಹೆಣ್ಣೋ ಗಂಡೋ, ಮುದ್ದಾಗಿರೋ ಒಂದ್ ಮಗು ಕೊಡು ಸಾಕು. ಗಂಡ್ ಮಗು ಹುಟ್ಟಿದ್ರೆ ಅಭಿಷೇಕ ಮಾಡಿಸ್ತೀನಿ, ಹೆಣ್ಮಗು ಹುಟ್ಟಿದ್ರೆ ದೀಪಾರಾಧನೆ ಮಾಡಿಸ್ತೀನಿ ಅಂತ ಕೇಳ್ಕೊಂಡೆ. ಲಕ್ಷ್ಮಿ, ಏನ್ ಯೋಚನೆ ಮಾಡ್ತಿದ್ಯಾ? ನೀವ್ ಹೇಳಿದ್ದೆಷ್ಟು ಸಹಜವಾಗಿದೆ ನೋಡಿ. ಏನೋ? ಹೆಣ್ಮಗು ಹುಟ್ಟಿದ್ರೆ ದೀಪಾರಾಧನೆ ಯಾಕೆ ಹೇಳಿ? ಹೆಣ್ಣು ಮನೆಗ್ ಬೆಳಕಿದ್ದ ಹಾಗೆ. ನಿಜ ರೀ, ಬರೀ ಬೆಳಕಷ್ಟೇ ಅಲ್ಲ, ತಾನು ಉರಿದು ಬೇರೆಯವ್ರಿಗೆ ಬೆಳಕು ಕೊಡು ಬತ್ತಿ ಇದ್ದಾಗೆ. ಹೆಣ್ಣು ಜನ್ಮನೇ ಹೀಗೆ. ಏಯ್, ಯಾವ ವಿಷಯ ಮಾತಾಡಿದ್ರು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡ್ತೀಯ. ಎಲ್ಲಿ ಒಂದ್ಸಲ ನಗು, ನನ್ ಚಿನ್ನಲ್ಲ. ಹೂವ, ಮಲ್ಲಿಗೆ ಹೂವ. ಏ ಹೂವ
ನೀನ್ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಅದ್ ಸರಿ, ನೀನು ಹೂವ ಮಾರೋಣ? ಹೌದು. ಬೆಳಗ್ಗೆ ಫ್ಯಾಕ್ಟ್ರಿಯಲ್ಲಿ ಕೂಲಿ ರಂಗ, ಸಾಯಂಕಾಲ ಬೀದಿಯಲ್ಲಿ ಹೂವಿನ ರಂಗ. ನೀನ್ ಎದುರಿಗೆ ಬಂದಾಗ ನಾನ್ ನಿನ್ ರಂಗ. ನನಗೆ 3 ಮೊಳ ಹೂವ ಕೊಡು. 2 ಮೊಳ ನನಗೆ, 1 ಮೊಳ ನಮ್ಮವ್ರಿಗೆ. ಅಯ್ಯೋ ರಂಗ, ನಿನ್ ಆದೆ ಮಂಗ. ನಿಮ್ಗೆ ಮದ್ವೆ ಆಗಿದ್ಯಾ ತಾಯಿ? ತಾಯಿ, ನಿಮ್ಮನ್ನ ನೋಡಿದ್ರೆ ಇನ್ನು 7 ಸುತ್ತಿನ ಮಲ್ಲಿಗೆ ಮೊಗ್ಗಿದ್ದಾಗಿದ್ದೀರಾ. ನಿಮ್ಮ ಕುತ್ತಿಗೆಗೆ ದಾರ ಕಟ್ಟಿದ ಕೀಚಕ ಯಾರು? ಯಾವ ಕೀಚ್ಕನು ಚಕಚಕ ಅಂತ ಇನ್ನು ತಾಳಿ ಕಟ್ಟಿಲ್ಲ, ಮುಂದೆ ಕಟ್ತಾನೆ. ಅಯ್ಯಯ್ಯೋ, ಅವ್ರು ಯಾರು? ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ಹೂವ ಯಾಕ್ರಿ? ಅವ್ರ ಫೋಟೋಗೆ ರೀ. ಯಾರಂತ ಗೊತ್ತಿಲ್ಲದೆ ಫೋಟೋ ಎಲ್ಲಿಂದ ಅಲ್ಲಿ ಬಂದ್ರಿ? ಬಗ್ಗೆ ನೋಡ್ರಿ, ಗೊತ್ತಾಗುತ್ತೆ. ಆ ಆಕಾರ ಇಲ್ದ ಗಂಡನ್ನ ಪ್ರೇಮ್ನಲ್ಲಿ ಸೆರೆ ಹಾಕಿ ಆರಾಧನೆ ಮಾಡ್ತಾ ಇದ್ದೀರಾ. ಇನ್ನು ಆ ಆಕಾರ ಕೈಗೆ ಸಿಗ್ಬಿಟ್ರೆ ಏನೇನ್ ಮಾಡ್ತಿರೋ? ಮಾಡೋ ವಿಚಾರ ಇನ್ನು ಯೋಚನೆ ಮಾಡಿಲ್ಲ. ಅಯ್ಯಯ್ಯೋ, ನಮ್ ಪತಿದೇವ್ರ ಪೂಜೆಗೆ ಹೊತ್ತಾಯ್ತು, ಹೂವ ಕೊಡಿ. ತಗೊಳ್ಳಿ, ಇದು ನಿಮ್ಗೆ. ದುಡ್ಡು ಕೊಡ್ಬೇಡಿ. ಹಾಗನ್ಬೇಡಿ, ನನ್ನ ಹತ್ರ ಬೇಕಾದಷ್ಟು ಜಾಕೆಟ್ ಮನಿ ಇದೆ. ಪಾಕೆಟ್ ಮನಿ ಕೇಳಿದ್ದೀನಿ, ಜಾಕೆಟ್ ಮನಿನ ಕೊಡಿ. ಬೆವರು ವಾಸನೆ ಪರವಾಗಿಲ್ಲ, ನಾನು ಅಡ್ಜಸ್ಟ್. ಏ ಹೂವ ಬಾಯ್ಲಿ. ಇನ್ನೊಂದು ಜಾಕೆಟ್ ಮನಿ ಬಂದೆ. ನಿನ್ ಮುದ್ದು ತಮ್ಮ ನಾಳೆ ಬರ್ತಾ ಇದ್ದಾನೆ, ನಿನ್ನ ಬೇರೆ ಮಾಡೋದಕ್ಕೆ. ಓಹೋ, ಅದಕ್ಕೇನಾ ಈ ಎಳೆ ಮಗು ಇನ್ನು ಎದ್ದೇ ಇಲ್ಲ? ಮಲ್ಕೊಳ್ಳಿ ಮಲ್ಕೊಳ್ಳಿ, ಇನ್ಮೇಲೆ ಈ ಮಡ್ಲಲ್ಲಿ ನಿಮಗ್ ಜಾಗ ಇಲ್ಲ. ಅಮ್ಮಣ್ಣಿ, ನಂಗೂ ಬುದ್ಧಿ ಇದೆ. ನಿನ್ ಮಗುಗೆ ಒಂದ್ ತೊಟ್ಲು ತರ್ತೀನಿ. ಆ ತೊಟ್ಲಲ್ಲಿ ನೀವು ಮಲ್ಕೊಳ್ಳಿ, ನಾನ್ ತೂಗ್ತೀನಿ. ಛೇ ಛೇ, ಇಲ್ ಸಿಗೋ ಸುಖ ಅಲ್ಲಿ ಸಿಗುತ್ತಾ? ಏನ್ ಮಾಡ್ತೀರಾ? ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಲ್ಲ. ಅಂದ್ರೆ ಇನ್ಮೇಲೆ ಈ ತಪ್ಪು ಮಾಡ್ಬೇಡ ಅಂತೀಯಾ? ಎಲ್ಲಾದ್ರೂ ಉಂಟಾ ಹೆಣ್ಣಾದವಳು ಮಕ್ಕಳು ಬೇಡ ಅಂತಾಳ? ಏನ್ರಿ, ಹೊಟ್ಟೆಲಿರೋ ಮಗುಗೆ ಒಂದ್ಸಲ ಮುತ್ತು ಕೊಡ್ಬೇಕು ಅನ್ಸುತ್ತೆ ರೀ. ಅದ್ಯಾಕ್ ಸಾಧ್ಯ? ನಿಂಗ್ ಬಗ್ಗೋಕೆ ಆಗಲ್ವಲ್ಲ? ಒಂದ್ ಕೆಲ್ಸ ಮಾಡ, ಏನು? ನೀನ್ ನಂಗೊಂದ್ ಮುತ್ತು ಕೊಡು, ಅದನ್ನ ನಿನ್ ಮಗು ಕೊಡ್ತೀನಿ. ಲಕ್ಷ್ಮಿ, ಹೊಟ್ಟೆಲಿರೋ ಮಗು ಏನಂತೂ ಗೊತ್ತಾ? ಏನಂತ? ಮತ್ತೆ ಈ ಮುತ್ತನ್ನ ನಿಂಗೇ ಕೊಡುವಂತು. ಹಾಗ? ಏಯ್ ಗುರು, ಏನ್ ಗುರು ಇಷ್ಟೊಂದು ಯೋಚನೆ ಮಾಡ್ತಿದೀಯಾ? ಅಕ್ಕನಿಗೆ 7ನೇ ತಿಂಗಳು ಸೀಮಂತ ಮಾಡಿಸ್ಬೇಕು. ದುಡ್ಡುಗೋಸ್ಕರ ಅಲ್ದು ಸಾಕಾಗ್ ಹೋಯ್ತು. ಅಷ್ಟೇ ತಾನೇ? ಪುಟಿ, ನಿನಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಪುಟಿ? ನನ್ ಕೊಟ್ಟಿಗೆಲಿದ್ದಿದ್ದು ಒಂದು ಹಸುನ್ ಮಾರ್ದೆ ಅಷ್ಟೇ. ತಗೋ, ನೀನ್ ಧೈರ್ಯವಾಗಿ ಹೋಗಿ ಅಕ್ಕನ್ ಕರ್ಕೊಂಡ್ ಬಾ. ಪುಟಿ, ನಿನಗಿರೋ ದೊಡ್ಡ ಗುಣ ಬೇರೆ ಯಾರಿಗೂ ಇಲ್ಲಮ್ಮ. ಓ, ಬನ್ನಿ ಅತ್ಗೆ, ಇದೇ ನಮ್ಮನೆ. ಅತ್ತೆ ಅತ್ತೆ, ಯಾರು ಬಂದಿದ್ದಾರೆ ನೋಡಿ. ಚಿಕ್ಕಮ್ಮ, ಸಾಕು ನಿಲ್ಲಿಸೆ ನಿನ್ನ ಕ್ರೋಕಡೈಲ್ ಕಣ್ಣೀರ್ನ. ಈ ಪ್ರೀತಿ ನಿಮ್ ತಂದೆ ಹೋದಾಗ ಏನಾಗಿತ್ತು? ತಿರುಗಿ ನೋಡಿದ್ಯೇನ ನಮ್ಮನ್ನ? ಅಮ್ಮ, ಅಕ್ಕ ಇನ್ನೂ ಮನೆ ಕಾಲಿಟ್ಟಿಲ್ಲ, ಆಗ್ಲೇ ಜಗಳಕ್ಕೆ ಶುರು ಮಾಡ್ಬಿಟ್ಯಾ? ಕಾಲಿಡು ಅಂತ ಯಾರು ಬೇಡ್ಕೊಂಡ್ರು? ಇಲ್ಲಿ ನಮಗೆ ತಿನ್ನೋಕಿಲ್ಲ, ಜೊತೆಗೆ ಈ ಬಸರಿ ಬೇರೆ. ಸರ್, ಚಂದ್ರಶೇಖರನ್ ಅವ್ರ ಮಗ ನೀವೇನಾ? ಹೌದು. ನಾನು ಇನ್ಶೂರೆನ್ಸ್ ಆಫೀಸಿಂದ ಬರ್ತಾ ಇದ್ದೀನಿ. ನಿಮ್ ತಂದೆಯವರ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ಮೇಲೆ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಬಹಳ ಟ್ರೈ ಮಾಡಿದೆ. ಈಗ ಅಡ್ರೆಸ್ ಸಿಕ್ತು. ಇದು ನಿಮ್ ತಂದೆಯವರ ಇನ್ಶೂರೆನ್ಸ್ ಚೆಕ್, 5 ಲಕ್ಷ ರೂಪಾಯಿ. ಈ ವೋಚರ್ ನಲ್ಲಿ ಸಿಗ್ನೇಚರ್ ಮಾಡಿ. ಥ್ಯಾಂಕ್ ಯು ಸರ್. ವೆಲ್ಕಮ್. ಅಮ್ಮ, ನೀವೆಲ್ಲರೂ ಅಕ್ಕನ್ನ ಅದೃಷ್ಟ ಇಲ್ದಿರೋಳು ಅಂತ ಮೂತಿ ತಿವಿತಾ ಇದ್ರಿ. ಈಗ ನೋಡು, ಅಕ್ಕ ಕಾಲಿಟ್ಟ ತಕ್ಷಣ ಅದೃಷ್ಟ ದೇವತೆನೆ ಮನೆಗೆ ಬಂದ ಹಾಗಾಯ್ತು. ತಪ್ಪಾಯ್ತು ಲಕ್ಷ್ಮಿ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಚಿಕ್ಕಮ್ಮ, ಚಿಕ್ಕಮ್ಮ ಅಲ್ಲಮ್ಮ, ಅಮ್ಮ ಅಂತ ಹೇಳು.
ವರ್ಷಕ್ಕೆ ಅಮ್ಮ ಅಂತ ಕರೆಯೋ ಅದೃಷ್ಟ ಸಿಕ್ತು. ಇದಕ್ಕಿಂತ ನನಗ್ ಬೇರೆ ಯಾವ ಭಾಗ್ಯನೂ ಬೇಡಮ್ಮ. ಲಕ್ಷ್ಮಿ, ಏನ್ ಬ್ರದರ್, ನಿಮ್ಮಪ್ಪ ಇನ್ಶೂರೆನ್ಸ್ ಹಣ ಬಂತು ಅಂತ ತುಂಬಾ ಖುಷಿ ಆಗಿದ್ಯಾ? ನೀನು ಸತ್ರೆ ಡಬಲ್ ಇನ್ಶೂರೆನ್ಸ್ ಬರುತ್ತೆ. ಅಕ್ಕ, ಆ ರೌಡಿ ಜಾರಿ ಅಣ್ಣ ನೋಡಿತಾ ಇದ್ದಾನೆ. ನಾನು ಬರ್ತೀನಿ. You bastard! ನನ್ನ ಮಗನೇ, ಇನ್ನು ನಿನ್ನ ಉಳಿಸಲ್ಲ.
ಗೋಪಿ ಏನಾಯ್ತು? ಲಕ್ಷ್ಮಿ ಹೇಗಿದೆ? ಡಾಕ್ಟರ್, ಲಕ್ಷ್ಮಿ ಹೇಗಿದ್ದಾಳೆ? ಆಕೆಗೆ ಅಭಾಷಣ ಆಗಿ ಮಗು ಸತ್ ಹುಟ್ಟಿದೆ. ಆಕೆ ಹಸ್ಬೆಂಡ್ ಯಾರು? ನಾನೇ ಡಾಕ್ಟರ್. ಇನ್ ಮತ್ತೆ ಗರ್ಭಿಣಿ ಆದ್ರೆ ಆಕೆ ಪ್ರಾಣಕ್ಕೆ ಅಪಾಯ. ನೀವು ಎಚ್ಚರಿಕೆಯಿಂದ ಇರಬೇಕು. ರಂಗ ನಿನ್ ಚಿಂತೆಲಿ ಬಡವಾದೆ, ನನ್ ಕನ್ಸು ಮನ್ಸೊಳಗೆ ನೀನಾದೆ, ನನ್ ಕನ್ಸು ನೀನಾದೆ. ಓಹೇ ಓಹೇ ಗಂಗಿ, ನಿನ್ ಮೇಲೆ ನನ್ಗೆ ಮನಸ್ಸೈತೆ, ಕಣ್ ತುಂಬ ನಿನ್ ಗೊಂಬೆ ತುಂಬೈತೆ, ನನ್ ಕಣ್ ತುಂಬ ನಿನ್ ಗೊಂಬೆ ತುಂಬೈತೆ. ವಾರೆ ಒಮ್ಮೆರ ಹೂವಿನ ಗುಳಿ ಹಗ್ಲೊತ್ನಲ್ಲಿ ನಮ್ ಕಾಂಪೌಂಡ್ ಅಲ್ಲಿ ನುಗ್ಗೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಂಗೆ? ಗಂಗಿ, ರಾತ್ರಿ ಕನಸಲ್ಲಿ ಕರ್ಣ ಪಿಶಾಚಿ ಬಂದು ಏನ್ ಹೇಳಿತ್ತು ಗೊತ್ತಾ? ಏನ್ ಹೇಳ್ತು? ಸಾಹಸ ಮಾಡಿ ನುಗ್ಗೋ ಮಗನೇ, ಗಜನಿಂಬೆ ಹಣ್ಣಂತ ಹುಡುಗಿ ಸಿಗ್ತಾಳೆ ಅಂತ. ನೀನ್ ತುಂಬಾ ಚೆನ್ನಾಗ್ ಮಾತಾಡ್ತೀಯ. ನೀನು ಅಷ್ಟೇ. ದೇವಸ್ಥಾನದ ಅರಳಿ ಮರದ ಹತ್ರ ಕಾಯಾಗಿ ಒಳಕಲ್ ಹತ್ರ ಹಣ್ಣಾಗಿರೋ ಈ ನಮ್ಮ ಅನುರಾಗಕ್ಕೆ ಈ ತೆಂಗಿನಕಾಯಿ ಚಟ್ನಿನೇ ಸಾಕ್ಷಿ. ಪ್ರಾಣಪ್ರಿಯೆ, ನಮ್ಮ ಪ್ರೇಮದ ಸಾಕ್ಷಿಯಾಗಿ ಇಬ್ರು ಕೈ ಕೈ ಸೇರಿಸಿ ಈ ಪ್ರೇಮದ ಮಸಾಲೆ ಹರಿಯೋಣವಾ? ಆಗಲಿ ಪ್ರಿಯಾ. ನಾನು ನೀನು ಒಂದಾದ ಮೇಲೆ ಈ ಚಟ್ನಿಯನ್ನು ಹರಿಯೋಣ. ನಿಮ್ಮಪ್ಪ ಬರಲಿ, ನಿಮ್ಮಮ್ಮ ಬರಲಿ, ನಾವ್ ಯಾರಿಗೆ ಕೇರ್ ಮಾಡಲ್ಲ. ಏನಾಯ್ತೆ? ನನಗೀಗ ಒಂದ್ ಜ್ಞಾಪಕ ಬಂದ್ಬಿಡ್ತು. ಈಗ ನಮ್ಮಪ್ಪ ತಿಪ್ಪ ಬಂದ್ಬಿಟ್ರೆ ಒದ್ದು ತಿಪ್ಪೆಗೆಸಿದ್ದೀನಿ ಅವನ್ನ. ಆ ದಾಂಡಿಗೆ ಬಡ್ಡಿ ಮಗನ್ಗೆ ನಾನ್ ಹೆದರ್ತೀನಿ. ನಿನ್ನಂತ ಮುದ್ದಾಗಿರೋ ಅರಗಿಣಿಗೆ ಆ ಮುದಿಗೂಬೆ ಅಪ್ಪ ಅಂದ್ರೆ ನನಗೆ ಅನುಮಾನ ಬರ್ತಾ ಇದೆ. ಚಿನ್ನ, ಅವನ್ ಬರೋದ್ರೊಳಗೆ ನನ್ ಸೈಡ್ ಪೋಸ್ಟ್ ಫೋಟೋ ಕೊಡ್ತೀನಿ, ತಗೋ. ಎಷ್ಟ್ ಚೆನ್ನಾಗಿದೆ. ಗಂಗಾ, ಅಪ್ಪ, ಯಾವಾಗ ಬಂದ್ರಪ್ಪ? ನಾನು ಈಗ ಬಂದಮ್ಮ. ಅಪ್ಪಪ್ಪ, ನಡಿ ನಡಿ, ನೀವು ಅಲ್ದು ತುಂಬಾ ಸುಸ್ತಾಗಿದ್ದೀರಿ. ನಿಮಗ್ ನಾ ದೋಸೆ ಹಾಕೊಡ್ತೀನಿ, ಚಟ್ನಿ ಮಾಡಿದ್ರಿ, ಚಟ್ನಿ ಹಾಕೊಡ್ಲಿ? ನಾನು ಮೊದ್ಲು ಸ್ನಾನ ಮಾಡ್ಬೇಕಮ್ಮ. ಅಪ್ಪ, ಸ್ನಾನನ? ಇಷ್ಟೊತ್ತನೇ ಸ್ನಾನ? ನನ್ನ ಕರ್ಮನಮ್ಮ, ಏನು ಮಾಡ್ತೀಯಮ್ಮ? ಯಾಕಪ್ಪ, ಯಾರಾದ್ರೂ ಸತ್ತೋದ್ರ? ಇಲ್ಲ, ಇನ್ನೂ ಸತ್ತಿಲ್ಲ, ಈಗ ಸಾಯ್ತಾರೆ. ಒಂದ್ 4 ಚೊಂಬು ಬಿಸಿ ಬಿಸಿ ನೀರ್ನ ಮೈ ಮೇಲೆ ಹಾಕೊಂಡ್ಬಿಟ್ರೆ ಆಯಾಸ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಮೊದ್ಲು 1 ಕಪ್ ಕಾಫಿ ತರ್ತೀಯ? ಕಾಫಿನಪ್ಪ? ಕಾಫಿಪ್ಪ, ಅದು ಬೆಕ್ಕು. ಬೆಕ್ಕ ಹಾಲು. ಹೌದಾ? ಬೆಕ್ಕ ಹಾಲು ಕುಡಿದ್ಬಿಡ್ತಾ? ಹೋಗ್ಲಿ, 1 ಕಪ್ ಡಿಕಾಕ್ಷನ್ ತರ್ತೀಯ? ಡಿಕಾಕ್ಷನ್ ಕಾಫಿ ಪೌಡರ್ ಇಲ್ಲಪ್ಪ. ಮಲ್ಲಿಗೆ ಹೂವಲ್ಲಿ ಚಟ್ನಿ ಅರ್ದಿದ್ಯಲ್ಲ, ಅದನ್ನಾದ್ರೂ ತರ್ತೀಯ? ಮಲ್ಲಿಗೆ ಹೂ ಚಟ್ನಿ ಗೊತ್ತಾ? ನನ್ನ ಮಗನೇ, ಮಾಡ್ತೀನಿ. ನೋಡ್ತಾ ಇರೋ. ಕಾವೇರಿ ನದಿ ಎಲ್ಲುಟ್ಟುತ್ತೆ ಅಂತ ಗೊತ್ತಿಲ್ಲ, ನನ್ನ ಮಗಳು ಗಂಗೆ ಬೇಕೆ ನಿನ್ಗೆ? ಮುಚ್ಚ ಬಾಯ್, ನಿನ್ನ ಬಾಯ್. 1 ನಿಮಿಷ ಇಲ್ಲಿದ್ರು ನಿನ್ನ ಜೀವ ಸಹಿತ ಮಸಾಲೆ ಹಾಕಿ ಬೇಯಿಸಿ ತಿಂದು ಬಿಡ್ತೇನೆ. ನನ್ ದುರಾದೃಷ್ಟಕ್ಕೆ ನಾನ್ ಅಳ್ಬೇಕು, ನೀನ್ ಯಾಕೆ ಅಳ್ತೀಯೋ? ಭಾವ, ಅಕ್ಕ ಇಲ್ಲೇ ಇದ್ದು ಇನ್ನೊಂದ್ ವಾರ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಬೇಡ ಗೋಪಿ, ಬೇಡ. ಮಗು ಹೋಗಿರೋ ವಿಷಯ ಅತ್ತೆ ಗೊತ್ತಾದ್ರೆ ತುಂಬಾ ಸಂಕಟ ಪಡ್ತಾರೆ. ಆದಷ್ಟು ಬೇಗ ಅವ್ರಿಗೊಂದು ಮಗು ಹೆತ್ಕೊಟ್ಟು ನಾನು ಅವ್ರನ್ನ ಸಂತೋಷ ಪಡಿಸ್ತೀನಿ. ಗೋಪಿ, ಯಾಕೆ ಅಳ್ತೀಯ? 1 ಮಗು ಉಳಿಸ್ಕೊಳ್ಳೋಕೋಸ್ಕರ
ಇನ್ನೊಂದ್ ಮಗುನ್ ಕಳ್ಕೊಂಡೆ. ಅಕ್ಕ ಏನ್ ಹೇಳ್ತಿದ್ಯಾ ಅಕ್ಕ? ನೀನು ನನಗ್ ಮಗು ಅಲ್ವೇನೋ? ಅಮ್ಮ, ನೀವಾದ್ರೂ ಅವ್ನಿಗೆ ಹೇಳಿಮ್ಮ. ಯಾಕೆಲ್ರು ಹೀಗಿದ್ದೀರಾ? ನನಗೇನ್ ಇನ್ನೊಂದ್ ಮಗು ಆಗೋದೇ ಇಲ್ವೇನೋ? ಅದಲ್ಲ ಡಾಕ್ಟರ್. ಅಲ್ಲೂ ಒಳ್ಳೆ ಡಾಕ್ಟರ್ ಇದ್ದಾರೆ. ಲಕ್ಷ್ಮಿ, ಟೈಮ್ ಆಯ್ತು, ಹೊರಡೋಣ. ಬರ್ತೀನಮ್ಮ, ಬರ್ತೀನಿ ಪುಟ್ಟಿ. ಆಹಾಹಾ ಲಲಿತಾ, ನೀನ್ ಜೋಗಳ ಹಾಡೋದನ್ನ ಕೇಳಿದ್ರೆ ಬಹುಶಃ ನಿನಗೇನೆ ಒಂದ್ ಮಗುನ್ ಹೇರ್ಬೇಕು ಅನ್ನೋ ಆಸೆ ಇದ್ದಾಗಿದೆ. ಸಾಕ್ ಸುಮ್ನಿರ್ರಿ, ಈ ವಯಸ್ಸಲ್ಲಿ ಏನ್ ನಿಮ್ಗೆ ಕೆಟ್ಟ ಚಪ್ಲ. ವಯಸ್ಸೇನೆ ಮಾಡತ್ತೆ. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗತ್ತಾ? ಗೊತ್ತಲ್ಲ ನನ್ ಪ್ರಣಯ. ರಾಜ ಪ್ರಸಾದ್ ಬಂದ್ಬಿಟ್ಟ, ಮಗನು ಬಂದ್ಬಿಡ್ತು. ಅಲ್ಲೇ ಇರೋ ಕೇಳಿ ಅರ್ಥ ತಗೊಂಡ್ಬಂದ್ಬಿಡ್ತೀನಿ. ಏನಿದು ಬರೀ ಕೈಯಲ್ಲಿ ನಿಂತಿದ್ಯಲ್ಲೇ? ಮಗು ಎಲ್ಲೇ? ಮಾತಾಡೆ ಪ್ರಸಾದ್, ನೀನಾದ್ರೂ ಹೇಳು, ಮಗು ಎಲ್ಲಿ? ಅಮ್ಮ, ಅದು ಒಂದ್ ಸಣ್ಣ ಅಪಘಾತ ಆಗಿ ಲಕ್ಷ್ಮಿ ಕಬಾಷನ್ ಆಗೋಯ್ತು. ಅಯ್ಯೋ ಪಾಪಿ, ಹುಟ್ಟ ಮಗುನ ಕಳ್ಕೊಂಡ್ ಬಂದ್ಬಿಟ್ಟೇನೆ. ಅದಕ್ಕೆ ನಾ ಪಾಪಿಗಳು ಇಷ್ಟು ಅರ್ಜೆಂಟ್ ಆಗಿ ಟೆಲಿಗ್ರಾಮ್ ಕೊಟ್ಟು ಕರೆಸ್ಕೊಂಡಿದ್ದು. ನನಗ್ ಗೊತ್ತು ಇವಳು ದರಿದ್ರದವಳು ಅಂತ. ಇನ್ನು ಎಷ್ಟು ಜನರ ಬಲಿ ತಗೋಬೇಕೋ ಏನೋ. ಲಲಿತಾ, ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡು. ನೀನು 4 ಮಕ್ಳು ಸತ್ಮೇಲೆ 5ನೇವನ್ನ ಉಳಿಸ್ಕೊಂಡಿರೋದು. ಮಾತಾಡ್ತಾಳು ಒಂದೇ ಸಮ. ಅಮ್ಮ ಲಕ್ಷ್ಮಿ, ನೀ ಒಳಗಡೆ ಹೋಗಮ್ಮ, ಹೋಗಮ್ಮ. ಅಯ್ಯೋ, ಏನ್ ಗ್ರಹಚಾರನೋ ಏನೋ, ಇವಳು ಬಂದಾಗಿಂದ ಒಂದಲ್ಲ ಒಂದ್ ಅನಾಹುತ ಆಗ್ತಾನೇ ಇದೆ. ಅಮ್ಮ, ಎಲ್ಲದಕ್ಕೂ ಸುಮ್ನೆ ಕೂಗಾಡ್ಬೇಡ. ನನ್ ಸಂಕಟ ನಿನ್ಗೆ ಹೇಗೋ ಅರ್ಥ ಆಗುತ್ತೆ? ಸಂಕಟ ನಿನ್ಗೊಬ್ಬಳಿಗೆ ಅಲ್ಲ ಇರೋದು, ಅವಳಿಗೂ ಇದೆ. ಹೌದು, ಇರುತ್ತೆ. ಎಷ್ಟಾದ್ರೂ ನಿಮ್ ಪ್ರೀತಿ ತಂಗಿ ಮಗಳಲ್ವಾ? ಅವಳನ್ನೇ ವಹಿಸ್ಕೊಂಡು ಮಾತಾಡ್ತಾ ಇರಿ. ಮಾತಾಡ್ತೀನಿ, ಹೋಗೆ. ಮಾತಾಡ್ತಾಳೆ. ನೀ ಹೋಗಪ್ಪ, ಹೋಗವಳನ್ನ ಸಮಾಧಾನ ಮಾಡು, ಹೋಗು. ಲಕ್ಷ್ಮಿ, ಅಳ್ಬೇಡ ಲಕ್ಷ್ಮಿ. ನಮ್ಮಮ್ಮ ತುಂಬಾ ಒಳ್ಳೆಯವಳು, ಸ್ವಲ್ಪ ದುಡುಕ್ಬಿಟ್ಲಷ್ಟೇ. ಸಮಾಧಾನ ಮಾಡು. ಅವ್ರ ಕೋಪ ಮಾಡ್ಕೊಂಡಿದ್ದು ನ್ಯಾಯವಾಗೇ ಇದೆ ರೀ. ಅವ್ರ ಮೊಮ್ಮಗನ್ ಎತ್ಕೋಬೇಕು ಅಂತ ಎಷ್ಟೊಂದು ಆಸೆಯಿಂದಿದ್ರು ರೀ. ನಾನು ಅಮ್ಮ ಆಗ್ಬೇಕ್ರಿ, ನಾನು ಅಮ್ಮ ಆಗ್ಬೇಕು. ಲಕ್ಷ್ಮಿ, ಈಗ ನೀನ್ ರೆಸ್ಟ್ ತಗೋ. ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಗೋಗ್ ಬರ್ತೀನಿ. ನಿಮ್ ಮಾತುಗಳು ತುಂಬಾ ಆಶ್ಚರ್ಯ ಆಗುತ್ತೆ ಸರ್. ಎಲ್ರು ಬೇರೆ ಊರಿಂದ ಸ್ವಂತ ಊರಿಗೆ ಟ್ರಾನ್ಸ್ಫರ್ ತಗೋತಾರೆ, ಆದ್ರೆ ನೀವು ಸ್ವಂತ ಊರಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ತಗೋತಿದ್ದೀರಾ. ಅದು ಅಲ್ಲದೆ ಹೊಸದಾಗಿ ಮದ್ವೆ ಆಗಿದೆ. ಹೊಸದಾಗಿ ಮದ್ವೆ ಆಗಿದ್ದೀನಿಲ್ಲ ಸರ್, ಅದೇ ನನ್ನ ಪ್ರಾಬ್ಲಮ್. ಲಕ್ಷ್ಮಿ, ಏನ್ರಿ, ನೀವು ಹೋಗ್ಲೇಬೇಕಾ? ಅಮ್ಮಂಗೆ ಹೇಳ್ಬಿಟ್ಬಿಡ್ತೀನಿ. ಅಮ್ಮ, ನಂಗೆ ಟ್ರಾನ್ಸ್ಫರ್ ಆಗಿದೆ. ನೀನ್ ಕೋಪಿಸ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ನೀನೇನ್ ಹೇಳ್ತೀಯ ಅಂತ ನನಗ್ ಗೊತ್ತಪ್ಪ. ಅಮ್ಮ, ನನ್ ಹೆಂಡತಿನ ಹೂವಿನ ಹಾಗೆ ನೋಡ್ಕೋ, ತಾಯಿಲ್ಲ ತಬ್ಲಿ ಅಂತೀಯ. ನೋಡು, ಅವಳು ತನ್ನ ಮಗುನ ತಿಂದು ಹಾಕಿದಾಳೆ. ಈಗ ನನ್ನ ಮಗನು ನನ್ನಿಂದ ದೂರ ಮಾಡ್ತಿದ್ದಾಳೆ. ನಾನು ಅವಳನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಪ್ರಸಾದ್, ನೀನ್ ನಿಶ್ಚಿಂತೆಯಾಗಿ ಊರಿಗೆ ಹೋಗ್ಬಪ್ಪ. ಲಕ್ಷ್ಮೀನ್ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಲಕ್ಷ್ಮಿ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ನಾನು ಹೋಗ್ಬರ್ತೀನಿ. ಅಯ್ಯೋ
ಕುದುರೆ ಹತ್ತಿ ಪ್ಯಾಟೆಗೆ ಗೋಮ ಜರ್ದ ಬೀಡ ತಿಂತ ಕರ್ಗ ನೋಡೋಣ. ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಮುಂಡು ಅರೆ ಜಲ್ದಿ ಜಲ್ದಿ ನಡಿ ನಡಿ ಹಾಯ ಹಾಯ. ಗಂಗಾ ಗಂಗಾ ಬಂದ್ಬಿಟ್ಟ ನಿಮ್ಮ ಅಪ್ಪ ತಿಪ್ಪ. ಅಯ್ಯೋ ಸತ್ತೆ. ಗಂಗವ್ವ ಇವನೇನು ಬದಿಕತನ ಇಲ್ಲ ಗೋತ ಹೊಡೆದು ಬಿಡ್ತಾನವ? ಹೇಳೋಕ್ಕಾಗಲ್ಲ, ಬಾಯಲ್ಲಿ ಥರ್ಮಾಮೀಟರ್ ಇಟ್ಟ ತಕ್ಷಣ ಒಡೆದು ಹೋಯ್ತು. ಇಲ್ಲಿ ಕಂಕ್ಳಲ್ಲಿ ಇಡಬೇಕಾಗಿತ್ತು. ಇಟ್ಟೆಪ್ಪ, ಗಾಜಿನ ಕಡ್ಡಿನ ಕರಿಗೆ ನೀರಾಗೋಯ್ತು. ನಿನಗ್ ಮಾತ್ರ ಕರುಣೆ ಬರ್ಲಿಲ್ಲ. ಇವ್ರಿಗೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿನ್ನ ಪೊಲೀಸ್ ಹಾಕ್ತಾರಷ್ಟೇ. ಬೇಡ ಕಣವ, ನಿಮ್ಮ ಅಪ್ಪನ ಜೈಲಿಗೆ ಕಳಿಸ್ತೇನವ. ಹೆಂಗನ ಮಾಡಿ ಈ ನನ್ನ ಮಗನ ಬದುಕ್ಸ್ಕೊಂಬಿಡವ. ಹೂ ಕಣವ. ಅಯ್ಯಯ್ಯೋ, ಮೈ ಬಾಂಡ್ಲಿ ತರ ಕಾಯ್ತಾ ಇದೆ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಹೌದಾ? ಬಾಂಡ್ಲಿ ಆಗ್ಬಿಟ್ಟದ? ಆಮ್ಲೆಟ್ ಆಗೋಯ್ತಲ್ಲಪ್ಪ. ಚಿಕನ್ನು ಇನ್ನೊಂದ್ 2 ನಿಮಿಷ ಅಲ್ಲೇ ಬಿಟ್ಟಿದ್ರು ರೋಸ್ಟ್ ಆಗೋಯ್ತಿತ್ತಲ್ಲಪ್ಪ. ಡಾಕ್ಟ್ರು ಆಪರೇಷನ್ ಥಿಯೇಟರ್ ಅಲ್ಲಿ ಇದಾರಪ್ಪ. ಅವ್ರು ಬರೋ ಅಷ್ಟ್ರಲ್ಲಿ ಇವ್ರು ಸತ್ತೋಗ್ಬಿಟ್ರೆ ಇವ್ರನ್ನ ಉಳಿಸ್ಕೊಳಕ್ಕೆ ನಮ್ಗಿರೋದು ಒಂದೇ ದಾರಿಪ್ಪ. ಅದೇನ್ ಹೇಳವ? ಜನರಲ್ ವಾರ್ಡ್ ಅಲ್ಲಿ 10ನೇ ನಂಬರ್ ಬೆಡ್ ಅಲ್ಲಿ ಚಾಯ್ಸ್ ಒಬ್ರು ಇದಾರೆ. ಅವ್ರು ಹೇಳಿದ್ರು ಮತ್ತೆ ನೀನು ನನ್ನ ಇವ್ರು ಕೊಟ್ಟು ಮದುವೆ ಮಾಡಿದ್ರೆ ಇವ್ರು ಉಳ್ಕೋತಾರಂತೆ. ಹಂಗ ರಂಗ, ಶ್ರೀರಂಗ, ನೀನ್ ಸತ್ತು ನನ್ನನ್ನು ಸಾಯಿಸ್ಬೇಡಪ್ಪ. ನನ್ನ ಮಗಳನ್ನ ಖಂಡಿತ ಕೊಟ್ಟು ಮದುವೆ ಮಾಡ್ತೀನಿ. ಇದೇನವ ಭಿಕ್ಷೆ ಬೇಡ್ತಾವನೆ? ಅದು ಮಾತು. ಆಯ್ತಪ್ಪ, ಇದೇ ಮಾತ್. ಸದ್ಯ ಬದುಕ್ ಬಿಟ್ರು. ಹಂಗಾರೆ ಇವನ್ ಸಾಯಕ್ಕಿಲ್ಲ ತಾನೆ? ತಲೆ ಮೇಲೆ ದೊಡ್ಡ ಕಲ್ಲೆ ಸಾಯಲ್ಲ. ಅಬ್ಬಾ ಮಾವ, ಮದ್ವೆ ಯಾವಾಗ? ಯಾರಿಗೆ? ನನ್ ಗಂಗಿಗೆ ನನ್ಗೆ. ಅದ ಒಳ್ಳೆ ಹುಡುಗ ಸಿಕ್ಕದ್ಮೇಲೆ. ಮೋಸ, ವಂಚನೆ, ದ್ರೋಹ. Shut up! ನಾನೇನು ಮೋಸ ಮಾಡ್ದೆ ನಿನಗೆ? ನನ್ನ ಮಗಳು ಮದುವೆ ಮಾಡು ಅಂತಂದ್ಲು. ಆಯ್ತು ಮಾಡ್ತೀನಿ ಅಂತಂದೆ. ನಿನ್ನಂತ ಹೆಸರುಗತ್ತೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಹೇಳಲಿಲ್ಲ. ತಿನ್ನು. ಸರ್ ಪೋಸ್ಟ್. ಏನ್ ಸರ್ ಲವ್ ಲೆಟ್ರಾ? ನನ್ ಮಿಸ್ಸಸ್ ಬರ್ದ್ರ ಲೆಟ್ರಪ್ಪ. ಹಂಗಾದ್ರೆ ನೀವು ನಮ್ ಕೇಸ್ ಅಲ್ಲ ಬಿಡಿ. ಅಮ್ಮ ಪೋಸ್ಟ್. ಲಕ್ಷ್ಮಿ, ಏನ್ ಯೋಚನೆ ಮಾಡ್ತಾ ಇದೀಯಮ್ಮ? ನಾನಿರೋ ಕಡೆ ನಿಮ್ದೇನೆ ಇಲ್ವಲ್ಲ ಮಾವ? ಹಾಗನ್ಬೇಡಮ್ಮ, ಹಾಗನ್ಬೇಡ. ಲಕ್ಷ್ಮಿ, ತವ್ರ ಮನೆಯಲ್ಲಿ ನೀ ಪಡ್ತಿದ್ದಿದ್ ಕಷ್ಟ ನೋಡ್ಲಾರ್ದೆ ನಮ್ಮನೇಲಾದ್ರೂ ನಿನಗ್ ಸುಖ ಸಂತೋಷ ಸಿಗ್ಲಿ ಅನ್ನೋದಕ್ಕೋಸ್ಕರ ಈ ಮನೆಗ್ ನಿನ್ನ ಸೊಸೆಯಾಗಿ ಕರ್ಕೊಂಡ್ ಬಂದೆ. ಆದ್ರೆ ಈ ಮನೇನು ನಿನಗ್ ನರಕದ ಹಾಗೆ ತವ್ರ ಮನೆ ರೀತಿಲಿ ಆಗೋಯ್ತಲ್ಲಮ್ಮ. ಅದು ನನ್ ದುರದೃಷ್ಟ ಮಾವ. ಇಲ್ಲಮ್ಮ, ಇಲ್ಲ. ನನ್ ತಂಗಿ ಅದೃಷ್ಟವಂತೆಮ್ಮ. ಅವಳ ಮಗಳು ನೀನು. ನೀನು ಅದೃಷ್ಟವಂತೆ ಆಗ್ಲೇಬೇಕು, ಆಗ್ಲೇಬೇಕು. ಯೋಚನೆ ಮಾಡ್ಬೇಡಮ್ಮ. ನಾ ಪ್ರಸಾದ ಕಾಗ್ದ ಬರೀತೀನಿ. ಊರಲ್ಲಿ ಒಂದ್ ಮನೆ ಮಾಡಿ ನಿನ್ನ ಕರ್ಕೊಂಡು ಹೋಗು ಅಂತ. ಮಾವ, ಈ ವಯಸ್ಸಿನಲ್ಲಿ ಅತ್ತೆನ ನಿಮ್ಮನ್ನ ಬಿಟ್ಟು ಹೇಗೆ ಹೋಗೋದು ಮಾವ? ಅಯ್ಯೋ ಹುಚ್ಚಿ, ನಾವು ವಯಸ್ಸಾದವರಮ್ಮ. ಜೋಡಿ ಹಕ್ಕಿಗಳ ಹಾಗೆ ನೀನು ಪ್ರಸಾದ್ ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಆಸೆ. ಮಾವ,
ಅಯ್ಯೋ ಅಯ್ಯೋ, ನಿಮಗೇನ್ರಿ ಬಂತು ಕೇಳ್ಗಾಲ? ಮಗನ್ ಹೆಂಡತಿ ಅನ್ನೋದನ್ನ ಕೂಡ ಮರೆತು ಅವಳನ್ನ ತಪ್ಕೊಂಡಿದ್ದೀರಲ್ರಿ. ಇಂಥ ಅನ್ಯಾಯನ ನಾನ್ ಎಲ್ಲೂ ನೋಡ್ಲಿಲ್ಲ. ಏನೇ ಗಂಡನ್ನ ಊರಿಗೆ ಕಳಿಸಿ ಮಾವನ್ ಜೊತೆ ಸರ್ಸೆ ಆಡ್ತಿದ್ದೀಯೇನೆ? ಎಷ್ಟು ಕೊಬ್ಬು ನಿನಗೆ ಚಾಂಡಾಲಿ! ನಮ್ಮನೆ ಮರ್ಯಾದೆ ತೆಗೆದಿ. ನರವೆಲ್ಲದ ನಾಲ್ಗೆ ಅಂತ ಬಾಯಿಗೆ ಬಂದಾಗ ಹರಡ್ತಿದ್ಯಾ ರಾಕ್ಷಸಿ? ಬಿಡ್ರಿ, ಈಗ ಅರ್ಥ ಆಗ್ತಾ ಇದೆ ನಿಮ್ ಮಾತೆಲ್ಲ. ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪ ಅಂತ ಕೇಳ್ತಿದ್ರಲ್ಲ, ಇದಕ್ಕೆ ತಾನೇ ಈ ಕೆಂಪು ಮುತ್ತಿ ಪಕ್ಕದಲ್ಲಿ ಇರ್ಬೇಕು ಅಂತ ತಾನೇ ಮಗನ್ನ ಮುಟ್ಟಾಳನ್ನ ಮಾಡಿ ಅವನ್ ಕುತ್ತಿಗೆ ಕಟ್ಟಿ ಕರ್ಕೊಂಡ್ ಬಂದಿದ್ದು. ಯಾಕ್ರೆ ಹೊಡಿತೀರಾ? ಹೊಡಿಬೇಡಿ ಮಾವ. ಕೇಳ್ದೇನೆ ಅವಳಾಡಿದ ಮಾತನ್ನ. ಇಂಥ ಮಗುಗೆ ಹೋಗಿಂತ ಮಾತಾಡ್ದಿಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ನಿನ್ನನ್ ಕಟ್ಕೊಂಡಾಗ್ಲಿಂದ ನಿನ್ನ ದುಡುಕು ಮಾತು, ಹಠಮಾರಿತನ ಎಲ್ಲಾನು ಸಹಿಸ್ಕೊಂಡ್ ಬಂದೆ. ಯಾಕೆ? ಊರ್ನವ್ರ ಮುಂದೆ ನಮ್ ಸಂಸಾರ ನಗಬಾಟ್ಲಾಗ್ಬಾರ್ದು ಅನ್ನೋದಕ್ಕೋಸ್ಕರ. ಈಗ ತಂದೆ ಮಗಳಂತ ಬಾಂಧವ್ಯಕ್ಕೆನೆ ಇಂಥ ಕಳಂಕ ಹಚ್ಚಿದ್ಯಲ್ಲ ನೀನ್. ನಿನ್ನಂಥ ಪಾಪಿಷ್ಟೆ ಮುಖ ನೋಡೋದು ಅಸಹ್ಯ ಆಗತ್ತೆ. ಎಲ್ರನ್ನು ಬಿಟ್ಟು ಎಲ್ಲಿ ಹೋಗ್ತಿದ್ದೀರಾ? ಅಮ್ಮ, ಅವಳು ಆಡ್ಬಾರದ್ ಮಾತನ್ನ ನಿನಗಾಡಿ ನಾನು ಈ ಮನೇಲಿದ್ದು ನಿನಗ್ ಮುಖ ತೋರಿಸೋ ಯೋಗ್ಯತೆನೂ ಕಳೆದ್ಬಿಟ್ಲಮ್ಮ ಅವಳು. ಇನ್ನು ಈ ಮನೇಲಿ ನಾನು ಹೇಗಿರ್ಲಿ ಹೇಳು? ನಿನ್ನ ಸುಖವಾಗಿಟ್ಟಿರ್ಬೇಕು ಅನ್ನೋ ನನ್ನ ಪ್ರಯತ್ನ ಎಲ್ಲ ನಿಷ್ಫಲವಾಗೋಯ್ತಮ್ಮ. ಈಗ ನನಗುಳಿತಿರೋದು ಒಂದೇ ಒಂದು ದಾರಿ. ಇಡೀ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸ್ತಾ ನಿನ್ನ ಸುಖವಾಗಿಟ್ಟಿರಪ್ಪ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋದು ಒಂದು. ನನ್ ಕ್ಷಮಿಸ್ಬಿಡಮ್ಮ. ಸರ್, ಟೆಲಿಗ್ರಾಮ್. ಮೈ ಗಾಡ್. ಏನ್ ಬ್ರದರ್? ನಮ್ ತಾಯಿಗೆ ಸೀರಿಯಸ್ ಆಗಿದೆ ಅಂತೆ. ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು. ಮ್ಯಾನೇಜರ್ ಹೇಳ್ಬಿಡ್ತೀರಾ? ಓಕೆ. ಅಮ್ಮ, ಅಮ್ಮ, ಏನಾಗಿದೆ ನಿಂಗೆ? ಇನ್ನು ಏನು ಆಗಿಲ್ಲ. ಮತ್ತೆ ಟೆಲಿಗ್ರಾಮ್ ಯಾಕೆ ಕೊಟ್ಟೆ? ಅರ್ಜೆಂಟ್ ಆಗಿ ನಿನ್ ಕರ್ಸೋಕೆ. ಯಾಕೆ? ಹೆಣ್ಣು ತೋರಿಸಿ ಮದ್ವೆ ಮಾಡಕ್ಕೆ. ನಂಗಾಗ್ಲೇ ಮದ್ವೆ ಆಗಿದೆ. ಗೊತ್ತಿದೆ ಕಣೋ, ಇದು 2ನೇ ಮದ್ವೆ. ನಿಂಗೇನಾದ್ರೂ ಹುಚ್ಚಿಡ್ತಿದ್ಯಾ? ಅದ್ ಹಿಡಿಯೋಕ್ ಮುಂಚೆ ನಿಂಗೊಂದು ಒಳ್ಳೆ ಹೆಣ್ಣೋಡಿ ಮದ್ವೆ ಮಾಡೋಣ ಅಂತ. ಲಕ್ಷ್ಮಿ ಒಳ್ಳೆಯವಳಲ್ವೇನೋ? ಅವಳು ಒಳ್ಳೆಯವಳು ಕೆಟ್ಟವಳು? ನನಗ್ ಬೇಕಾಗಿರೋದು ಮೊಮ್ಮಗು. ಅಮ್ಮ, ಲಕ್ಷ್ಮಿ ಮತ್ತೆ ಬಸ್ರಿ ಆದ್ರೆ ಅವಳ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿಲ್ವಾ? ಅದಕ್ಕೆ ಈ ಬಂಜೆ ಜೊತೆ ಬಾಳೆಲ್ಲ ಹೆಣಬೇಕು ಅಂತಿದೀಯಾ? ಅವಳು ಕೇಳಿಸುತ್ತೆ. ಯಾರಿಗ್ ಬೇಕಾದ್ರೂ ಕೇಳಿಸ್ಲಿ, ನಾನ್ ಹೆದರೋಳಲ್ಲ. ಅವಳಿಗೆ ತಾಯಾಗೋ ಭಾಗ್ಯ ಇಲ್ಲ ಅಂದ್ಮೇಲೆ ನೀನ್ 2ನೇ ಮದ್ವೆ ಆಗ್ಲೇಬೇಕು. ಅಮ್ಮ, ನಾನ್ ಮನುಷ್ಯ ಅಮ್ಮ, ಪಶು ಅಲ್ಲ. ಇನ್ನೊಂದ್ಸಲ ನಾನ್ ಗರ್ಭಿಣಿ ಆದ್ರೆ ನನ್ ಪ್ರಾಣಕ್ಕೆ ಅಪಾಯ ಅಂತ ನೀವು ನನ್ನಿಂದ ದೂರ ಇರೋದು? ಇಲ್ಲ ಇಲ್ಲ, ನನ್ನಿಂದ ನಿಮ್ ವಂಶ ನಿರ್ವಂಶ ಆಗ್ಬಾರ್ದು, ನಿರ್ವಂಶ ಆಗ್ಬಾರ್ದು. ಲಕ್ಷ್ಮಿ, ಲಕ್ಷ್ಮಿ. ನಿಮ್ ಲಕ್ಷ್ಮಿ ಸತ್ತೋದ್ಲು. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಎಲ್ಲ ಗೊತ್ತಿದ್ರು ನಾಟಕ ಆಡ್ಬೇಡ್ರಿ. ನೀವು ನನಗ್ ಮೋಸ ಮಾಡ್ತಿದ್ದೀರಾ. ಕೈ ಹಿಡ್ದು ಹೆಂಡತಿಗೆ ವಂಚನೆ ಮಾಡ್ತಿದ್ದೀರಾ. ವಂಚನೆ? ನೀನ್ ಇಂಥ ಮಾತಾಡ್ಬೋದಾ? ಯಾಕೆ ಆಡ್ಬಾರ್ದು? ನನಗ್ ಮಕ್ಳಾಗಲ್ಲ ಅನ್ನೋ ಸತ್ಯನ ನನ್ಗೆ ಹೇಳ್ದೆ ಯಾಕೆ ಮುಚ್ಚಿಟ್ರಿ? ಯಾರು ಹೇಳಿದ್ರು ನಿಮ್ ಮಕ್ಳಾಗಲ್ಲ ಅಂತ? ನೀವ್ ಅತ್ತೆ ಹತ್ರ ಮಾತಾಡಿದ್ದನ್ನ ನಾನ್ ಕೇಳಿಸ್ಕೊಂಡೆ. ಅದು ಹಾಗಲ್ಲ ಲಕ್ಷ್ಮಿ. ನನಗ್ ಗೊತ್ತು ರೀ, ನೀವ್ ಯಾಕೆ ನನ್ನನ್ ಬಿಟ್ಟು ದೂರ ಇದ್ದೀರಿ ಅಂತ. ನನಗ್ ಮಕ್ಳಾದ್ರೆ ಮಕ್ಳು ನಿಂದು ಅಮ್ಮಂದು ಒಂದೇ ಗೋಳು. ಯಾರಿಗ್ ಬೇಕಾಗಿದೆ ಹಾಳು ಮಕ್ಕಳು? ನನಗ್ ಬೇಕ್ರಿ. ನಿಮ್ಮಮ್ಮ ಒಂದೇ ಮಾತ್ನಲ್ಲಿ ನನ್ನ ಬಂಜೆ ಅಂದ್ರಲ್ಲ, ಅದ್ ನಿಮಗ್ ಕೇಳಿಸ್ಲಿಲ್ವಾ? ಮಗುಗೋಸ್ಕರ ನನಗೊಬ್ಳು ಸೌತಿನ್ ತರ್ಬೇಕು ಅಂದ್ರಲ್ಲ, ಅದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅದೆಲ್ಲ ಸುಳ್ಳು ಲಕ್ಷ್ಮಿ, ಖಂಡಿತ ಹಾಗೆಲ್ಲ ನಡೆಯಲ್ಲ. ನನ್ ಜೀವನದಲ್ಲಿ ತುಂಬಿರೋದೆಲ್ಲ ಬರೀ ಸುಳ್ಳೇ ರೀ.
ನನ್ ಬಾಳ್ ನನ್ ನಡೆಯೋಲ್ಲ ಅನ್ಕೊಂಡಿದ್ದೇ ನಡೀತಾ ಇರೋದು. ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬೆಳೆದು ಗಂಡನ್ ಮನೇಲಾದ್ರೂ ಸುಖ ಸಿಗುತ್ತೆ ಅಂತ ಬಂದ್ರೆ ಎಲ್ಲೂ ಕೂಡ ನನ್ನ ದ್ವೇಷಿಸ್ತೀರಾ? ಇಲ್ಲ ಲಕ್ಷ್ಮಿ, ಇಲ್ಲ, ಸತ್ಯವಾಗ್ಲೂ ನಾನೇನು ದ್ವೇಷಿಸ್ತಾ ಇಲ್ಲ. ಹಾಗಾದ್ರೆ ನೇರವಾಗಿ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ನನಗೆ ತಾಯಿಯಾಗೋ ಯೋಗ್ಯತೆ ಇಲ್ವೋ, ಇಲ್ಲ ನಿಮಗ್ ತಂದೆ ಆಗೋ ಶಕ್ತಿ ಇಲ್ವೋ? ಆಕೆ ಮತ್ತೆ ಗರ್ಭಿಣಿ ಆದ್ರೆ ಆಕೆ ಪ್ರಾಣಕ್ಕೆ ಅಪಾಯ. ದೇವ್ರೆ, ನನ್ನ ಲಕ್ಷ್ಮಿಗೆ ದ್ರೋಹ ಮಾಡ್ಬಿಟ್ಟೆ. ನೀನೇ ಅವಳನ್ನು ಕಾಪಾಡ್ಬೇಕು. ಒಳ್ಳೆ ಕಂಗಾಳಿ ಆಡ್ದಂಗ ಆಡ್ತಾನೆ ಇವ್ನೇನು ಹುಚ್ಚಾನ? ಹೌದಪ್ಪ, ಅದೇ ಅವನ ಬಂದ್ಬಿಟ್ಟ ಅವತ್ತು ಬಕಾಸುರನ್ ಕತೆ ಹೇಳ್ಬಿಟ್ಟ. ಆವತ್ತಿಂದ ಒಳ್ಳೆ ಹಂಗ ತಿಂತ. ಅದಕ್ಕೆ ಈ ಊರಲ್ಲಿ ಯಾರು ಒಳ್ಳೆ ಡಾಕ್ಟರ್ ಇದಾರ ಅಂದ್ರು, ತೋರ್ಸೋಣ ಅಂತ ಕರ್ಕೊಂಡು ಬಂದಿದೀವಿ. ಹುಚ್ಚರು ಡಾಕ್ಟರ್ ತಾನೆ? ನನಗ್ ಗೊತ್ತು. ಆ ಎದುರು ಮನೆಗೆ ಹೋಗಿ ಅಲ್ಲಿ ಒಬ್ಬ ತಿಪ್ಪೆ ಮಾಮಂತ ಇದ್ದಾನೆ. ತುಂಬಾ ಉಪಕಾರ ಆಯ್ತು ಸರ್. ನೀವು ಹೋದ ತಕ್ಷಣ ಅವನ್ನ ಡಾಕ್ಟರ್ ಅಂತ ಕೇಳಿದ್ರೆ ಅವನು ಒಪ್ಪಲ್ಲ. ಅದ್ಕೇನ್ ಮಾಡ್ಬೇಕು? ಚೆನ್ನಾಗಿ ನಾಲ್ಕು ಬಿಗಿದ್ರೆ ಅವನೇ ಒಪ್ತಾನೆ. ನಮಸ್ಕಾರ ಡಾಕ್ಟ್ರೆ. ಡಾಕ್ಟ್ರಾ? ಯಾರಪ್ಪ ಇಲ್ಲಿ? ನೀವೇ ಡಾಕ್ಟರ್ ತಿಪ್ಪಯ್ಯ ನೀವೇ ಅಲ್ವಾ? ತಿಪ್ಪಯ್ಯ ನಾನೇ. ಡಾಕ್ಟರ್ ಎಲ್ಲ ಅವ್ರು ಇಲ್ಲಿ? ಅವ್ನ್ ಹೇಳಿದ್ ನಿಜ ಕಣ. ಈ ಮಗನಿಗೆ 4 ಮಡಗಿದ್ರೆ ಅವನೇ ಬಾಯ್ಬಿಡ್ತಾ. ಹೊಡಿತೀರಾ? ಯಾಕೆ? ನಾನ್ ಡಾಕ್ಟರ್ ಅಲ್ಲ. ನಾನ್ ಡಾಕ್ಟರ್ ಅಲ್ಲ. ಒತ್ತಿದ್ದೀಗ ನಾನ್ ಡಾಕ್ಟರ್ ಅಲ್ಲ ಕಣ್ರಯ್ಯ, ನನ್ನ ಮಗಳ ನರ್ಸು. ಅದೆಲ್ಲ ನಮಗ್ ಗೊತ್ತಿಲ್ಲ. ನಮ್ ಹುಡುಗನಿಗೆ ಹುಚ್ಚಿಡ್ದೈತೆ. ನೀನ್ ಡಾಕ್ಟರ್ ಅಂತ ಒಪ್ಕೊಂಡು ಔಷಧಿ ಕೊಡ್ಬೇಕು. ಹುಚ್ಚಿಡಿದೋದು ನಿಮ್ ಮಗನಿಗೆಲ್ಲ, ನಿಮಗೆ. ನಾನ್ ಡಾಕ್ಟರ್ ಅಲ್ಲ ಕಣ್ರ, ಯಾವ ಫ್ಯಾಕ್ಟ್ರಿ ಗುಮಾಸ್ತಾ ನಾನು. ಇವನು ಇಕ್ಕಿದ್ ಕಮ್ಮಿ ಆಯ್ತು. ನಿಜ ಹೇಳು, ನೀನ್ ಡಾಕ್ಟರ್ ತಾನೆ? ಎಸ್, ಐ ಎಮ್ ಎ ಡಾಕ್ಟರ್. ಡಾಕ್ಟರ್ ಒಂದ್ ಚಾಕು ತಗೋತೀನಿ, ನೇರವಾಗಿ ಹಾಕ್ತೀನಿ, ಅವನು ಹೊಟ್ಟೆ ಒಳಗಿರೋ ಬೋಟಿ ಎಲ್ಲ ಆಚೆ ತೆಗಿತೀನಿ, ಆಮೇಲೆ ಸೂಜಿ ದಾರ ತಗೊಂಡು ಹೊಲಿತೀನಿ. ಕನಕಾಂಬ್ರ ಹೂ ಮಗನೇ, ಇದೆಲ್ಲ ನಿನ್ನ ಕೆಲ್ಸನ? ಆಳಗಳು ಬಿಟ್ಟು ಹೊಡಿಸ್ತೀಯೇನೋ? ನಾನು ಯಾವ ಸೀಮೆ ಡಾಕ್ಟ್ರು? ಎಸ್, ಐ ಎಮ್ ಎ ಡಾಕ್ಟರ್. ಐ ಎಮ್ ಎ ಡಾಕ್ಟರ್. ಬೇಗ ಬಾರೋ, ಬೇಗ ಇವರಿಂದ ಬಿಡಿಸೋ. ಬಿಡ್ರಿಯ ಬಿಡ್ರಿಯ. ಇವ್ರಲ್ಲೇ ಡಾಕ್ಟ್ರು. ಇನ್ಯಾರು? ಇವ್ರ ಅಣ್ಣ. ಅವರಲ್ಲಿ ಊರಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಮಾವಯ್ಯ, ಮದ್ವೆ ಎಷ್ಟನೇ ತಾರೀಕು ಇಟ್ಕೊಳ್ಳೋಣ? 3ನೇ ತಾರೀಕು ಇಟ್ಕೊಳ್ಳೋಣ. ನೋಡಿ, ನೀವು 4ನೇ ತಾರೀಕು ಬನ್ನಿ. ಡಾಕ್ಟರ್ ಇಲ್ಲಿ ಇರ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಗೊತ್ತಿಲ್ಲದೆ ಹೊಡೆದ್ಬಿಟ್ವು. ಸಾರಿ. ಸಾರಿ. ಕೊಡೋ, ತಟ್ಟನ್ನು ತಿಂದು ಬಿಡ್ತಿದ್ದಲ್ಲೋ. ಏನೋ ನನ್ನ ಮಗನೇ, ಆಳುಗಳು ಬಿಟ್ಟು ಹೊಡೆಸ್ತೇನೋ? ಮತ್ತೆ ಕರಿಲ? ಬೇಡಪ್ಪ, ಬೇಡ ಕಣೋ. ನನ್ನ ತಿಪ್ಪೆ ಬುದ್ಧಿ ಎಲ್ಲ ನಿನ್ನಿಂದ ಎಲ್ಲ ಹೊರಟೋಯ್ತು. ಮನುಷ್ಯನಿಗೆ ಬೇಕಾಗಿರೋದು ಬುದ್ಧಿ, ಅದು ನಿಂತ ಓವರ್ ಆಗೈತೆ. ನೀನೇ ನನ್ನ ಅಳಿಯ ಕಣೋ, ನನ್ನ ಅಳಿಯ.
ಕಣಪ್ಪ. ಅಯ್ಯೋ, ಬೇಗ ಬಂದ್ರಪ್ಪ. ನನ್ ಮನೆ ಇಷ್ಟೊತ್ತಲ್ಲಿ ಬೆಂಕಿ ಯಾಕಕ್ಕ ಬಿತ್ತು? ಏನ್ ಕಂಡಿದ್ನ ಗಂಡ ಬಿಟ್ಬಿಟ್ಟಿದ್ದಾನೆ ಅಂತ ಅವಳೇ ಬೆಂಕಿ ಹಚ್ಕೊಂಡ್ಲಪ್ಪ. ಹೌದಾ? ಯಾಕಮ್ಮ ಏನೇನೋ ಹೇಳ್ತೀಯ? ನಿನ್ ಸೊಸೆ ಅಲ್ಲೇ ಗುಂಡ್ಕಲ್ಲಂಗ್ ನಿಂತವಳೆ. ಏನೇ ಹಾಗೆ ನಿಂತಿದ್ಯಾ? ನಿನಗ್ ಸಾಯ್ಬೇಕು ಅಂತಿದ್ರೆ ನಿನ್ ತವ್ರ ಮನೆಗೆ ಹೋಗಿ ಸಾಯ್ಬಾರ್ದ? ನಿನ್ನಂಥ ಸೊಸೆಂದ್ರಿಂದಾನೇ ನಮ್ಮಂಥ ಅತ್ಯಂದ್ರಿಗೆ ಇವತ್ತು ಕೆಟ್ಟ ಹೆಸರು ಬಂದಿರೋದು. ಹೋಗ್ರಮ್ಮ ಹೋಗ್ರಿ, ನೋಡಿದ್ದಾಯ್ತಲ್ಲ ನಮ್ಮನೆ ಕಥೆನ. ಇನ್ನು ಯಾಕೆ ನಿಂತ್ಕೊಂಡಿದ್ದೀರಾ? ಹೋಗ್ರಿ ಎಲ್ಲ. ಕರೆದ ತಕ್ಷಣ ಬಂದ್ಬಿಟ್ರೆ ಎಲ್ಲ. ನೀವು ಹೆಣ್ಣು, ನಾನು ಹೆಣ್ಣು. ಒಂದ್ ಕಾಲದಲ್ಲಿ ನೀವು ಈ ಮನೆ ಸೊಸೆಯಾಗ್ತಾನೆ ಬಂದಿದ್ದು. ಆಗ ನಿಮ್ಮತ್ತೆ ನಿಮಗೂ ಹೀಗೆ ಮಾಡಿದಿದ್ರೆ ನಿಮ್ ಗತಿ ಏನಾಗ್ತಿತ್ತು? ಒಬ್ಬ ಮಗನ ತಾಯಿಯಾಗಿ ನಿಮ್ಮಲ್ಲಿ ಅಂತಃಕರಣನೇ ಇಲ್ವಾ? ಪ್ರೀತಿ ವಿಶ್ವಾಸನೇ ಇಲ್ವಾ? ಇಂಥ ರಕ್ತದಾಹ ಇರೋದು ಹೆಣ್ಣಿಗಲ್ಲ, ರಾಕ್ಷಸಿಗೆ. ಏನಂದೆ? ನನ್ನ ರಾಕ್ಷಸಿ ಅಂತಿದೀಯೇನೆ? ಇನ್ನು ನಿನಗಿಲ್ ಜಾಗ ಇಲ್ಲ, ನಡಿ ಆಚೆಗೆ. ಈ ಮನೆ ಸೊಸೆ ನಾನು. ಇಲ್ಲಿಂದ ನನ್ನ ಹೆಣ ಹೋಗ್ಬೇಕೆ ಹೊರತು ಜೀವ ಸಹಿತ ನಾನಂತೂ ಹೋಗೋದಿಲ್ಲ. ಅದ್ ಹ್ಯಾಕ್ ಹೋಗೋದಿಲ್ಲ, ನಾನು ನೋಡೇ ಬಿಡ್ತೀನಿ. ನಡಿ ಆಚೆಗೆ. ನಿಮ್ ಕಾಲ್ ಹಿಡಿದು ಬೇಡ್ಕೊಡ್ತೀನಂತೆ. ರಾಕ್ಷಸಿ ಅಂತೀಯೇನೆ ನೀನು? ನೀನಿಲ್ಲಿರೋಷ್ಟು ಬೇಡ ಅಂದ್ರೆ ನೆಮ್ಮದಿಯಿಲ್ಲ. ನಡಿ. ನಡಿ ನೀನು. ನಡಿ ನೀನು. ಈ ಎಮ್ಮೆ ಹಸುಗಳ ಮಧ್ಯೆನೆ ಬಿದ್ದಿರು. ಇನ್ನೊಂದು ಸಲ ನನ್ನ ಮನೆ ಹೊಸಲು ತುಳಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ನಿಮ್ದಮ್ಮಯ್ಯ. ಮೆಲ್ಗೆ ಮೆಲ್ಗೆ. ಲಕ್ಷ್ಮಕ್ಕ ಜ್ಞಾಪಿಸ್ಕೋತಾ ಇರ್ಬೇಕು ನಿನ್ನ. ಹೌದು ಪುಟ್ಟಿ, ನನಗೂ ಅಷ್ಟೇ. ಈಚೀಚೆಗೆ ಅಕ್ಕ ನೆನಪು ತುಂಬಾ ಬರ್ತಾ ಇದೆ. ಅಕ್ಕ ಹೇಗಿದ್ದಾಳೋ ಏನೋ. ಗಂಡು ಮಗು. ಗಂಡು ಮಗು.
ನನ್ನ ಮೊಮ್ಮಗ ನನ್ನ ಮೊಮ್ಮಗ ನನ್ನ ವಂಶದವರೆಗೂ ಹುಟ್ಬಿಟ್ಟ ಮಗ ಕಂದ, ಮೊಮ್ಮಗ. ಪ್ರಸಾದ್, ನಿನ್ ಗಂಡ್ಮಗ ಹುಟ್ಟಿದಾನೆ ಕಣ. ಲಕ್ಷ್ಮಿ ಇಲ್ಲಿ ಒಳಗಿದ್ದಾಳೆ. ಲಕ್ಷ್ಮಿ 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 ನನ್ನದೊಂದ್ಸಲ ನೋಡ್ ಲಕ್ಷ್ಮಿ, ನನ್ ಜೊತೆ ಮಾತಾಡ್ ಲಕ್ಷ್ಮಿ. ಲಕ್ಷ್ಮಿ ಯಾಕಪ್ಪ ಅಳ್ತೀಯ? ಹತ್ರ ಸತ್ತವ್ರು ಬದುಕ್ ಬರ್ತಾರ? ಲಕ್ಷ್ಮಿ ಸಾಯ್ಲಿಲ್ಲ, ನೀವೆಲ್ಲ ಸೇರಿ ಕೊಲೆ ಮಾಡ್ಬಿಟ್ರಿ. ಏನ್ ಹೇಳ್ತಾ ಇದೀಯ ನೀನು? ಹೌದು, ಹುಟ್ಟಿದ ತಕ್ಷಣ ಇವಳ ತಾಯಿ ಕಣ್ಮುಚ್ಚಿ ಇವಳ ಹಣೆ ಮೇಲೆ ನತದೃಷ್ಟಿ ಅಂತ ಪಟ್ಟಿ ಬರೆದು ಸಾಯಿಸಿದ್ಲು. ತಂದೆ ಆದವನು ಇವಳ ಮುಖ ಕೂಡ ನೋಡದೆ ಮಗಳು ಅನ್ನೋ ಮಮತೆಯನ್ನು ಮರೆತು ದ್ವೇಷದಿಂದ ಸಾಯಿಸ್ದ. ಮಲತಾಯಿ ದುರಹಂಕಾರದಿಂದ ಮಾತಿನ ಈಟಿಲೆ ತಿವಿದು ತಿವಿದು ಸಾಯಿಸಿದ್ಲು. ಕೊನೆಗೆ ನೀನು ಮೊಮ್ಮಗ ಬೇಕು, ವಂಶೋದ್ಧಾರಕ ಬೇಕು ಅಂತ ನನ್ನ ಲಕ್ಷ್ಮಿನ ಸಂಪೂರ್ಣವಾಗಿ ಸಾಯಿಸ್ಬಿಟ್ಟೆ. ಏನ್ ಬಂತ ನಿನ್ಗೆ? ಹೆತ್ತ ತಾಯಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೀಯಾ? ಅಮ್ಮ, ನೀನ್ ಕೈ ಮುಗಿದು ಕೇಳ್ಕೊತೀನಿ, ಇನ್ನೊಂದ್ಸಲ ನಿನ್ನ ತಾಯಿ ಅಂತ ಕರ್ಕೋಬೇಡ. ಒಬ್ಬ ತಾಯಿಗಿರ್ಬೇಕಾದ ಸಹನೆ, ಸಂಯಮ, ಪ್ರೀತಿ ಯಾವ್ದಾದ್ರೂ ಇದೆಯಾ ನಿಂಗೆ? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ನೀನ್ ತೋರಿಸ್ಬಿಟ್ಟೆ. ಲಕ್ಷ್ಮಿ, ನಾನು ಕ್ಷಮಿಸ್ಬಿಡು ಲಕ್ಷ್ಮಿ. ನಿನ್ನ ಗಂಡನಾಗಿದ್ದಕ್ಕೆ, ಈ ತಾಯಿ ಮಗನಾಗಿ ಹುಟ್ಟಿದ್ದಕ್ಕೆ ನನಗೆ ಕ್ಷಮಿಸ್ಬಿಡು ಲಕ್ಷ್ಮಿ, ನನಗೆ ಕ್ಷಮಿಸ್ಬಿಡು. ಏನ್ ಗೋಪಿ, ಏನಾಯ್ತು? ಏನೋ ಕೆಟ್ಟ ಕನಸು ಬಿತ್ತಮ್ಮ. ಏನೂ ಇಲ್ಲಪ್ಪ, ನಾಳೆ ರಾಖಿ ಹಬ್ಬ ಅಲ್ವಾ? ನಿನ್ನ ಅಕ್ಕನ ಮನಸ್ಸು ನಿನ್ ಸುತ್ತಾನೇ ಸುತ್ತಾ ಇರ್ಬೋದು. ಹೋಗಿ ರಾಖಿ ಕಟ್ಟಿಸ್ಕೊಂಡ್ ಬಾ, ಎಲ್ಲ ಸರಿ ಹೋಗುತ್ತೆ. ಮನುಷ್ಯ ಬರುವಾಗ ಒಂಟಿ, ಹೋಗುವಾಗ ಒಂಟಿ. ನನ್ನೋರು ತನ್ನೋರು ಅನ್ನೋದೆಲ್ಲ ಭ್ರಮೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಇರುವಾಗ ಬಟ್ಟೆ ಆಸೆ. ಆಹಾ ಹೆಣ್ಣು ಹುಟ್ಟಿದ ತಕ್ಷಣನೇ ಸತ್ತು ಹೋಗ್ತಾಳೆ. ಜೀವನದುದ್ದಕ್ಕೂ ಸತ್ತು ಬದುಕ್ತಾಳೆ. ಹೆಣ್ಣು ಸತ್ತ ಮೇಲೇನೆ ಆಕೆ ಬೆಲೆ ಗೊತ್ತಾಗೋದು. ಸತ್ತೊಳಗೋಸ್ಕರ ಯಾಕ್ರಯ್ಯ ಅಳ್ತೀರಾ? ಅಕ್ಕ ಅಕ್ಕ ಅಕ್ಕ, ನನ್ ಗೋಪಿನಕ್ಕ, ಮಾತಾಡಕ್ಕ ಮಾತಾಡಕ್ಕ. ಅಕ್ಕ, ಅಕ್ಕ, ಲಕ್ಷ್ಮಕ್ಕ, 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 ಅಕ್ಕ, ಲಕ್ಷ್ಮಕ್ಕ, ಮಾತಾಡು ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಲಕ್ಷ್ಮೀ. ಲಕ್ಷ್ಮೀ, 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 ಅಮ್ಮ ಲಕ್ಷ್ಮೀ, ನನ್ನ ಕಂದ. ನಮ್ ಲಕ್ಷ್ಮಿ ನಿನಗೆ ಹ್ಯಾಕ್ ಗೊತ್ತಪ್ಪ? ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತು ಬದುಕಿದ ನಾನೇನಪ್ಪ ಇವಳು ತಂದೆ. ಅಪ್ಪ, ನಾನಿನ್ನಪ್ಪ ಅಲ್ಲ ಕಣೋ, ರಾಕ್ಷಸ, ರಾಕ್ಷಸ. ಲಕ್ಷ್ಮಿ, ನನ್ನ ಕಂದ,
ನನ್ನ ಬಿಟ್ಟು ಹೋಗ್ಬಿಟ್ಟಿಯಮ್ಮ ನೀನು, ನನ್ನ ಬಿಟ್ಬಿಟ್ಟು ಹೊರಟೋದ್ಯಾ? ನನ್ನ ಬಾಳಿನ ಸೌಭಾಗ್ಯ ಲಕ್ಷ್ಮಿ ಆಗಿದ್ದ ನಿನ್ನ ಅದೃಷ್ಟ ಇಲ್ದೋಳು ಅಂತ ಅವತ್ ನಿನ್ನ ಮನಸ್ಸನ್ನು ಚುಚ್ಚಿ ಚುಚ್ಚಿ ಗಾಯ ಮಾಡ್ಬಿಟ್ಟಮ್ಮ, ನಾನು ಗಾಯ ಮಾಡ್ಬಿಟ್ಟೆ. ಇವತ್ತು ನೀನು ಶಾಶ್ವತವಾಗಿ ನನ್ನಿಂದ ದೂರ ಹೋಗಿ ನನ್ನ ಮನಸ್ಸನ್ನ ಗಾಯ ಮಾಡಿ ನಿನ್ನ ಋಣ ತೀರ್ಸ್ಕೊಳ್ಳೋ ಅವಕಾಶ ಇಲ್ಲಿ ಕೊಟ್ಟಿಯಮ್ಮ. ಲಕ್ಷ್ಮಿ, ಅಪ್ಪ ಅಪ್ಪ ಅಂತ ಹತ್ರ ಬಂದಾಗೆಲ್ಲ ತಂದೆ ಆದ ನಾನು ಒಂದು ದಿವಸ ಆದ್ರೂ ನಿನಗೆ ಪ್ರೀತಿ ಕೊಟ್ಟ, ವಾತ್ಸಲ್ಯ ತೋರ್ಸದ್ನ, ಮಮತೆಯಿಂದ ಮುದ್ದಾಡದ್ನ? ಇಲ್ಲಮ್ಮ, ಇಲ್ಲ. ನೀನು ನತದೃಷ್ಟಿ ಅಲ್ಲಮ್ಮ, ನಾನು ನತದೃಷ್ಟ. ಅಮ್ಮ ಲಕ್ಷ್ಮಿ, ನಿನ್ನ ಕಡೆ ಆಸೆ ನಾನು ಮರ್ತಿಲ್ಲಮ್ಮ. ಅಪ್ಪ, ನಾನ್ ಸತ್ತ ಮೇಲಾದ್ರೂ ನನ್ನ ಹೆಣದ ಮೇಲೆ ಸೀರೆ ಹೊದಿಸ್ತೀಯಪ್ಪ, ನನಗೂ ತವ್ರ ಮನೆ ಹುಡುಗರ ಬಂತು ಅನ್ನೋ ತೃಪ್ತಿ ಸಿಗೋಗ್ ಮಾಡ್ತೀಯಪ್ಪ ಅಂತ ಕೇಳಿದ್ಯಲ್ಲ, ನನಗೀಗ ಭಾಗ್ಯ ಇಲ್ಲಮ್ಮ. ನನ್ನ ಹತ್ರ ಇರೋದಿದೊಂದೇ ವಸ್ತ್ರ, ಈ ಬಡ ತಂದೆ ನಿನಗೆ ಕೊಡೋ ತವ್ರ ಮನೆ ಉಡುಗೊರೆ ಇದೊಂದೇ ಕಣಮ್ಮ.